ಸುತ್ತಾ ಮಾನೀಯರಿಗೆ ಒಂದು ಸುತ್ತ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವಿಷಯ ಜ್ಞಾನದ ಅಗ್ನಿ. आगी जो लागी समुद्र में दुआ ना परगट होय कि जाने जो जरी मुवा की जाकी लाई होय. ಈ ಒಂದು ಸಾಗಿಯ ಮೂಲಕ ಅಭಿಲಾಷ್ ಸಾಹೇಬರು ಒಂದು ವಾಕ್ಯನ ವ್ಯಾಖ್ಯಾನ ತಿಳಿಸ್ತಾರೆ. ಮೊದಲು ಒಂದು ಉದಾಹರಣೆ ಕೊಡ್ತಾರೆ. ಮನುಷ್ಯ ಎಲ್ಲೋ ದೂರದಲ್ಲಿ ಹೊಗೆ ಬರ್ತಾ ಇರೋದನ್ನ ಕಂಡು ಅಲ್ಲಿ ಬೆಂಕಿ ಹತ್ಕೊಂಡಿದೆ ಅಂತೇಳಿ ತನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಇದು ಹೇಗೆ ವ್ಯಕ್ತಪಡಿಸ್ತಾನೆ ಅಂದರೆ ಅದನ್ನು ಆ ರೀತಿ ಘಟನೆಗಳನ್ನು ನೋಡಿರ್ತಾನೆ. ಆ ರೀತಿಯ ಘಟನೆಗಳನ್ನು ನೋಡಿರ್ತಾನೆ. ನೋಡಿದ ಆಧಾರದ ಮೇಲೆ ಆ ಹೊಗೆಯನ್ನು ನೋಡಿ ಆ ಸ್ಥಳದಲ್ಲಿ ಬೆಂಕಿ ಹತ್ತಿದೆ ಅನ್ನೋ ಒಂದು ಅಂದಾಜು ಮಾಡ್ತಾನೆ. ಅದೇ ವಿಚಾರವಾಗಿ ಇಲ್ಲಿ ಸಾಧಕನ ಮನಸ್ಸಿನಲ್ಲಿ ಜ್ಞಾನದ ಅಗ್ನಿಯನ್ನ ಗುರುಗಳು ಹಚ್ಚುತ್ತಾರೆ. ಸಾಧಕನಲ್ಲಿ ಆ ಅಗ್ನಿ ಇರುತ್ತೆ. ಹಚ್ಚಿದ ಬಳಿಕ ಅವನು ಅದನ್ನ ಸಾಧನೆ ಮಾಡ್ತಾ ಇರ್ತಾನೆ. ಇನ್ನು ಪ್ರಜ್ವಲ ಆಗುವ ಹಾಗೆ ಅದನ್ನ ವ್ಯವಹರಿಸ್ತಾ ಇರ್ತಾನೆ, ನಿರ್ವಹಣೆ ಮಾಡ್ತಾ ಇರ್ತಾನೆ. ಆದರೆ ಸಾಧಕನ ಅಲ್ಲಿ ಜ್ಞಾನದ ಅಗ್ನಿ ಉರಿತಾ ಇರೋದು ಯಾರಿಗೂ ಗೊತ್ತಾಗೋದಿಲ್ಲ. ಹೊರಗಿನ ಅಗ್ನಿ ಉರಿತಾ ಇರೋದು, ಬೆಂಕಿ ಬರುತ್ತೆ ನೋಡ್ಬೋದು, ನಾವು ಉರಿತಾ ಇದೆ ಅಂತ ದೂರದಿಂದ ಹೇಳ್ತೀವಿ ನೋಡ್ಬಿಟ್ಟು. ಆದರೆ ಸಾಧಕನ ಅಂದ್ರೆ ಯಾರು ಮೋಕ್ಷವನ್ನ ಅಪೇಕ್ಷೆ ಪಟ್ಟು ಜ್ಞಾನ ಮಾರ್ಗದಲ್ಲಿ ಆಧ್ಯಾತ್ಮ ಮಾರ್ಗದಲ್ಲಿ ನಡೀತಾ ಇರ್ತಾರೋ ಅವರ ಹೃದಯದಲ್ಲಿ ಜ್ಞಾನದ ಅಗ್ನಿ ಬೆಳಗುತ್ತಾ ಇರುತ್ತೆ. ಅದು ಹೊಗೆ ಬರೋದು ಕಾಣೋದಿಲ್ಲ. ಅದೇ ರೀತಿ ಸಾಧಕನ ಒಳಗಡೆ ಅವನು ಜ್ಞಾನವನ್ನ ಬೆಳಗಿಸ್ತಾ ಇರ್ತಾನೆ, ಅದನ್ನು ಅಭಿವೃದ್ಧಿ ಮಾಡ್ಕೊಳ್ತಾ ಇರ್ತಾನೆ. ಅದು ಯಾರಿಗೂ ಗೊತ್ತಾಗೋದಿಲ್ಲ, ತೋರಿಸ್ಕೊಳ್ಳೋದಿಲ್ಲ ಸಾಧಕನು. ಆ ತೋರಿಸ್ಕೊಳ್ಳದೇ ಇರೋದ್ರಿಂದ ಸಾಮಾನ್ಯ ಜನರು ಅವನ ವೇಷಭೂಷಣ ನೋಡಿ ಆಡ್ಕೊಳ್ತಾರೆ. ಸಾಮಾನ್ಯ ಜನರು ಏನಪ್ಪ ಅವನು ವೇಷ ಹಾಕೊಂಡಿದ್ದಾನೆ, ಅವನಲ್ಲಿ ಏನು ಇಲ್ಲ, ಬಂಡವಾಳ ಏನು ಇಲ್ಲ, ಸುಮ್ಮನೆ ತೋರ್ಪಡಿಗೆಗೆ ಎಲ್ಲ ಕಡೆ ಬರ್ತಾ ಇದ್ದಾನೆ ಅಂತ ಆಡ್ಕೊಳ್ತಾರೆ. ಆಡ್ಕೊಳ್ಳೋರು ಇದ್ದಾರೆ, ಆ ರೀತಿ ಆಡ್ಕೊಳ್ತಾರೆ. ಆದರೆ ನಿಜವಾದ ಸಾಧಕನನ್ನ ಕಂಡು ಯಾರು ಆಡ್ಕೊಳ್ಳೋದಿಲ್ಲ. ಅವರ ಒಂದು ಮಖದ ತೇಜಸ್ಸಿನಿಂದ ಗೊತ್ತಾಗ್ಬಿಡುತ್ತೆ, ಅವರ ಆಚರಣೆಯಿಂದ ಗೊತ್ತಾಗ್ಬಿಡುತ್ತೆ ಆತರು ಜ್ಞಾನಿಗಳು, ಸಾಧಕರು ಅನ್ನೋ ಒಂದು ವಿಚಾರ. ಅದರಿಂದ ಇಲ್ಲಿ ಹೇಳ್ತಾರೆ, ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಈ ಸಮುದ್ರದಲ್ಲಿ ಅಗ್ನಿ ಉತ್ಪತ್ತಿ ಆಗೋದಿಲ್ಲ, ಯಾಕಂದ್ರೆ ನೀರಿನ ರಾಶಿ ಇರುತ್ತೆ. ಆದರೆ ಕೆಲವೊಂದು ಗ್ರಂಥಗಳಲ್ಲಿ ಬಡಬಾಗ್ನಿ ಇದೆ. ಬಡಬಾಗ್ನಿ ಅಂದ್ರೆ ಸಮುದ್ರದಲ್ಲಿ ಹುಟ್ಟುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಒಟ್ಟಾರೆ ನಾವು ಮೇಲ್ನೋಟಕ್ಕೆ ಸಮುದ್ರದ ಮೇಲೆ ಅಗ್ನಿ ಉತ್ಪತ್ತಿ ಆಗೋದಿಲ್ಲ, ನೀರಿನ ರಾಶಿ ಇರುತ್ತಲ್ಲ, ಹಾಗೆ ಉತ್ಪತ್ತಿ ಆಗೋದಿಲ್ಲ. ಯಾವ ರೀತಿ ಸಾಧಕನ ಮನಸ್ಸಿನಲ್ಲಿ, ಹೃದಯದಲ್ಲಿ, ಉದಯ ಅಂದ್ರೆ ಮನಸ್ಸು, ಹೃದಯ ಅಂದ್ರೆ ಮಾಂಸದ ಮುದ್ದೆ ಅಲ್ಲ, ಮನಸ್ಸು. ಆ ಮನಸ್ಸಿನಲ್ಲಿ ಜ್ಞಾನದ ಅಗ್ನಿ ಪ್ರಜ್ವಲಿಸುತ್ತಾ ಇರುತ್ತೋ, ಬೆಳಗ್ತಾ ಇರುತ್ತೋ, ಆಗ ಆತನ ಎಲ್ಲಾ ವಿಕಾರಗಳು ಯಾವುದು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ರಾಗದ್ವೇಷ ಇವೆಲ್ಲ ವಿಕಾರಗಳು ಸುಟ್ಟು ಹೋಗ್ತಾ ಇರ್ತವೆ. ಅವನು ಹೆಚ್ಚು ಅದನ್ನ ಬಳಸ್ದಂಗೆಲ್ಲ, ಸಾಧನೆ ಮಾಡ್ದಂಗೆಲ್ಲ, ಅಗ್ನಿನ ಪ್ರಜ್ವಲಿಸುವಂಗೆ ಮಾಡ್ದಂಗೆಲ್ಲ ಅವೆಲ್ಲ ಸುಟ್ಟೋಗ್ತಾ ಇರ್ತವೆ. ಅದೇ ರೀತಿ ಸಮುದ್ರ ಮೇಲೆ ಕಾಣೋದಿಲ್ಲ, ಅದು ಒಳಗಡೆ ಅವನು ಸಾಧನೆ ಮಾಡ್ತಾ ಇರ್ತಾನೆ. ಸಾಧಕನ ಅದು ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ. ಆದರೆ ಅವನ ಆಚರಣೆಯಿಂದ, ಅವನ ಮಾತಿನಿಂದ, ಅವನ ಒಂದು ವಿಚಾರದಿಂದ ಗೊತ್ತಾಗತ್ತೆ ಇವನು ಜ್ಞಾನಿ, ಇವನು ಸಾಧಕನು ಅಂತ. ಕಬೀರ್ ಸಾಹೇಬರು ಎಲ್ಲ ಉಲ್ಟ ಮಾತುಗಳನ್ನ ಸೀದಾ ಮಾಡಿ ಹೇಳ್ತಾರೆ. ಏನು ಉಲ್ಟ ಮಾತುಗಳು ಅಂದ್ರೆ, ಸಮುದ್ರದಲ್ಲಿ ರಾಶಿ ಇದೆ, ನೀರಿನ ರಾಶಿ, ಆದರೆ ಅದ್ಮೇಲೆ ಅಗ್ನಿ ಉಂಟಾಗೋದಿಲ್ಲ. ಅದೇ ರೀತಿಯಾಗಿ ಈ ಮನಸ್ಸು ಎಂಬ ಸಮುದ್ರದಲ್ಲಿ ಜ್ಞಾನಾಗ್ನಿಯನ್ನ ಅಂಟಿಸಿದಾಗ, ಜ್ಞಾನಾಗ್ನಿಯನ್ನ ಗುರು ಹಚ್ಚಿದಾಗ ಅದನ್ನ ಅವನು ಬೆಳವಣಿಗೆ ಮಾಡ್ಕೊಳ್ಬೇಕು, ಆರಿಸ್ಕೊಳಕ್ ಹೋಗ್ಬಾರ್ದು. ಅದು ಇನ್ನು ಚೆನ್ನಾಗಿ ಪ್ರಜ್ವಲಿಸುವಾಗಿ ಉರಿಯುವ ಹಾಗೆ ಮಾಡ್ಕೊಳ್ಬೇಕು.
ಆಗ ಮಾಡಿಕೊಂಡಾಗ ಅವನಲ್ಲಿರ್ತಕ್ಕಂಥ ಎಲ್ಲ ವಿಕಾರಗಳು ಸುಟ್ಟು ಹೋಗ್ತಾ ಇರ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಅವೆಲ್ಲ ವಿಕಾರಗಳು ಸುಟ್ಟು ಹೋಗ್ತಾ ಇರ್ತವೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಎಚ್ಚರ ಕೊಡ್ತಾ ಇದ್ದಾರೆ, ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಜ್ಞಾನದ ಅಗ್ನಿಯನ್ನ ಹಚ್ಚಿಸಿಕೊಳ್ಳಿ. ಯಾರು ಹಚ್ಚೋದು? ಗುರು ಹಚ್ಚೋದು. ಜ್ಞಾನದ ಅಗ್ನಿನ ಗುರು ಹಚ್ಚೋದು. ಒಂದು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಆ ಅಗ್ನಿ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಜ್ಞಾನದ ಅಗ್ನಿ ಯಾವ ರೀತಿ ಅಂತ ಅಂದ್ರೆ, ಒಬ್ಬ ಶಿಷ್ಯರು ಇಬ್ರು ಯುವಕರು ಇರ್ತಾರೆ, ಸುಮಾರು ಮಧ್ಯಮ ವಯಸ್ಸು ಯುವಕರು. ಇಬ್ಬರಿಗೂ ಧೂಮಪಾನ ಮಾಡೋ ಚಟ. ಇಬ್ರು ಅವ್ರವ್ರ ಮನೆಗಳಲ್ಲಿ, ಅಕ್ಕಪಕ್ಕ ಮನೆಗಳಲ್ಲಿ ಹೋಗಿ ಮಲಗಿರ್ತಾರೆ. ಒಬ್ಬನಿಗೆ ಯಾರೋ ರಾಮಪ್ಪ ಅನ್ನೋನಿಗೆ ಎಚ್ಚರ ಆಗ್ಬಿಡ್ತು. ಅವನಿಗೆ ಧೂಮಪಾನ ಮಾಡೋ ಚಟ ಮನಸ್ಸಿಗೆ ಬಂದ್ಬಿಡ್ತು. ಮಲಗ್ತಾನೆ, ನಿದ್ದೆ ಬರೋದು. ಹಾಗೇನು ಮಾಡ್ತಾನೆ, ಪಕ್ಕದಲ್ಲಿ ಇಟ್ಕೊಂಡಿರ್ತಾನೆ, ಅವೊಂದು ಸಿಗರೇಟೋ ಬೀಡಿನೋ ಇಟ್ಕೊಂಡಿರ್ತಾನೆ. ಬೆಂಕಿಗೆ ಹುಡುಕ್ತಾನೆ, ಬೆಂಕಿ ಇಲ್ಲ. ಪಕ್ಕದ ಮನೆಯಲ್ಲಿ ಕೇಳೋಣ ಭೀಮಪ್ಪನ ಅಂತೇಳಿ ಲಾಟಿನ ಇಟ್ಕೊಂಡು ಹೋಗ್ತಾನೆ. ಲಾಟಿನ ಇಟ್ಕೊಂಡು ಪಕ್ಕದ ಮನೆಗೆ ಹೋಗ್ತಾನೆ, ಭೀಮಪ್ಪನ ಎಬ್ಬರಿಸ್ತಾನೆ. ಹಿಂಗೆ ನನಗೆ ನಿದ್ದೆ ಬರ್ತಾ ಇಲ್ಲ, ನಾನು ಒಂದು ಸಿಗರೇಟ್ ಸೇರ್ಬೇಕು ಅನ್ನೋ ಆಸೆ ಚಪಲ ಆಗ್ಬಿಟ್ಟಿದೆ, ದಯಮಾಡಿ ಬೆಂಕಿ ಕೊಡು ಅಂತ. ಅವ್ನು ಹೇಳ್ತಾನೆ, ನಿನ್ನ ಕೈನಲ್ಲೇ ಐತಿಲ್ಲ ಗುಗ್ಗು, ಬೆಂಕಿ ಕೈನಲ್ಲಿ ಮಾಡಿಕೊಂಡು ನನ್ನ ಹತ್ರ ಬಂದಿದೆಯಲ್ಲ ಬೆಂಕಿಗೆ ಅಂತ. ಅದೇ ರೀತಿಯಾಗಿ ಗುರುಗಳು ನಮ್ಮಲ್ಲಿ ಇದೆ, ಜ್ಞಾನ ಅನ್ನೋದು ಇದೆ. ಅದೇ ರೀತಿ ಎಲ್ಲರಲ್ಲೂ ಜ್ಞಾನ ಇದೆ, ವ್ಯಾವಹಾರಿಕ ಜ್ಞಾನ ಇದೆ, ಪ್ರಾಪಂಚಿಕ ಜ್ಞಾನ ಇದೆ, ಎಲ್ಲ ಜ್ಞಾನಗಳು ಇದೆ. ಈ ಆಧ್ಯಾತ್ಮ ಜ್ಞಾನದ ಬೆಂಕಿ ಗುರುನೇ ಹಚ್ಚಬೇಕು, ಅವನೇ ತೋರಿಸ್ಕೊಡ್ಬೇಕು, ಇನ್ಯಾರು ತೋರಿಸ್ಕೊಡಕ್ ಸಾಧ್ಯ ಇಲ್ಲ. ಯಾವ ದೇವಿ ದೇವತಾದಿಗಳಿಂದಲೂ ಸಾಧ್ಯವಿಲ್ಲ. ಅವರೆಲ್ಲ ಗುರುಗಳನ್ನ ಮಾಡ್ಬಿಟ್ರು. ರಾಮ ಗುರುನ್ ಮಾಡ್ದ, ಕೃಷ್ಣ ಗುರುನ್ ಮಾಡ್ದ. ಕೃಷ್ಣನ 3 ಜನ ಗುರುಗಳು. ಒಬ್ರು ಕುಲಗುರು ಒಬ್ನು, ಆಧ್ಯಾತ್ಮಿಕ ಗುರು ಒಬ್ನು, ವಿದ್ಯೆ ಕಲಿಸಿದ ಗುರು ಒಬ್ನು. ರಾಮಗೆ 2 ಗುರುಗಳು. ವಿಶ್ವಾಮಿತ್ರರು ಶಸ್ತ್ರಾಭ್ಯಾಸ ಮಾಡೋದಕ್ಕೆ, ಆತ್ಮಜ್ಞಾನ ವಿಚಾರಕ್ಕೆ ವಶಿಷ್ಠರು, ಜೊತೆಗೆ ಅವರು ಕುಲಗುರುಗಳು. ಈ ರೀತಿಯಾಗಿ ನೀವು ಗುರುಗಳ ಕಡೆಯಿಂದ ಆ ಆಧ್ಯಾತ್ಮದ ಬೆಂಕಿಯನ್ನು ಹಚ್ಚಿಸಿಕೊಳ್ಳಿ. ನಿಮ್ಮಲ್ಲಿದೆ, ಅದು ನಿಮ್ಮಲ್ಲಿದೆ. ಅದಕ್ಕೆ ಬೆಂಕಿ ಕಟ್ಟಿ ಗೀರಿ ಇಡೋರು ಬೇಕು. ಯಾವ ರೀತಿ ಅಣತೆ ಇದೆ, ಅಣತೆಯಲ್ಲಿ ಎಣ್ಣೆ ಇದೆ, ದೀಪ ಇದು ಬತ್ತಿ ಇದೆ, ಹಚ್ಚೋರೊಬ್ರು ಬೇಕಲ್ಲ, ಅದೇ ಅಂಟಿಸ್ಕೊಳ್ಳೋದಿಲ್ಲ. ಅಲ್ಲಿಗೆ ಎಲ್ಲರಲ್ಲಿ ಒಂದು ಜ್ಞಾನ ಇದ್ದೇ ಇರ್ತದೆ. ಜ್ಞಾನ ಇದೆ, ಅದು ಅಂಟಿಸೋದು ನಾವೇ ಹೋಗ್ಬಿಟ್ಟು ಗುರುಗಳ ಹತ್ರ ಅಂಟಿಸು ಅಂತ ಹೇಳ್ಬೇಕಾ, ಇಲ್ಲ ಗುರುಗಳೇ ಬಂದು ನಮ್ಮ ಹತ್ರ? ಒಳ್ಳೆ ಪ್ರಶ್ನೆ ಹಾಕಿದ್ರೆ ಇಷ್ಟಕ್ಕೆ ನೀವು. ಒಳ್ಳೆ ಪ್ರಶ್ನೆ ನಿಜವಾದ. ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ನಾವು ಹೋಗಬೇಕಾಗೋ ಸಂದರ್ಭ ಬರುತ್ತೆ, ಹೋಗ್ಲೇಬೇಕು. ನಾವು ಹೋಗ್ಬೇಕು. ನಮ್ಮ ಪುಣ್ಯಕರ್ಮ ಇದ್ರೆ ಅವರೇ ಬಂದ್ಬಿಡ್ತಾರೆ, ನಮ್ಮ ಹತ್ರಕ್ಕೆ ಬಂದ್ಬಿಡ್ತಾರೆ, ನಿಮ್ಮ ಹತ್ರಕ್ಕೆ ನಮ್ಮ ಹತ್ರಕ್ಕೆ ಬಂದ್ಬಿಡ್ತಾರೆ. ಎರಡೂ ಸಾಧ್ಯತೆ ಉಂಟು, ಒಂದೇ ಸಾಧ್ಯತೆ ಅಂತ ಹೇಳಕ್ಕಾಗೋದಿಲ್ಲ. ಇವಾಗ ನಾವು ವಿದ್ಯೆ ಕಲಿಯಕ್ಕೆ ಸ್ಕೂಲ್ಗೆ ಹೋಗ್ತೀವಿ, ಶಾಲೆಗೆ ಹೋಗ್ತೀವಿ, ಟ್ಯೂಷನ್ಗೆ ಮನೆಗೆ ಮಾಡ್ಕೊಳ್ತೀವಿ ಅಲ್ಲ ಸ್ವಾಮಿ. ಎಲ್ಲರೂ ಟ್ಯೂಷನ್ ಹೊರಗಡೆ ಹೋಗ್ತಾರೆ, ಅವರ ಅನುಕೂಲ ಇರೋರು ನಾವೇನು ಅಲ್ಲಿ ಹೋಗೋದು, ಮನೆಗೆ ಮಾಡ್ತಾರೆ ನೋಡಿ, ಅವರು ಪ್ರಾರಂಭ. ಹಾಗಾಗಿ ಎರಡೂ ಉಂಟು ಸರ್. ನೀವು ಬಂದು ನಮಗೆ ಕೃಪೆ. ಹಾಗಾಗಿ ನಮ್ಮ ಸಂಸ್ಕಾರ ಮೇಲೆ ಅವಲಂಬಿತವಾಗಿದೆ, ನಮ್ಮ ಸಂಸ್ಕಾರದ ಮೇಲೆ ಅವಲಂಬಿತವಾಗಿದೆ. ಮನೆ ಯಾರೋ ಬಂದು ಅವ್ರ ಪುಸ್ತಕಗಳೆಲ್ಲ ಕೊಟ್ಬಿಡೋದು, ಅವರು ಜ್ಞಾನಾಗ್ನಿನ ಆಚೆಗೆ ಬಂದಿದ್ದು. ನಮ್ಮಲ್ಲಿ ಆಗ್ಲೇ ಉರಿತಾ ಇದೆ ಸ್ವಾಮಿ ಒಳ್ಳೆ ಜ್ಞಾನ, ಅದಕ್ಕಿಂತ ಉತ್ತಮವಾದ ಜ್ಞಾನ ಅಲ್ವಾ ಸ್ವಾಮಿ? ಉರಿತಾ ಇರೋದು, ಅದನ್ನ ಅಗತ್ಯ ನಮಗಿಲ್ಲ, ಅದ್ರ ಅಗತ್ಯ ಇಲ್ಲ. ಅದೇ ರೀತಿಯ ಅದಕ್ಕಿಂತ ಹೆಚ್ಚಿನ ಜ್ಞಾನ ನಾವಿಲ್ಲಿ ತಿಳಿತಾ ಇದ್ದೀವಿ, ಪ್ರಚಾರ ನಡೀತಾ ಇದೆ, ಅರಿತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಿನದೆ ಹೇಳ್ಬೇಕು ಅಂದ್ರೆ ಅವ್ರು ಎಂಥವ್ರೇನಾಗಿರ್ಲಿ ಅದೆಲ್ಲ ಬೇರೆ ಬೇರೆ ವಿಚಾರಗಳು ಬಂತಲ್ಲ, ಅದರಿಂದಾಗಿ ಅವರ ಒಂದು ಮಹಿಮೆ ಕಡಿಮೆ ಆಯಿತು. ನೋಡಿ, ಅವರ ಮಹಿಮೆ ಕಡಿಮೆ ಆಯಿತು. ಆದ್ದರಿಂದ
ಪ್ರತಿಯೊಬ್ಬರು ಜ್ಞಾನಾಗ್ನಿಯನ್ನ, ಆಧ್ಯಾತ್ಮ ಜ್ಞಾನಾಗ್ನಿಯನ್ನ ಗುರುಗಳ ಕಡೆಯಿಂದ ಹಚ್ಚಿಸಿಕೊಳ್ಳಬೇಕು. ಅವರೇ ಹಚ್ಚಕ್ಕೆ ಸಾಧ್ಯ, ಬೇರೆ ಯಾರು ಹಚ್ಚಕ್ಕೆ ಸಾಧ್ಯ, ಬೇರೆ ಯಾರು ಹಚ್ಚಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು, ಏನಕ್ಕೆ ನಾವು ಹಚ್ಚಿಸ್ಕೊಳ್ಬೇಕು ಅಂದ್ರೆ ನಮ್ಮ ಉದ್ಧಾರಕ್ಕೋಸ್ಕರ, ನಮ್ಮ ಕಲ್ಯಾಣಕ್ಕೋಸ್ಕರ. ಕಲ್ಯಾಣ ಅಂದ್ರೆ ಮದುವೆ ಎಲ್ಲ ಹೇಳ್ತಾ ಇರ್ತೀವಿ, ಹಾಗಾಗಿ ಶುಭವಾಗಲಿ ನಮ್ಗೆ. ಅದು ನಿಜವಾದ ವಿದ್ಯೆ. ಯಾವುದು? ಆಧ್ಯಾತ್ಮ ವಿದ್ಯೆ ಇದೆಯಲ್ಲ, ಅದು ನಿಜವಾದ ವಿದ್ಯೆ. ಇನ್ನೆಲ್ಲ ವ್ಯಾವಹಾರಿಕ ವಿದ್ಯೆ. ಅದಕ್ಕೆ ಕೈವಾರ ತಾತಯ್ಯನವ್ರು ಹೇಳಿದ್ರು, ಸತ್ತು ಹುಟ್ಟದ ವಿದ್ಯೆಯನ್ನು ಓದಪ್ಪ ನೀನು. ಸತ್ತು ಹುಟ್ಟದ, ಈಗ ಬಂದಿದೆ ಶರೀರ, ಹೋಗ್ಲೇಬೇಕು ಒಂದಲ್ಲ ಒಂದು ದಿನ, ಮತ್ತೆ ಹುಟ್ಟಬಾರದು ಅಂತ ವಿದ್ಯೆಯನ್ನು ಓದು. ಅಂತ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ ವಿದ್ಯೆ. ಆ ಆಧ್ಯಾತ್ಮ ವಿದ್ಯೆ ಯಾರಿಂದ ಸಿಗುತ್ತೆ ಅಂತಂದ್ರೆ, ಯಾರು ಇದನ್ನ ಪರಿಪೂರ್ಣವಾಗಿ ಅರಿತಿದಾರೋ, ಮತ್ತೆ ಹುಟ್ಟಬಾರದು ಅನ್ನೋ ಒಂದು ವಿದ್ಯೆಯನ್ನ ಯಾರು ಅರಿತಿದಾರೋ ಅಂತಹ ಗುರುಗಳಿಂದ ನೀವು ಪಡೆಯಬೇಕು. ನೆನೆ ಪ್ರಶ್ನೆ ಆಗೋಯ್ತಲ್ಲಿ, ಇದೇ ಹುಟ್ಟು ಸಾವಿನ ಬಗ್ಗೆ. ಶಂಕರಾಚಾರ್ಯರು ಮತ್ತೆ ಹುಟ್ಟಬೇಕು ಅಂತಾರಲ್ಲ, ಅದಕ್ಕೆ ಅವ್ರ ಜ್ಞಾನವನ್ನ ಕಬೀರ್ ಸಾಹೇಬರು ಒಪ್ಪಲಿಲ್ಲ. ಹುಟ್ಟಬೇಕು ಅಂದಾಗ ಈಕೆ ಆಧ್ಯಾತ್ಮ ಜ್ಞಾನ ಯಾಕೆ ಬೇಕು? ಎಲ್ಲರೂ ಮೋಜು ಮಸ್ತಿ ಮಾಡ್ದಂಗೆ ನಾವು ಮೋಜು ಮಸ್ತಿ ಮಾಡೋಣ, ಇರೋಣ. ಯಾಕೆ ಬರಿಬೇಕಾಯ್ತು ಅವರು ಭಾಷ್ಯಗಳು? ಅಲ್ವರ, ಯಾಕೆ ಬರಿಬೇಕಾಯ್ತು? ವೇದಾಂತದ ಮೇಲೆ ಭಾಷ್ಯ ಬರೆದ್ರು, ಗೀತೆ ಮೇಲೆ ಭಾಷ್ಯ ಬರೆದ್ರು, ಅಂದ್ರೆ ಅದನ್ನ ವಿಚಾರಗಳನ್ನ ಪ್ರಕಟಣೆ ಮಾಡಿ ಕನ್ನಡದಲ್ಲಿ, ಸಂಸ್ಕೃತದಿದ್ದನ್ನ ಕನ್ನಡದಲ್ಲಿ ಎಲ್ಲ ಬರೆದ್ರು. ಯಾಕೆ ಬರಿಬೇಕಾಯ್ತು? ಉಪನಿಷತ್ತುಗಳ ಮೇಲೆ ಯಾಕೆ ಒಂದು ಸ್ಪೀಚ್ ಕೊಡ್ಬೇಕಾಯ್ತು? ಪುಸ್ತಕ ಬರಿಬೇಕಾಯ್ತು? ಎಲ್ಲ ಪ್ರಶ್ನೆ ಬರುತ್ತಲ್ವಾ? ನಾವೇನಿಗೆ ಬಂದಿರೋದಿಲ್ಲ? ಮತ್ತೆ ಹುಟ್ಟಬಾರದು ಅನ್ನೋ ಉದ್ದೇಶಕ್ಕೆ ನಾವು ಬಂದಿರೋದಿಲ್ಲ. ಹುಟ್ಟಬೇಕು ಅಂದ್ರೆ ಏನು ಹೇಳಿದ್ರೆ ಏನರ್ಥ? ಅದು ಜ್ಞಾನವೇ ಅಲ್ಲ, ಅದು ಸಮಾಜಕ್ಕೆ ತೋರ್ಪಡಿಸೋಸ್ಕರನೇ ಹುಟ್ಟಿಬಾ ಅಂತ ಹೇಳೋದು. ಅದು ಜ್ಞಾನಕ್ಕೆ ಅದು ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಸಂಬಂಧನೇ ಇಲ್ಲ. ಜ್ಞಾನಕ್ಕೆ ಅದಕ್ಕೂ ಸಂಬಂಧ ಇಲ್ಲ. ಅರಿವಿಲ್ದೇ ಇರೋ ಹಂಗೆ ಹೇಳ್ಬೇಕಾದ್ರೆ ಅರಿವಿಲ್ಲದೆ ಇರೋ ಅಂತಾನೆ ಹೇಳ್ಬೇಕಾಗತ್ತೆ. ಹುಟ್ಟೋದು ತಪ್ಪಿಸ್ಕೊಳ್ಳೋಕೆನೆ, ಅದೇ ಬಂದಿರೋದೇ, ತಪ್ಪಿಸ್ಕೊಳ್ಳೋಕೆ ನಾವಿಲ್ಲಿ ಬಂದಿರೋದು. ಈ ಜನ್ಮ. ಕೃಷ್ಣನ ವಿಚಾರನು ಸ್ವಾಮೀಜಿಯವರು ಹನುಮಾನ್ ಸಾಹೇಬ್ ಹೇಳೋರು ಏನು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನವ ಧರ್ಮಸ್ಯ ತದಾತ್ಮಾನಾಂ ಸುಜಾಮ್ಯಂ ಪರಿತ್ರಾಣಾಯ ಸಾಧೂನಾಂ ಸಂಭವಾಮಿ ಯುಗೆ ಯುಗೆ. ಕೊನೆಯದು ಹೇಳ್ತೀವಿ ಅರ್ಥ ಏನು? ಪರಿತ್ರಾಣಾಯ ಸಂಭವಾಮಿ ಯುಗೆ ಯುಗೆ. ಏನು? ದುಷ್ಟರನ್ನ ಸದೆ ಬಡಿಯೋಕೆ ನಾನು ಮತ್ತೆ ಮತ್ತೆ ಹುಟ್ತೀನಿ, ಅದು ಬೇಡ ನಮಗೆ. ಮತ್ತೆ ಹುಟ್ಟುವುದು ಬೇಡ. ಬಿಡುಗಡೆಗೋಸ್ಕರ ನಾವಿಲ್ಲಿ ಸತ್ಯನ ತಿಳಿಯಕ್ಕೆ ಬಂದಿರೋದು. ಮತ್ತೆ ಹುಟ್ಟಬೇಕಾಗಿದ್ರೆ ಅಲ್ಲೇ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಶ್ರೀಮಂತನಾಗ ರಾಜನಾಗ ಹುಟ್ಟಬೋದಾಗಿತ್ತಲ್ಲ. ಹೆಂಗಿರು ಹೇಳಿದಾರ ಕರ್ಮ ಸಿದ್ಧಾಂತ, ನೀನ್ ಮಾಡಿದ್ದು ನಿನ್ನ ಫಲ ಕೊಡುತ್ತೆ ಮುಂದಿನ ಜನ್ಮಕ್ಕೂ ಅಂತ ಮಾಡ್ಕೊಂಡಿರ್ಬೋದಾಯ್ತು. ರಾಜನಾಗ ಹುಟ್ಟಬೋದಾಯ್ತು, ಮುಂದಿನ ಜನ್ಮದಲ್ಲಿ ಊಟ ಅನುಭವಿಸ್ಬೋದಾಯ್ತು, ಸುಖ ದುಃಖಗಳನ್ನೆಲ್ಲ. ಅದಕ್ಕೆ ದುರ್ಲಭ. ಮತ್ತೆ ಮನುಷ್ಯ ಜನ್ಮ ವೆರಿ ನೆಕ್ಸ್ಟ್ ಸಿಗುತ್ತೆ ಅನ್ನೋದು. ಬಸ್ಗಳಲ್ಲಿ ಹೋಗ್ತಾ ಇರ್ತೀವಿ, ಮುಂದಿನ ನಿಲ್ದಾಣ ನೆಕ್ಸ್ಟ್ ಸ್ಟಾಪ್ ಅರ್ಧೇಶನಹಳ್ಳಿ, ಹಂಗೇನ ಸಿಕ್ಬಿಡ್ತಾ ನೆಕ್ಸ್ಟ್ ಸ್ಟಾಪ್ಗೆ, ನೆಕ್ಸ್ಟ್ ಸಿಕ್ಬಿಡುತ್ತಾ ನಮ್ಗೆ ಮನುಷ್ಯ ಜನ್ಮ. ಇನ್ನು ಎಷ್ಟೋ ಕರ್ಮಗಳಿದಾವೆ, ಸಂಚಿತ ಕರ್ಮಗಳು ಇದಾವೆ ಅಂತ ಅವರೇ ಹೇಳ್ತಾರೆ ಅಲ್ವಲ್ಲ. ಅವರೇ ಹೇಳ್ತಾರೆ ಮುಕ್ತಿ ಪಡೆಯಕ್ಕೆ ಎಷ್ಟೋ ಜನ್ಮ ಬೇಕು ಅಂತ. ಆ ಪರಂಪರೆನೇ ಎಷ್ಟೋ ಜನ್ಮಗಳು. ಆದ್ರೆ ಕಬೀರ್ ಸಾಹೇಬ್ ಹೇಳೋ ಇದೊಂದೇ ಮಾನವ ಜನ್ಮ ಬಂದಿದೆ, ಇದರಲ್ಲಿ ನೀವು ಮುಕ್ತರಾಗ್ಬೋದು, ಮಾಡ್ಕೊಳ್ಳಿ ಅಂತಾರೆ. ಮುಕ್ತರಾಗ್ಬೋದು, ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳೋಕೆ ಸ್ವಲ್ಪ ಸಾಧನೆಗಳು ಇದೆಯಪ್ಪ, ಅದನ್ನ ಮಾಡಿ. ಯಾವುದು? ಮೊದಲನೇ ಸಾಧನೆ ಏನು? ಜ್ಞಾನದ ಅಗ್ನಿಯನ್ನ ಗುರುಗಳಿಂದ ಕಡೆಯಿಂದ ಹಚ್ಚಿಸಿಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ. ಸುಮ್ಮನೆ ಇವಾಗ ತಾವು ಹೇಳಿದ್ರಲ್ಲ ಶ್ಲೋಕ, ಯಾವುದು? ಭಗವದ್ಗೀತೆದ್ದು. ಅದು ಆತ್ಮಜ್ಞಾನಕ್ಕೆ ಅನ್ವಯಿಸೋದಿಲ್ವಾಗ? ಭಗವದ್ಗೀತೆಯಲ್ಲಿ ಆತ್ಮಜ್ಞಾನಕ್ಕೆ ಅನ್ವಯಿಸುವಂತ ಶ್ಲೋಕಗಳು ಇದಾವೆ, ಕರ್ಮ ಸಿದ್ಧಾಂತಕ್ಕೆ ಅನ್ವಯಿಸುವ ಶ್ಲೋಕಗಳು ಇದಾವೆ. ಭಕ್ತಿ ಯೋಗ, ಕರ್ಮಯೋಗ, ಸಾಂಖ್ಯ ಯೋಗ. ಸಾಂಖ್ಯ ಅಂದ್ರೆ ಎಣಿಸೋದು, ಒಂದು ಸಂಖ್ಯೆ ಏನು? ಎರಡೇ ಇರೋದು ಸಂಖ್ಯೆ, 1 2, ಜಡ ಮತ್ತು ಚೈತನ್ಯ. ಅವನೇ ಹೇಳ್ತಾನೆ, ಕೃಷ್ಣನೇ ಹೇಳಿರೋದು ಜಡ ಮತ್ತು ಚೈತನ್ಯ. ಏನೋ ಪ್ರಕೃತಿ ಪುರುಷ ಅನಾದಿ ಅಂದ್ರೆ ಅದನ್ನ ಯಾರು ಸೃಷ್ಟಿ ಮಾಡಿಲ್ಲ. ಯಾವುದೋ ನಮ್ಮ ಸ್ವರೂಪವನ್ನ, ನಮ್ಮ ಆತ್ಮವನ್ನ, ನಮ್ಮ ಅರಿವನ್ನ, ನಿಮ್ಮೆಲ್ಲರ ಅರಿವನ್ನ ಯಾರೂ ಸೃಷ್ಟಿ ಮಾಡಿಲ್ಲ. ಅದೇ ಪುರುಷ. ಅನಾದಿ ಅಂದ್ರೆ
ಈಶ್ವರ ಶಿವ ಯಾರು ಮಾಡಿಲ್ಲ, ಯಾರು ಮಾಡ. ಅವರೇ ಹೇಳ್ತಾನೆ ಕೃಷ್ಣ, ಅವನೇ ಹೇಳ್ತಾನೆ. ಇನ್ನು ಪ್ರಕೃತಿ ಅಂದ್ರೆ ಇವೆ ಪಂಚಭೂತಗಳು, ಆಕಾಶ, ಅಗ್ನಿ, ವಾಯು, ಜಲ, ಪೃಥ್ವಿ. ಅದನ್ನೇ ಯಾರು ಸೃಷ್ಟಿ ಮಾಡಿಲ್ಲ. ಬೆಳಿಗ್ಗೆ ಒಂದು ಪ್ರಶ್ನೆ ಸ್ನೇಹಿತರ, ಮಂಗನಿಂದ ಮಾನವ, ಅದು ವಿಜ್ಞಾನ ಹೇಳ್ತಾ ಇದೆ ಅಷ್ಟೇ. ಏನ್ ಸೊಮ್ಮೆ? ವಿಜ್ಞಾನ ಹೇಳ್ತಾ ಇದ್ದಾರೆ ಅಷ್ಟೇ. ಪರಿಪೂರ್ಣವಾಗಿ ಮಂಗನಿಂದ ಮಾನವ ಆಗಿರೋದು ಚಾನ್ಸಸ್ ಇಲ್ಲ. ಆಗಿದ್ರೆ ಇವಾಗಲೂ ಎಲ್ಲ ಮಂಗಗಳು ಮಾನವಗಳು ಆಗ್ಬಿಡ್ತಾರೆ. ಹಾ ನೋಡಿ ಪ್ರಶ್ನೆ, ಯಾವ ಮಂಗಳು ಇರಬಾರ್ದು. ಎಲ್ಲ ಮನುಷ್ಯ ಅಲ್ಲ, ಮಂಗ ಹುಡ್ತಾನೆ ಅಲ್ಲಲ್ಲ, ಕರೆಕ್ಟ್ ಅವ್ರು ಹೇಳಿದ್ರು. ಮಂಗ ಹುಡ್ತಾನೆ, ಬೆಳಿತಾ ಬೆಳಿತಾ ಮಾನವ ಆಗ್ಬಿಡ್ಬೇಕಾಯ್ತು. ಯಾಕೆ ಮಂಗ ಜಾತಿನೇ ಅವ್ರೆ ಅಲ್ಲ, ಅಷ್ಟಿಗೆ ಕಟ್ಟಾಯ್ತು. ಅವ್ರಿಗೆ ವಾದ ಮಾಡಕ್ ಬರ್ಲಿಲ್ಲ. ನಾವ್ ಹೇಳಿದ್ವಿ ಆಧ್ಯಾತ್ಮದ ಪ್ರಕಾರ ಮನುಷ್ಯನೇ, ಮಂಗ ಮಂಗನೇ. ಅದಕ್ಕೆ ಪಶುಗಳು ಪಕ್ಷಿಗಳು ಅಂತೇಳಿ ಹೇಳಿರೋದು. 84 ಲಕ್ಷ ಜೀವರಾಶಿಗಳಲ್ಲಿ 21 ಲಕ್ಷ ಅದು, 21 ಲಕ್ಷ ಇದು, 21 ಲಕ್ಷ ಅದು ಅಂತ. ಅಂಡಜ, ಪಿಂಡಜ, ಉದ್ಭಜ, ಶ್ವೇತಜ, ಈ ರೀತಿಯಾಗಿ ಅಲ್ವಾ. ಮನುಷ್ಯ ಹುಟ್ಟಂಗೆ ಅವು ಹುಟ್ಟತಾನೆ, ಓದ್ತೀವಿ ಅಲ್ವ ಸ್ವಾಮಿ. ಅವು ಜನ್ಮ ಕೊಡ್ತವೆ, ಬೆಳಿತಾ ಬೆಳಿತಾ ಮನುಷ್ಯನಾಗ್ಬೇಕಲ್ಲ, ಆಗಲ್ಲ. ಆದ್ರೆ ಅವ್ರು ಚರ್ಚೆ ಮಾಡಕ್ಕೆ ಅವ್ರ ಕೈನಲ್ಲ, ಅಲ್ಲ ಟ್ರಾಫಿಕ್ ಚೇಂಜ್. ಯಾಕಂದ್ರೆ ಗೊತ್ತಿಲ್ಲ ಪಾಪ ಅವ್ರಿಗೆ. ನಾವು ಟ್ರಾಫಿಕ್ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಡಾರ್ವಿನ್ ಥಿಯರಿ ಅಂತ ಹೇಳಿದ್ರು ಬಿಟ್ರು. ಡಾರ್ವಿನ್ ಥಿಯರಿ ಅಂತ ಹೇಳಿದ್ರು ಬಿಟ್ರು. ಹಂಗೆ ಈ ರೀತಿಯಾಗಿ ಜ್ಞಾನಾಗ್ನಿ ಅನ್ನೋದ ಹಚ್ಕೊಳ್ಬೇಕು. ಎಲ್ಲ ರೀತಿಯ ಶ್ಲೋಕಗಳಿವೆ. ಕೃಷ್ಣನೇ ಸ್ವತಃ ಇಷ್ಟು ಶ್ಲೋಕಗಳನ್ನು ಬರೆದ್ರು ಅನ್ನೋದು ಗ್ಯಾರಂಟಿ ಇಲ್ಲ. ಹೇಗೆ? ಅವನು ನನ್ನ ಸ್ವರೂಪ ಅಂತ ಹೇಳಿದಾಗ ಇವರೇನ್ ಮಾಡೋದು, ಅವನ ಸ್ವರೂಪ ಇಟ್ಕೊಂಡ್ಬಿಟ್ರು, ಅವನ ಮೂರ್ತಿನ ಹೇಳುವಾಗ ನಮ್ಮ ಸ್ವರೂಪನೇ ಅಂತ ಹೇಳೋದು, ಸ್ವಸ್ವರೂಪ ಅಂತಾನೆ ಹೇಳೋದು. ಹೇಳುವಾಗ ಡಿಕ್ಟೇಟ್ ಮಾಡುವಾಗ ನಿಮಗೆ ಹೇಳ್ಬೇಕಾದಾಗ ನಮ್ಮ ಸ್ವರೂಪ ಸೇರಿಸ್ಕೊಳ್ತೀವಿ, ಆಮೇಲೆ ನಮ್ಮ ಸ್ವರೂಪ. ಸೊ ಇವಾಗ ಸಮಾಜದಲ್ಲಿ ಒಂದಷ್ಟು ಗುರುಗಳು ಇದು ರಾಮಾಯಣ ಇಟ್ಕೊಂಡು ಹೇಳ್ತಾರೆ. ಹೌದು. ಒಬ್ಬರವರು ಮಹಾಭಾರತನ ಇಟ್ಕೊಂಡು ಹೇಳ್ತಾರೆ, ಒಬ್ಬರು ಭಗವದ್ಗೀತೆನ ಇಟ್ಕೊಂಡು, ಮತ್ತೆ ಇನ್ನೊಬ್ರು ಒಂದಷ್ಟು ಜನ ಬೇರೆ ಸರ್ವಶ್ರೇಷ್ಠ ಯಾವುದನ್ನ ನಾವು ತಗೊಳ್ಳಿ ಸ್ವಾಮಿ. ಇಲ್ಲಿ ಹೇಳ್ತಾ ಇದೀವಲ್ಲ, ಕಬೀರ್ ಜ್ಞಾನ ತಗೊಳ್ಳಿ, ಇದೇ ಸರ್ವಶ್ರೇಷ್ಠ. ಬರ್ಲಿ, ಯಾರು ಬರ್ಲಿ, ನಾನು ಈ ಪುಸ್ತಕ ಇಟ್ಕೊಂಡು ವಾದ ಮಾಡಬಲ್ಲೆ. ಓಪನ್ ಚಾಲೆಂಜ್. ಈ ಪುಸ್ತಕ ನಮ್ಗೆ ಆಧಾರ. ಈ ಪುಸ್ತಕದಲ್ಲಿ ತಿಳಿಸಿರೋದನ್ನ ನಾವ್ ಹೇಳ್ತೀವಿ. ಕಳೆದ ವಾರ ಆಚೆ ಕಡೆ ಮಾತಾಡ್ತಾ ಇದ್ವಿ. ಯಾರೋ ರಂಗರಾಜು ಅನ್ನೋರು ಯೂಟ್ಯೂಬ್ ಆಗ್ತಾ ಇರ್ತಾರೆ. ಅರ್ಧ ಸರಿಗೆ ಹೇಳ್ತಾನೆ, ಇನ್ನು ಅರ್ಧ ಮಿಶ್ರಣ ಮಾಡಿರ್ತಾರೆ. ಕರ್ಮ ಸಿದ್ಧಾಂತ ನಾವು ಒಪ್ಪೋದೇ ಇಲ್ಲ, ಅನೇಕ ಜನ ಒಪ್ಪೋದಿಲ್ಲ. ಬುದ್ಧನ ಏನಂಬುದ್ನೋ ಏನ್ ಬಿಟ್ನೋ ಗೊತ್ತಿಲ್ಲ, ಬುದ್ಧನು ಒಪ್ಪೋದಿಲ್ಲ ಆತ್ಮ ವಿಚಾರವನ್ನ ಅಂತ ಹೇಳ್ತಾರೆ. ಅದಕ್ಕೆ ಬುದ್ಧನು ಕೈ ಬಿಟ್ಬಿಟ್ರು ಕಬೀರ್ ಸಾಹೇಬ್. ಯಾಕೆ? ಇವರು ಸ್ವತಃ ಅನುಭವ ಮಾಡಿ ನಮ್ಗೆ ತಿಳಿಸಿರೋದು. ಸಂಚಿತ ಕರ್ಮ ಇದೆ, ಪ್ರಾರಬ್ಧ ಕರ್ಮ ಅನುಭವಿಸ್ತಾ ಇದೀವಿ, ಆಗಾಮಿ ಕರ್ಮ ಅದೇ ಹೇಳಿದ್ವಲ್ಲ, ಮುಂದಕ್ಕೆ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ವ್ರತ, ಪೂಜೆ, ಪುನಸ್ಕಾರ ಇವೆಲ್ಲ ಮಾಡ್ತಾ ಇದೀವಿ. ಈ ವಿದ್ಯೆ ಯಾವುದು ಅಂದ್ರೆ ಮತ್ತೆ ಹುಟ್ಟದಂತ ವಿದ್ಯೆನ ನಾವು ಇದನ್ನ ಇವಾಗ ಇಲ್ಲಿ ಅಭ್ಯಾಸ ಮಾಡ್ತಾ ಇರೋದು. ಮತ್ತೆ ಹುಟ್ಟಬಾರ್ದು. ಅದಕ್ಕೆ ಏನೇನ್ ಬೇಕೋ ಸಲಕರಣೆಗಳನ್ನ ನಾವು ಗುರುಗಳ ಮೂಲಕ ಪಡೆದುಕೊಳ್ಬೇಕು. ಸಾಧನೆ ಮಾಡಬೇಕು. ಸಲಕರಣೆ ಅಂದ್ರೆ ಕೊಡೋದಲ್ಲ, ಕೈ, ಕತ್ತಿ, ಕೋಲು ಅವೆಲ್ಲ ತಿಳಿಸ್ತಾರೆ ವಿಚಾರಗಳನ್ನ. ದಯೆಯಿಂದ ಇರು, ಕ್ಷಮೆಯಿಂದ ಇರು, ಶೀಲದಿಂದ ಇರು, ಇದ್ದದರಲ್ಲೇ ಸಂತೋಷದಿಂದ ಜೀವನ ಮಾಡೋ, ವೈರಾಗ್ಯ ಭಾವನೆಯನ್ನ ತಾಳೋ, ಗೃಹಸ್ಥನಾಗಿದ್ರು ಕೂಡ ಸಾಧುವಂತೆ ಜೀವನ ನಡೆಸೋ. ಉಪ್ಪು ಸಾಲದು ಅಂತ, ಉಪ್ಪು ಅವಾಗೆ ಕೇಳಿದ್ರು, ಉಪ್ಪು ಸಾಲದು ಅಂತ. ಉಪ್ಪು ಸಾಲದೆ ನೀನು ಊಟ ಮಾಡ್ತಾ ಇರು. ಉಪ್ಪು ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಒಂದು ಘಟನೆ ಹೇಳ್ಬೇಕು, ಆಗಲೇ ನೆನಪು ಬಂತು. ಅಮ್ಮ ಅವರು ನಮ್ಮನ್ನ ಎಲ್ಲಾರನ್ನು ಕರ್ಕೊಂಡು ಹೋಗಿದ್ರು. ಇದೇ ಬುರಾನ್ಪುರ ಆಶ್ರಮಕ್ಕೆ ರಾಮಸ್ವರೂಪ್ ಸಾಹೇಬ್ ಬಂದಿದ್ರು. ಅಲ್ಲಿ ವ್ಯವಸ್ಥೆ ಹೆಂಗಿತ್ತೋ ಏನೋ ಗೊತ್ತಿಲ್ಲ. ಒಬ್ರು ಸಾಂಬಾರ್ ಸಾಲದು ಅಂದ್ರು. ಅಂಗಮ್ಮ ಅಂತ ಅವ್ರ ಹೆಸರು. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿದವರು. ಹಂಗೆ ಸಾಧಕನಿಗೆ ಆ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಸಮಯ ಸಂದರ್ಭಗಳು ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಅವ್ರ ಮನೆಗಳಲ್ಲಿ ಏನ್ ಇಡ್ತಾರೋ ಅದನ್ನೇ ಊಟ ಮಾಡು. ಅಭಿಲಾಷ್ ಸಾಹೇಬ್ ಹೇಳುದು, ನೀವು ಒಬ್ಬ ಶಿಷ್ಯನ ಮನೆಗೆ ಹೋದಾಗ ನೀನು ಆ ಊಟ ಇಡು ಈ ಊಟ ಇಡು ಅಂತ ಕೇಳ್ಬೇಡ, ಬಾಯ್ಬಿಟ್ಟು. ಅವ್ರು ಊಟಕ್ಕೆ ಕರೆದಾಗ ಹೋಗಿ ಕುತ್ಕೊಳ್ಳೋದು ಅಷ್ಟೇ ತಟ್ಟೆ ಮುಂದೆ. ಅವ್ರ 2 ಚಪಾತಿ ಕೊಟ್ಬಿಟ್ಟು ಈರುಳ್ಳಿ ಇಟ್ರು ತಿನ್ಬಿಟ್ಟು ಬರ್ತಾ ಇರ್ಬೇಕು.
ಇದು ಗುರುಗಳಿಗೂ ಅನ್ವಯಿಸುತ್ತೆ ಮತ್ತೆ ಖಂಡಿತ ಸ್ವಾಮಿ, ಭಕ್ತರಿಗೂ ನಮಗೂ ಅನ್ವಯಿಸುತ್ತೆ ಸ್ವಾಮಿ. ಅಲ್ಲ, ಕೆಲವರು ಗುರುಗಳು ಬರ್ತಾರೆ, ಬಹಳ ವಿಶೇಷ ಅದು ಅವರ ಪ್ರೀತಿ, ಮಾಡೋ ಶಕ್ತಿ ಇದ್ದು ಮಾಡ್ಬೋದು, ಅವರ ಪ್ರೀತಿ ಮಾಡಿಲ್ಲ ಶಕ್ತಿ ಅಂದ್ರೆ ಇದ್ರೆ- ಅದೇ. ಶಕ್ತಿ ಇದ್ರೆ ಮಾಡ್ಬೋದು, ತಪ್ಪೇನಿಲ್ಲ. ಆದ್ರೆ ಸಾಧು ಆದವರು, ಗುರುಗಳಾದವರು, ವೈರಾಗ್ಯಶಾಲಿ ಆದವರು ಅವರೆಲ್ಲ ಕೇಳಬಾರ್ದು ಇಂಥ ಊಟನೇ ಬೇಕು ಅಂತ. ನಮ್ ಪ್ರೀತಿ, ನಮ್ ಗೌರವ, ವರ್ಷಕ್ಕೊಂದ್ಸಲಿ ಬಂದಿರ್ತಾರೆ ಗೆಸ್ಟ್ ಬಂದಂಗೆ, ದೇವ್ರು ಬಂದಂಗೆ, ಅಲ್ಲಿ ನಾವು ಮಾಡ್ತೀವಿ, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ ಅಷ್ಟೇ. ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತೀವಿ, ನಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸ್ತೀವಿ. ದಕ್ಷಿಣೆ ಕೊಡೋದು ಅಷ್ಟೇ. ಈ ಶಕ್ತಿ ಇದ್ರೆ ಕೊಡಿ, ಎಷ್ಟು ಬೇಕಾದ್ರೆ. ಶಕ್ತಿ ಎಷ್ಟಿದೆ ಅಷ್ಟು ಕೊಡಿ. 10 ರೂಪಾಯಿ ಕೊಟ್ಟರು ನಡೆಯುತ್ತೆ, 100 ರೂಪಾಯಿ ಕೊಟ್ಟರು ನಡೆಯುತ್ತೆ, ಇನ್ನು ಅದಕ್ಕೆ ಎಷ್ಟು ಕೊಟ್ಟರು ನಡೆಯುತ್ತೆ. ಅದು ನಿನ್ ಖುಷಿ. ಕೊಟ್ಬಿಟ್ಮೇಲೆ ಕೊರಗಬೇಡಿ, ಕೊಟ್ಮೇಲೆ ಕೊರಗಬೇಡಿ. ಕೊಡಕ್ ಮುಂಚೆ ನಿಮ್ಮ ಒಂದು ಆರ್ಥಿಕ ವ್ಯವಸ್ಥೆನ ನೋಡ್ಕೊಂಡು ಕೊಡಿ. ಅದೇನಮ್ಮ, ಅಷ್ಟೇ. ಊಟನೂ ಅಷ್ಟೇ ಸ್ವಾಮಿ, ನಿಮ್ಮ ಆರ್ಥಿಕ ವ್ಯವಸ್ಥೆನ ನೋಡಿಕೊಂಡು ಅವರಿಗೆ ಉಪಚಾರ ಮಾಡಿ. ಅವರು ಕೇಳಬಾರ್ದು, ನಮ್ಮ ಇಷ್ಟ, ನಾವು ಬಡಿಸ್ಬೋದು, ಬಗೆ ಬಗೆ ಮೃಷ್ಟಾನ್ನ ಬಡಿಸ್ಬೋದು, ಏನು ತಪ್ಪೇನಿಲ್ಲ. ಮತ್ತೆ ಬರೋಣ ವಿಚಾರಕ್ಕೆ. ಜ್ಞಾನದ ಅಗ್ನಿನ ಹಚ್ಚಿಸಿಕೊಳ್ಳಿ. ಅದೇನು ನಿಮ್ಮಲ್ಲಿರ್ತಕ್ಕಂಥ ವಿಕಾರಗಳನ್ನ ಸುಟ್ಟು ಬೂದಿ ಮಾಡಿಬಿಡ್ತಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ವಿಕಾರಗಳು, ರಾಗ, ದ್ವೇಷ, ಇವೆಲ್ಲ ವಿಕಾರಗಳನ್ನ ಸುಟ್ಟು ಬೂದಿ ಮಾಡಿಬಿಡುತ್ತೆ. ಇವೆಲ್ಲ ವಿಕಾರಗಳು ಅದನ್ನ ಒಂದು ಧಾರಣೆ ಮಾಡಿಕೊಂಡು ಆದ ಪಕ್ಷದಲ್ಲಿ ಎಷ್ಟು ತೊಂದರೆ. ಉದಾಹರಣೆಗೆ ಜಮದಗ್ನಿ ಕಥೆ ಕೇಳಿದೀವಿ ನಾವು. ಅವನಲ್ಲಿ ಕ್ರೋಧ ಇತ್ತು, ಬಹಳ ಕೋಪಿಷ್ಟ ಮನುಷ್ಯ ಅವನು. ಋಷಿ ಬೇರೆ, ಅದು ಪ್ರಶ್ನೆ ಕೇಳ್ಬಿಟ್ಟಿರ. ಋಷಿ ಬೇರೆ, ಋಷಿಗೆ ಯಾಕೆ ಕೋಪ ಇರಬೇಕು ಅಂತ ಇತ್ತು ಅವನು ಸ್ವಾಭಾವಿಕವಾಗಿ ಇತ್ತು. ಇರುತ್ತೆ ಮನುಷ್ಯನಲ್ಲಿ ಸ್ವಾಭಾವಿಕ ಈ ಒಂದು ಅದೇ ಇರುತ್ತೆ. ಅದು ಹೇಗೆ ಅಂತ ಹೇಳಿದಾಗ ಅದು ಸಂಸ್ಕಾರದ ಅದರ ಮೇಲೆ ಆಧಾರದ ಮೇಲೆ ಹೋಗುತ್ತೆ. ಬಹಳ ಕೋಪಿಷ್ಟ. ಆತನ ಹೆಂಡತಿ ರೇಣುಕಾದೇವಿ ದಿನ ಅವನು ಪೂಜೆ ಮಾಡ್ಬೇಕಾದ್ರೆ ಮರಳಿನಲ್ಲಿ ಮಡಿಕೆ ಮಾಡಬೇಕು. ಹೆಂಡತಿ ಮರಳಿನಲ್ಲಿ ಮಡಿಕೆ ಮಾಡಿ ನದಿನಲ್ಲಿ ನೀರು ತಗೊಂಡು ಹಾವನ್ನ ಸಿಂಬೆ ಮಾಡ್ಕೊಂಡು ಬರ್ತಾ ಇದ್ಲು. ಅಷ್ಟು ಪತಿವ್ರತೆ. ಅವನು ಸಂಸಾರ ಮಾಡಿದ 4 ಜನ ಮಕ್ಕಳಿದ್ವು. ಇದು ಮರಳಲ್ಲಿ ಮಡಿಕೆ ಆಗುತ್ತೆ. ಕಲ್ಪನೆ ಭಕ್ತಿ ಪರಾಕಾಷ್ಠೆ ಅಷ್ಟಿತ್ತು ಅಂತ. ಅಷ್ಟಿತ್ತು ಅಷ್ಟೇ. ಒಂದು ಕಲ್ಪನೆ ಅನ್ಕೊಳ್ಳಿ. ಇಲ್ಲ ಹೇಳಿದ್ರೆ ಅದು ನಾನು ಹೇಳಿದ್ನಲ್ಲ ಜಾಸ್ತಿ ಐತೆ ಅಂತ ಬಿಂಬ ತೋರ್ಸಕ್ಕೆ ನಾನು ಹೇಳಿದ್ನಲ್ಲ, ನೀವು ಸಹ ವ್ಯವಸ್ಥಿತವಾಗಿ ಆಧ್ಯಾತ್ಮ ಜ್ಞಾನದಲ್ಲಿ ನಾವೆಲ್ಲರೂ ಸಹ, ನೀವೊಬ್ಬರೇ ಅಲ್ಲ, ನಡೆದ್ರೆ ಆಗತ್ತೆ ಖಂಡಿತ. ಅಲ್ಲ, ಇವಾಗ ತೋರಿಸ್ತಾ ಇದ್ರು ಮುಳ್ಳಿನ ಇದ್ರ ಮೇಲೆ ಮಲ್ಕೊಂಡಿದ್ದ ನಮ್ಗೆಲ್ಲ ನಾವು ಚೂರು ತೆಗೆದ್ರೇನೆ ನಮ್ಗೆ ಆಗಲ್ಲ. ಮಲ್ಕೊಳ್ಳೋಕೆ ಆದೇಶ ಅಂತಂದ್ರೆ ಅಭ್ಯಾಸ ಮಾಡಿ. ಒಂದು ಹೇಳ್ತಾರಲ್ಲ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಃ ಮುಂದೆ ಪರಮಾನಂದ ಮಾಧವಂ ಅಂತಕ್ಕಂಥ ಒಂದು ಶ್ಲೋಕ ಇದೆ. ಏನೋ ಮೂಗ ಮಾತಾಡ್ತಾನೆ, ಕುಂಟ ಬೆಟ್ಟ ಹತ್ಬಿಡ್ತಾನೆ. ಇವೆಲ್ಲ ಸಾಧ್ಯ ಆಗೋದು ಯಾವುದರಿಂದ? ಆ ಮಾಧವನ ಕೃಪೆ ಅನ್ನೋದು ಇದ್ರೆ ಎಲ್ಲ ಆಗ್ತದೆ ಅನ್ನೋದಕ್ಕೆ ಉದಾಹರಣೆಗಳು ಅಷ್ಟೇನೆ. ಮರಳಲ್ಲಿ ಮಡಿಕೆ ನೀರು ತಗ ಸಾಧ್ಯವ ಅಂತಂತಂದ್ರೆ ಅದು ಭಕ್ತಿಯ ಪರಾಕಾಷ್ಠೆ, ಪಾತಿವ್ರತ್ಯದಿಂದ ಆಗತ್ತೆ. ಒಟ್ಟಿನಲ್ಲಿ ಸೂರ್ಯ ಚಂದ್ರನ ನಿಲ್ಲಿಸ್ಬಿಟ್ರು, ಚಂದ್ರನೇ ನಿಲ್ಲಿಸ್ಬಿಟ್ರು. ಒಬ್ಳು ಅನ್ಸೂಯ ತಂಗಿ ಉಟ್ಬೇಡ ನೀನು ಅಂತ ಅಂದ್ರು, ಸೂರ್ಯನೇ ಉಟ್ಬೇಡ ಅಂದ್ಬಿಟ್ಲು. ಅದನ್ನ ಕತೆ ಆಗಿಲ್ಲಣ್ಣ, ಇದನ್ನ ಮುಗಿಸ್ಬಿಡೋಣ ಈ ಕಥೆನ. ಜಮದಗ್ನಿ ಬಹಳ ಕೋಪಿಷ್ಟ, ಇನ್ನು ಅದ್ರೊಳಗೊಂದು ಕತೆ ಬಹಳ ಕೋಪಿಷ್ಟ. 4 ಜನ ಮಕ್ಕಳು. 4 ಜನ ಮಕ್ಕಳು ನದಿಯಲ್ಲಿ ನೀರು ತರಕ್ಕೆ ಹೋದಾಗ ಅಲ್ಲಿ ಗಂಧರ್ವರು ಸ್ನಾನ ಮಾಡ್ತಾ ಇದ್ರು. ಗಂಧರ್ವರು ಸ್ತ್ರೀ ಪುರುಷರು ಮೊದಲುಗೊಂಡು ಸ್ನಾನ ಮಾಡ್ತಾ ಇದ್ರು. ಅದನ್ನ ನೋಡಿದಾಗ ಅವಳಿಗೆ ಮನಸ್ಸು ಚಂಚಲ ಆಗೋಯ್ತು. ಇಲ್ಲಿ ಮಡಗೆನೂ ಆಗಲಿಲ್ಲ, ಇಲ್ಲಿ ಯಾವೂ ಸಿಕ್ಲಿಲ್ಲ ಸಿಂಬೆಗೆ. ಇಲ್ಲಿ ಲೇಟ್ ಆಗೋಯ್ತು ಪೂಜೆಗೆ ಟೈಮು. ನೋಡ್ದ ದೃಷ್ಟಿ, ದಿವ್ಯ ದೃಷ್ಟಿ. ಅದು ಆಗತ್ತೆ ಸ್ವಾಮಿ, ದಿವ್ಯ ದೃಷ್ಟಿಯಿಂದ ಗೊತ್ತಾಗುತ್ತೆ ಜ್ಞಾನಿಗಳಿಗೆ. ಅದೇ ನಮ್ಮ ಗುರುಗಳೇ ಉದಾಹರಣೆ ಇರಲಿ ಹೇಳ್ತಾ ಇದ್ದೀನಿ, ಹಾಗಾಗಿ ಹೇಳ್ತಿರ್ತೀನಿ. ಈಗ ಈ ಕಥೆನ ಮೂರ್ತಿ ಮಾಡೋಣ. ವಾಪಸ್ ಬಂದ್ಬಿಟ್ಲು. ಇವನು ಕೋಪ ಬಂತು, ನೋಡ್ದ, ಓ ಇವಳು ಹೆಚ್ಚು ಕಡಿಮೆ ಆಗಿದ್ದಾಳೆ, ಮನಸ್ಸು ಚಂಚಲ ಆಗಿದೆ ಅಂತೇಳಿ ಕರೆದ 3 ಜನ ಮಕ್ಕಳನ್ನ. ಏನಪ್ಪಾಜಿ ಆಜ್ಞೆ, ಅವಳನ್ನ ಕತ್ತರಿಸು. ತಾಯಿನ ಕತ್ತರಿಸೋದು ಮಹಾಪಾಪ ಸ್ವಾಮೀಜಿ, ತಂದೆ, ಅಪ್ಪ ಅಂತ ಏನೋ ಹೇಳಿದ್ರು. ಹೋಗಿ ನೀನು ಸುಟ್ಟೋಗು, ಅವನು ಸುಟ್ಟೋಗು, 3 ಜನನು ಸುಟ್ಟು ಹಾಕ್ಬಿಟ್ಟ. ಕೊನೆಯವನು ಪರಶುರಾಮ ಎಲ್ಲೋ ಇದ್ದ, ಕರ್ದ, ಬಂದ. ಏನು ಅಪ್ಪಣೆ ಸ್ವಾಮಿ, ಮೊದಲು ಕತ್ತರಿಸು ತಾಯಿನ, ಚಂಚಲೆ ಆಗ್ಬಿಟ್ಟಿದ್ದಾಳೆ, ಅವಳ ಮನಸ್ಸು ಸರಿ ಇಲ್ಲ, ಅವಳು ಕೆಟ್ಟೋಗ್ಬಿಟ್ಟಿದ್ದಾಳೆ, ಕತ್ತರಿಸು ಅಂತ ಕತ್ತರಿಸೇ ಬಿಟ್ಟ.
ಅವನು ಕೋಪ ಶಮನ ಆಯ್ತು. ನನ್ನ ಮಾತು ಕೇಳ್ದಪ್ಪ ನಿನ್ನ ಮಗ, ನೀನು 3 ವರ ಬೇಕು, 3 ವರ ಕೊಡ್ತೀನಿ ನಾನು ನಿನ್ಗೆ, ಕೇಳು ಏನ್ ಬೇಕು. ಮೊಟ್ಟ ಮೊದಲು ಹೇಳ್ದ, ಕೋಪನ್ ಬಿಡಿ ನೀವು ಅಂತ. ಕೋಪನ್ ಬಿಟ್ಬಿಟ್ಟ, ದಾರಿ ಹಿಡಿದು ಕೋಪನ್ ಬಿಟ್ಟ. ಇನ್ನ 2 ವರ ಬಾಕಿ ಇದೆ, ತಾಯಿನ ಉಳಿಸಿ, ಇನ್ನೊಂದು ಬರ ಸೋದರನ ಉಳಿಸಿ. ನೋಡಿ ಕೋಪ ಏನಕ್ಕೆ ವಿಕಾರಗಳು ಸುಟ್ಟು ಬೂದಿ ಮಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಇನ್ನೊಂದು ಕತೆ ಹೇಳದ, ಅದು ಹೇಳ್ಬಿಡೋಣ. ಅನುಸೂಯ ತಂಗಿ, ಅವಳ ಹೆಸರು ಗೊತ್ತಿಲ್ಲ, ಅವಳು ಬಹಳ ಪತಿವ್ರತೆ. ಸುಮತಿ ಬಹಳ ಪತಿವ್ರತೆ. ಗಂಡನಿಗೆ ಅವನು ಕಾಮ ಪಿಪಾಸಿ, ಹೊರಗಡೆ ಹೋಗಿ ಹೋಗಿ ಅವ್ನು ಕುಷ್ಠರೋಗ ಬಂದ್ಬಿಡ್ತು. ಆದ್ರೂ ಅವನ್ನ ಸೇವೆ ಮಾಡ್ತಾ ಇರ್ತಾಳೆ, ಬಹಳ ಸೇವೆ ಮಾಡ್ತಾ ಇರ್ತಾಳೆ. ಇವಳು ಉಪಚಾರಕ್ಕೆ ವೈದ್ಯಕೀಯ ಉಪಚಾರಕ್ಕೆ ಸಲುವಾಗಿ ಅವನ್ನ ತಲೆ ಮೇಲೆ ಹೊತ್ಕೊಂಡು ಬರ್ತಾ ಇರ್ತಾಳೆ. ಒಬ್ಬ ಋಷಿ ತಪಸ್ ಮಾಡ್ತಾ ಇರ್ತಾನಂತೆ, ಅವನಿಗೆ ತಗಲ್ಬಿಡುತ್ತಂತೆ ಒಂದು ಅಂಗ. ಅವನು ತಪಸ್ ಭಂಗ ಆಗೋಯ್ತು. ಅವನೇನ್ ಮಾಡ್ದ, ನಾಳೆ ಸೂರ್ಯೋದಯ ಆಗೋದ್ರೊಳಗಡೆ ನೀನು ಸತ್ತೋಗು ಅಂತ ಶಾಪ ಕೊಟ್ಬಿಡ್ತಾನೆ. ಕತೆ ಕರೆಕ್ಟ್ ಆಗೈತೆ ನಮ್ಮ? ತಪ್ಪಿದ್ರೆ ಹೇಳ್ಬಿಡಿ. ಇಲ್ಲ ಇಲ್ಲ. ಶಾಪ ಕೊಟ್ಬಿಡ್ತಾರೆ ಆ ಋಷಿ. ಇವಳು ಏನ್ ಮಾಡ್ತಾಳೆ, ಸೂರ್ಯ ಹುಟ್ಟಿದ್ರೆ ತಾನೇ ನಾನು ವಿಧವೆ ಆಗೋದು. ಸೂರ್ಯ ನೀನು ಹುಟ್ಟಬೇಡ, ಇವಾಗ ಎಲ್ಲಿದ್ಯಾ ಅಲ್ಲೇ ಇದ್ಬಿಡು. ಅವ್ನು ಪಾರಿನಾಗಿದ್ದ, ಅಲ್ಲೇ ಇದ್ಬಿಡ. ಭಾರತಕ್ಕೆ ಬರಲೇ ಇಲ್ಲ. ಅಲ್ಲೋಲ್ಲ ಕಲ್ಲಲ್ಲ ಆಗೋಯ್ತು ಪ್ರಪಂಚ ಎಲ್ಲ. ಏನು ಬೆಳಿಗ್ಗೆ ಎದ್ದು ನಿತ್ಯ ಕರ್ಮಗಳು ಮಾಡೋರು, ಏನು ಇಲ್ಲ, ಬೆಳಕಾಗಿಲ್ಲ, ಹೊಲ ಉಳೋರು, ಕಚೇರಿಗೆ ಹೋಗೋರು, ಮತ್ತೊಂದು. ಆವಾಗ ಎಲ್ಲರಿಗೂ ಗೊತ್ತಾಯ್ತು, ಇವಳು ಶಾಪದಿಂದ ಅವನು ಅಲ್ಲಿ ನಿಂತವನೇ, ಪಾರಿನಲ್ಲೇ ಅವನೇ ಅಂತ. ಅವಾಗ ಬಂದು ಇವಳನ್ನ ಕೇಳ್ಕೊಳ್ತಾರೆ. ಕೇಳ್ಕೊಂಡಾಗ ಅವ್ರ ಅಕ್ಕನ ಮೂಲಕ ಬರ್ತಾರೆ. ತಂಗಿ ಮತ್ತು ಅಕ್ಕನ ಮಾತು ಕೇಳ್ತಾ ಇದ್ದು ಅಂತ ಬದಲು ಕೇಳ್ತಾರೆ. ಯಾರು ಕೇಳಲ್ಲ ಇವಳು. ಆಗೋಗಿ ಅಕ್ಕನ ಮೂಲಕ ಬಂದು ಅವಳಿಗೆ ಶ್ರಮಣ ಮಾಡ್ತಾರೆ. ನಿನ್ನ ಗಂಡನ ನಾನು ಉಳಿಸ್ಕೊಡ್ತೀನಮ್ಮ, ನೀನು ಉಪಸಂಹಾರ ಮಾಡು, ವಾಪಸ್ ತಗೋ. ಆವಾಗ ವಾಪಸ್ ತಗೊಂತಾರೆ. ಆಮೇಲೆ ಇವನು ಸಾಯ್ತಾನೆ, ತಿರ್ಗಾ ಹೋಗ್ತಾರೆ. ನೋಡಿ ಹಿಂಗೆ ಶಕ್ತಿಗಳು. ಸದಾಶಿವ ಅವ್ರಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ಆಂಧ್ರ ಪ್ರದೇಶದ ಏನು ಇದೆಯಲ್ಲ ಎಂಥದ್ದು ಯಾಗಂಟಿ ಗುಹೆಗಳ ಹತ್ರ ಆಗ ಋಷಿಮುನಿಗಳು, ಬ್ರಹ್ಮೇಂದ್ರ ಸ್ವಾಮಿಗಳು ಒಬ್ಬರೇ ಅಲ್ಲ, ಅದಕ್ಕೆ ಹಿಂದೆ ಇದ್ದಂಥ ಋಷಿಮುನಿಗಳು ಕೂಡ ಒಳಗಡೆ ಧ್ಯಾನ ಯೋಗ ಅವೆಲ್ಲ ಮಾಡೋ ಸಂದರ್ಭದಲ್ಲಿ ಆ ಕಾಗೆಗಳು ಬೆಟ್ಟ ದಿಬ್ಬಾದು ಇದ್ರ ಮೇಲೆ ಕಾಗೆಗಳು ಕಾ 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 ಅಂತ ಕೂಗ್ತವೆ. ತಪಸ್ಸಿಗೆ ನಮ್ಮ ಧ್ಯಾನಕ್ಕೆ ಭಂಗ ಆಗ್ತದೆ ಅಂತೇಳಿ ಅವತ್ತು ಋಷಿಮುನಿಗಳು ಶಾಪ ಕೊಟ್ಟಿದ್ದು, ಈ ಪ್ರದೇಶ ಬಿಟ್ಟು ನೀವೆಲ್ಲರೂ ಮಕ್ಕಳು ಇಲ್ಲಿ ಸದ್ದಾಗಬಾರ್ದು ಅಂತ ಅವ್ರು ಹಾಕಿರೋ ದಿಗ್ಬಂಧನ ಇವತ್ತು ನಡೀತಾ ಇದೆ. ನೀವು ಅನ್ನ ಚೆಲ್ರಿ, ಬುರುಗ್ ಚೆಲ್ ಬಿಡ್ರಿ, ಕಾಗೆಗಳು ಅಲ್ಲಿ ಮಾತ್ರ ಬರೋದೇ ಇಲ್ಲ. ಅಲ್ಲ, ವಾದ ವಿವಾದಕ್ಕೆ ಒಂದಷ್ಟು ತಗೊಂಡೋಗಿ ಅಲ್ಲಿ ಬಿಟ್ರೆ ಇವಾಗ ಬಿಡಿ. ಅಲ್ಲ, ವಾದ ವಿವಾದಕ್ಕೆ ಪರೀಕ್ಷೆ ಮಾಡಿ. ಕಾಗೆನ ಯಾರು ಮುಟ್ಟೋರು? ಅನ್ನ ಕಾಗೆನ ಯಾರು ಮುಟ್ಟೋರು? ಶನ್ಮ ತುಮ್ನೆ ಹೆಗಲೇ ಇರ್ತಾನೆ. ಏನ್ ಮೇಡಮ್, ಏನ್ ನೀವು ಹೇಳಿದ್ರೆ ಕಾಗೆನೆ ಸಾಕೋ ಇವಾಗ. ಹೌದಾ? ಇಲ್ಲಿ ಬಿಡಿ, ಇದೆಲ್ಲ ಅಷ್ಟೇ. ವಾದ ವಿವಾದ ನೀವು ಮಾಡಿ ಪ್ರಯತ್ನ ಮಾಡಿ ನೋಡಿ ಸ್ವಾಮಿ, ನಮಗೂ ಅರಿವಾಗುತ್ತೆ ಚೇಂಜ್ ಆಗಿದೆ ಅಂತ. ಹಂಗೆ ವಿಕಾರಗಳು ಸುಟ್ಟೋಗ್ತವೆ ನಮ್ಮಲ್ಲಿ. ಉತ್ಪತ್ತಿ ಆಗತಕ್ಕಂಥ ವಿಕಾರಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಗುರು ಹಚ್ಚೋ ಜ್ಞಾನಾಗ್ನಿಯಿಂದ, ಅಂದ್ರೆ ಸಾಧನೆ ಮಾಡ್ಕೋಬೇಕಾಗಿರೋದು ಶಿಷ್ಯನ ಕರ್ತವ್ಯ. ಅವನು ಹಚ್ಬಿಟ್ಟವನೇ ಎಲ್ಲ ಸುಟ್ಟೋಗ್ತವೆ ಅಂತೇಳಿ ಎಲ್ಲಂದ್ರಲ್ಲಿ ಹೋಗೋದಲ್ಲ. ಅದು ಬರುತ್ತೆ ವಿಚಾರ ಮುಂದೆ, ಇದೇ ಅಧ್ಯಾಯದಲ್ಲಿ ಬರುತ್ತೆ. ಅದರಿಂದ ಬಾಹರ ಆದ್ಮಿ ಜಾನೆ ಇದನ್ನ ಗೊತ್ತಾಗೋದಿಲ್ಲ. ಸಾಧಕನಿಗೆ ಸಾಧನೆ ಮಾಡ್ತಾ ಇರೋದು ಹೊರಗಿನವ್ರಿಗೆ ಗೊತ್ತಾಗೋದಿಲ್ಲ. ರಾಮಸಮ್ಮನವರು ಅವ್ರಿಗೆ ಸಾಧಕರು ಗೊತ್ತೇ ಆಗೋದಿಲ್ಲ ನಮ್ಗೆ. ಇಲ್ಲ ಸುಂದರಿ ಸ್ವಾಮಿ, ನೋಡಿ ನಾನು ಗಮನಿಸ್ತಾ ಇದ್ದೀನಿ, ಸಾಧಕರೇ ಅವರು. ಸಾಧಕರೇ ಅವರು. ಮತ್ತೆ ಏನ್ ಸ್ವಾಮಿ ದೊಡ್ಡ ಮಾತು ಹೇಳ್ಬಿಟ್ರಿ ಸುಮ್ಮನೆ, ಅಷ್ಟು ದೊಡ್ಡವರಲ್ಲ ನಾವು. ಏನಿಲ್ಲ. ಹಾಗಾಗಿ ಮುಂದೆ ಹೋಗೋಣ. ಉದಾಹರಣೆ ಸಾಕ್ಷಿ ಹೇಳ್ತಾರೆ. ಬಾರಾತ್ರಿ ಇದನ್ನ ಗೊತ್ತಾಗೋದಿಲ್ಲ ಹೊರಗಡೆ ಮನುಷ್ಯನಿಗೆ, ಮತ್ತು ಅಪಹಾಸ್ಯ ಮಾಡ್ತಾರೆ ಕೆಲವರು. ಅಂತವ್ರನ್ನ ಕಂಡು ಅಪಹಾಸ್ಯ ಮಾಡ್ತಾರೆ. ಅದೇನ್ ಮಾಡಕ್ ಆಗೋದಿಲ್ಲ, ಅದು ಪ್ರಾರಬ್ಧ ಕರ್ಮ. ಇವರು ಆ ಕರ್ಮ ಮಾಡ್ಬೇಕು ಅನ್ಸುತ್ತಿರುತ್ತೆ, ಮಾಡ್ಬೇಕು ಅಂತ ಇರುತ್ತೆ, ಮಾಡ್ತಾರೆ, ಅದ್ರ ಶಿಕ್ಷೆ ಅನುಭವಿಸ್ತಾರೆ. ಯಾರ ಹೃದಯದಲ್ಲಿ ಜ್ಞಾನದ ಅಗ್ನಿ ಹಚ್ಚಿದಾರ ಗುರುಗಳು, ಅವ್ರ ವಿಕಾರ ಎಲ್ಲ ಸುಟ್ಟೋಗುತ್ತೆ. ಈ ವಿಕಾರಗಳೆಲ್ಲ ಸುಟ್ಟೋಗುತ್ತೆ. ಕೆಲವರು ಹೇಳ್ತಾರೆ, ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ನಾನು ಶಿಷ್ಯನಾಗ್ಬಿಟ್ಟಿದ್ದೀನಿ, ನಾನು ಮುಕ್ತನಾಗ್ಬಿಟ್ಟಿದ್ದೀನಿ, ಗುರುಗಳು ಹೇಳ್ದಂಗೆ ನಾನು ಪಾಲನೆ ಮಾಡ್ಬಿಟ್ಟಿದ್ದೀನಿ. ಇದು ಹೇಳೋ ಅವಶ್ಯಕತೆನೇ ಇಲ್ಲ.
ನಾನು ಮುಕ್ತನಾಗಿದ್ದೀನಿ ಅನ್ನೋ ಹೇಳೋ ಅವಶ್ಯಕತೆ ಇಲ್ಲ. ಒಳಗಡೆ ಸಾಧನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಹೇಳೋದಿಲ್ಲ. ಸಾಧನೆ ಮಾಡ್ತಾ ಇರೋಂಥ ವ್ಯಕ್ತಿ ಹೇಳೋದಿಲ್ಲ. ಇವಾಗ ನಮ್ಮ ಸಮಾಜ ಹೇಳಂಗಿಲ್ಲ ಅಂದಂಗೆ. ನಾನು ಅದಕ್ಕೆ ಎಲ್ಲ ಹೇಳಿ ಉದಾಹರಣೆ ಕೊಟ್ಟಿದ್ದ, ಜೀವಂತ ಉದಾಹರಣೆ. ಹಾ? ಒಂದು ಕ್ಷಣದಲ್ಲಿ ಬೇಕಾದ್ರೆ ಆ ಮುಕ್ತಿ ಆಗಿದ್ದೀನಿ ಅನ್ನೋದನ್ನೆಲ್ಲ ಮಾಫಿ ಆಗೋತೈತೆ. ಒಂದು ಕ್ಷಣಕ್ಕೂ ಅದು ಬದಲಾವಣೆ ಆಗೋತೈತೆ. ಅದಕ್ಕೇನೆ ಪರಂತು ಸದ್ಗುರುಗ ಕಾಮ್ ಬಿ ಸಮಾಪ್ತ ಹೋಗಯ ರಹತಾ ಹೈ. ನೋಡಿ, ಜ್ಞಾನದ ಅಗ್ನಿ ಹಚ್ಚೋದ ಕೆಲಸ. ಅಂದ್ರೆ ನೀನು ಇಂಥ ಪುರುಷನಪ್ಪ, ನೀನು ಸ್ವತಂತ್ರನೋ, ನೀನು ಪರತಂತ್ರನಲ್ಲ, ನಿನ್ನನ್ನು ಯಾರೂ ಸೃಷ್ಟಿ ಮಾಡಿಲ್ಲ, ನೀನು ಚೈತನ್ಯ ಪುರುಷನೋ, ನೀನು ಸತ್ಯನಾಮ ಸ್ವರೂಪನೋ, ಈ ರೀತಿ ಎಲ್ಲ ವಿವರಣೆ ಕೊಟ್ಟು ತಿಳಿಸಿದ ನಂತರ ಶಿಷ್ಯನಾದವನು ಅದನ್ನ ಗುರುತಿಸಕ್ಕೆ, ಅದನ್ನ ಅನುಭವ ಪಡೆಯೋದಿಕ್ಕೆ ತಿಳಿಸ್ಕೊಟ್ರೆ ಅಷ್ಟೇ ಅವರು. ಅದು ಅನುಭವ ಆಗ್ಬೇಕಾದ್ರೆ ನಾನು ಇಂಥ ಸ್ವರೂಪನೋ, ಸ್ವಸ್ವರೂಪನೋ, ನಾನು ಆತ್ಮಸ್ವರೂಪನೋ, ನಾನು ಅರಿವು ಸ್ವರೂಪನೋ, ಅದರ ಅನುಭವ ಸ್ವತಃ ಆಗಬೇಕಾದ್ರೆ ಅದು ಪೂರ್ಣವಾಗಿ ಅವನಿಗೆ ಅನುಭವ ಆಗಬೇಕಾದ್ರೆ ಅವನು ಈ ಸಾಧನೆಗಳನ್ನೆಲ್ಲ ಮಾಡಬೇಕು. ಗುರು ಹೇಳ್ತಕ್ಕಂಥ ಸಾಧನೆಗಳನ್ನೆಲ್ಲ, ಗುರುಸ್ಮರಣೆ, ಯಾವಾಗಲೂ ಸ್ಮರಣೆ, ಭಜನೆ. ನೆನೆ ಭಜನೆ ಬಗ್ಗೆನೇ ಸ್ಪೀಚಲ್ಲಿ, ಭಜನೆ ಬಗ್ಗೆನೇ, ಭಜನೆ ಸ್ಮರಣೆ. ಏನು ಭಜನೆ ಅಲ್ಲಿ ಒಂದು ಹೇಳಿದ್ ಸಾಕು. ಏನು ಮನ್ಕೋ ಮಾರ್ ಬಸ್ ಹೋಗಯ ಭಜನ್, ಮನ್ಕೋ ಮಾರ್ ಬಸ್ ಹೋಗಯ ಭಜನ್. ಏನು ಮನಸ್ಸನ್ನ ನಾಶ ಮಾಡಿ, ಮನಸ್ಸನ್ನ ಒಡೆದಾಕಿ. ಯಾಕೆ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತಲ್ಲ, ನಾಲ್ಕಾರು ದಿಕ್ಕದ ಕಡೆ ಹೋಗ್ತಾ ಇರುತ್ತೆ. ಆದತ್ಕೋ ಸುಧಾರೋ ಬಸ್ ಹೋಗಯ ಭಜನ್. ಆದತ್ ಅಂದ್ರೆ ಅಭ್ಯಾಸಗಳು. ನಮ್ಮ ಅಭ್ಯಾಸಗಳು ಏನೇನು ದುರಭ್ಯಾಸಗಳಿದೆಯೋ ಅದನ್ನೆಲ್ಲ ಬಿಟ್ಟು ಒಳ್ಳೆ ಅಭ್ಯಾಸಗಳನ್ನ ನೀನು ಮಾಡಿಕೊಂಡು ಸುಧಾರಣೆ ಆಗುವ. ಬಸ್ ಹೋಗಯ್ಯ ಭಜನ್ ನೋಡಿ. ಅಲ್ಲಿ ವೇಮನ ಕಾರ್ಯಕ್ರಮ ನಡೀತಾ ಇತ್ತು ಸ್ವಾಮಿ, ನಿನ್ನೆ ಅಲ್ಲಿ ಹೋಗಿದ್ವಿ. ಹೌದ್ರಾ? ಭಾರಿ ಫಂಕ್ಷನ್ ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ. ನಾನು ಮರ್ತೋನೆ, ನಾನು ಕಾರ್ಯಕ್ರಮ ಮುಗಿದ್ಮೇಲೆ ನಮ್ಗೆ ಹೇಳಲ್ಲ, ನಾವು ಹಂಗೆ ಬಂದ್ಬಿಡ್ತಾ ಇದ್ವಿ. ಎಲ್ಲ ಗೊತ್ತಿರ್ತದೆ ಅಂತ ನಾನು ಹೇಳಿಲ್ಲ, ಗೊತ್ತಿತ್ತು, ಮರ್ತೋದ್ವಿ. ತುಂಬಾ ವಿಚಾರಗಳು ಹೇಳಿದ್ರು ಎಲ್ಲ ಸಾಧುಗಳು. ಬಹಳ ಒಳ್ಳೆ ಸಾಧಕರು ವೇಮನ ಅವರು, ಯೋಗಿ. ಅದು ಅಡ್ರೆಸ್ ಏನಾಯ್ತಾ? ಪುಸ್ತಕ ಬೇಕಾಗಿತ್ತು ಒಂದು. ಹಾಗೆ ವೇಮನಂದು ಪುಸ್ತಕ ಹುಡುಕ್ತಾ ಇದ್ದೀನಿ. ಕೆಳಗಿದೆ, ಕನ್ನಡದಲ್ಲಿ ಕೊಡಿ ಸ್ವಾಮಿ, ಪ್ರಿಂಟ್ ಮಾಡ್ಬಿಟ್ಟು ಕಲೆಕ್ಟರ್ ಕನ್ನಡ ಟ್ರಾನ್ಸ್ಲೇಟ್ ಓದ್ತಾರೆ, ತೆಲುಗುನು ಓದ್ತಾರೆ. ಕೊಡಿ, ತೆಲುಗು ಓದೋದ್ರೆ ತೆಲುಗು ವೇಮನ ತತ್ವಗಳಿದೆ. ಕೊಡಿ. ಆಮೇಲೆ ಧ್ಯಾನವೇ ಜೀವನ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಅರಳುಮಲ್ಲಿಗೆ ಹತ್ರ ಇರ್ತಕ್ಕಂಥ ಸತ್ಸಂಗದಲ್ಲಿ ಸಿಂಗ್ ಒಬ್ರು ಅವ್ರು ಇದು ಮಾಡಿರ್ತಕ್ಕಂಥದ್ದು. ಈಗ ನೀವು ಮಾತಾಡ್ತಿರ್ತಕ್ಕಂಥ ಸಬ್ಜೆಕ್ಟ್ ಬಗ್ಗೆ ನೀವೇನು ಹೇಳ್ತಾ ಇದ್ದೀರೋ ಆಸ್ ಇಟ್ ಈಸ್ ಕರೆಕ್ಟ್ ಆಗಿದೆ. PhD ಮಾಡ್ತಾರೆ. ಮಾಡಲಿ ಸ್ವಾಮಿ, ನಮಗೂ ಹೇಳ್ಕೊಡಿ ಸ್ವಾಮಿ, ಏನಾದ್ರು ಇದೆ ತಿಳಿಸ್ಕೊಡಿ. ನಮಗೂ ತಿಳಿಸ್ಕೊಡಿ. ನಾವೆಲ್ಲ ಸಣ್ಣ SLC ಅವರು, ನಾವೆಲ್ಲ SLC ಸ್ವಾಮಿ. ಅಲ್ಲಿಂದನೇ ಸ್ವಾಮಿ ಆಮೇಲೆ PUCಗೆ ರ್ಯಾಂಕ್ ಡಿಗ್ರಿಗೆ ಬರಬೇಕಾದ್ರೆ ಬಹಳ ಮುಖ್ಯ. SLC ಮಾಡಿಲ್ಲ ಅಂದ್ರೆ PUC ಎಲ್ಲದಕ್ಕೂ ಕೇಳೋದು SLC ಇದ್ದೇನೆ ಕೇಳೋದು. ಹೌದು. PhD ಇದ್ರದ್ದೇನು ಕೇಳಲ್ಲ ಸರ್. ಕೇಳ್ತಾರಮ್ಮ, ಕೇಳ್ತಾರೆ. ಬೇಡ, ಆ ವಿಚಾರಕ್ಕೆ ಹೋಗಬೇಡ. ಅದನ್ನ ಪೂರ್ಣ ಆಗ್ಬೇಕಾದ್ರೆ, ಪೂರ್ಣ ಬೋಧೆ, ಪೂರ್ಣ ಅರಿವು ಆಗ್ಬೇಕಾದ್ರೆ ಸಾಧನೆ ಮಾಡಬೇಕು. ಅವನು ಸಾಧನೆ ಮಾಡ್ಕೊಂಡಿರೋ ಮನುಷ್ಯ ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ. ನಮ್ಮ ಗುರುಗಳು ಹನುಮಾನ್ ಸಾಹೇಬರು ಆ ರೀತಿನೇ ಇದ್ರು. ಕೆಲ್ಸಕ್ಕೆ ಬರ್ದವ್ರ ಥರ ಇದ್ರು. ಸುಮ್ಮನೆ ಒಂದು ಯಾವಾಗಲೂ ಒಂದು ಬಿಳಿ ಶರ್ಟು, ಒಂದು ಬಿಳಿ ಜುಬ್ಬ, ಒಂದು ಬಿಳಿ ಪಂಚೆ, ಸಾಮಾನ್ಯವಾಗಿದ್ರು. ಒಂದು ವಾಚ್ ಅಷ್ಟೇ, ಅವು ಇನ್ನೂ ಇದೆ ಅವ್ರ ವಾಚ್. ಆ ವಾಚ್ ಕಟ್ಕೊಂಡು ಹೋಗೋದು ಬರೋದು, ಒಂದು ಕೊಡೆ ಜೊತೆನಲ್ಲಿ, ಊರುಗೊಲ್ ಥರ. ಅದು ಬಿಸಿಲಿಗೂ ಆಗಬೇಕು, ಮಳೆಗೂ ಆಗಬೇಕು, ಊರುಗೊಲ್ಲೂ ಆಗಬೇಕು. ಒಂದು ಬ್ಯಾಗ್ ಇಷ್ಟೇ ಸ್ವಾಮಿ ಅವರು ತಗೊಂಡು ಹೋಗ್ತಾ ಇದ್ದು. ಇಷ್ಟೇ. ಅಷ್ಟು ಜ್ಞಾನಿಗಳು ತೋರಿಸ್ಕೊಳ್ತಾ ಇರಲಿಲ್ಲ. ಅವ್ರು ಇಷ್ಟೊಂದು ಜ್ಞಾನಿಗಳು ಅನ್ನೋರು. ಅವ್ರ ವಿಚಾರ ಕೇಳಿದವರು ಹೇಳ್ತಾ ಇದ್ರು, ಮಹಾಜ್ಞಾನಿಗಳು. ಮೊನ್ನೆ ಬಂದಿದ್ರು ಒಬ್ರು, ಅವರು 82ರಲ್ಲಿ ಅವ್ರಿಗೆ ದೀಕ್ಷೆ ಆಗಿತ್ತು, ಮಾಸ್ಟರ್ ಕೆಲಸ ಸಿಕ್ತಂತೆ ಅವ್ರು ಹೊರಟೋದ್ರು. ತಿರ್ಗಾ ಮತ್ತೆ ನೆನಪು ಮಾಡ್ಕೊಂಡು ಬಂದಿದ್ರು. ಅವ್ರ ವಿಚಾರ ಹೇಳಿದ್ದು ಕೇಳ್ದಂಗೆ ನಾನು ಇದುವರೆಗೂ ಕೇಳಲಿಲ್ಲ ಎಲ್ಲೂ, ಯಾರ ಹತ್ರನೂ ಅಂದ್ಬಿಟ್ಟು. 35 ವರ್ಷ ಸರ್ವಿಸ್ ಮಾಡೋರೆ, ರಿಟೈರ್ಡ್ ಆದ್ಮೇಲೆ ಮತ್ತೆ ಹುಡ್ಕೊಂಡ್ಬಂದ್ರು ಆಶ್ರಮ. ಶಿವಮೊಗ್ಗದಲ್ಲಿ ಇದಾರಂತೆ, ಅಲ್ಲೇ ವಾಸ ಇದ್ದೀನಿ, ಬರ್ತೀನಿ ಅಂತವ್ರು. ನೋಡಿ, ಹಂಗೆ ಸತತವಾಗಿ 2 ವರ್ಷ ಕೇಳಿದ್ರು. ಅವರೇ ನೆಕ್ಸ್ಟ್ ಪೀಠಾಧಿಪತಿ ಅಂತ ಇದ್ದಿದ್ದು. ನೋಡಿ, ಸಂಸ್ಕಾರ ಅವ್ರಿಗೆ ಅಲ್ಲಿ ಹೇಳ್ಕೊಂಡು ಹೋದ್ರು. ಆಮೇಲೆ ಯಾರೋ ಅದು
ಹಾಗೆ ಅದರಿಂದ ಯಾರು ಹೇಳ್ಕೊಳ್ಳಲ್ಲ. ಮುಂದುವರೆದು ಹೇಳ್ತಾರೆ, ಲಾಯಿ ಲಾವನ ಹಾರ ಕಿ ಜಾಕಿ ಲಾಯಿ ಪರ್ ಜರೆ ಬಲಿಹಾರಿ ಲಾವನ ಹಾರ ಕಿ ಚಪ್ಪಲ್ ಪಾಂಚೆ ಗರ್ ಜರೆ. ಇದರ ಅರ್ಥ ಹೇಳ್ತಾ ಇದ್ದಾರೆ ಸದ್ಗುರು ಕಬೀರ್ ಕಾ ಮಾತು ಸುಂದರವಾಗಿದೆ. ಏನು? ಆಗ್ ಲಗಾಯಿ ಅವರು ಜೀವಕ್ಕೆ ಪಂಕ್ ಛಲ್ ಗಯೆ. ಸದ್ಗುರು ಏನೋ ಮನಸ್ಸಿನಲ್ಲಿ ಶಿಷ್ಯನ ಮನಸ್ಸಿನಲ್ಲಿ ಜ್ಞಾನದ ಅಗ್ನಿ ಹಚ್ಚಿದ್ರು. ಜ್ಞಾನದ ಅಗ್ನಿ ಹಚ್ಚಿದ ಬಳಿಕ ಶಿಷ್ಯನಿಗೆ 2 ರೆಕ್ಕೆಗಳಿದ್ವು, ಅದು ಸುಟ್ಟೋದು ಒಂದು. 6 ರೆಕ್ಕೆಗಳಲ್ಲ ಸ್ವಾಮಿ, ಸ್ಥೂಲ ಸೂಕ್ಷ್ಮ. ಸ್ಥೂಲ ಅಂದ್ರೆ ಕಣ್ಣಿಗೆ ಕಾಣ್ತಾ ಇರೋದು, ಸೂಕ್ಷ್ಮ ಅಂದ್ರೆ ಮನಸ್ಸು. ಈ 2 ರೆಕ್ಕೆಗಳು ಸುಟ್ಟೋದ್ವು. ಹೇಗೆ? ಸ್ಥೂಲ ರೂಪನೇ ತೆಗೆದುಕೊಂಡು ತಾನೇ ಹೋಗೋದು, ಆ ಮನೆ ಈ ಮನೆ ಎಲ್ಲ ಸುತ್ತೋದು, ಈ ದೇಹನ ತೆಗೆದುಕೊಂಡು ಹೋಗೋದು. ಸೂಕ್ಷ್ಮ ಮನಸ್ಸು ಪ್ರಚೋದನೆ ಕೊಡುತ್ತೆ. ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು, ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ. ಏನೋ ಸಾಧು ಸಂಘಕ್ಕೆ ಅವ್ರು ಓದಿದ್ರೆ ಪರವಾಗಿಲ್ಲ, ಸತ್ಸಂಗಕ್ಕೆ ಇನ್ನೆಲ್ಲ ಹೋಗುತ್ತೆ. ಭಾನುವಾರ ಆದ್ರೆ ಇದು ಬೇರೆ ತೆಕ್ಕೊಂಡು ಹೋಗೋದು. ನೋಡಿ, ಆ 2 ರೆಕ್ಕೆಗಳು ಸುಟ್ಟೋಗ್ತವೆ. ಜೊತೆಯಲ್ಲೇ ಜೊತೆನೇ ಇದೆ, ಇವಾಗ ಜೊತೆನಲ್ಲೇ ಇರೋದು ಸ್ವಾಮಿ. ನೀವು ಮನ್ಸಿನ ಮೂಲಕನೇ ಎಲ್ಲ ಕೇಳ್ತಾ ಇರೋದು, ಕೈ ಆಡಿಸ್ತಾರೆ. ನಾನು ಅಷ್ಟೇ ಜೊತೆನಲ್ಲೇ ಇದ್ದೀನಿ. ನಮ್ಮ ಆತ್ಮವ, ನಮ್ಮ ಅರಿವು ಸಹ ನಮ್ಮಲ್ಲೇ ಸದಾ ಇರುತ್ತೆ. ಕೋಮಾ ಸ್ಟೇಜ್ ನಲ್ಲಿ ಮನಸ್ಸಿರಲ್ಲ. ಮನ್ಸಿದ್ರೆ ಅವ್ನು ಎಚ್ಚರಾಗಿ ಮಾತಾಡ್ತಾ ಇದ್ದ. ಯೋಚನೆ ಮಾಡೋದು ಅಲ್ಲೂ ಇನ್ನು ಯೋಚನೆ ಮಾಡೋದು, ಅದು ಗೊತ್ತಾಗೋದಿಲ್ಲ. ಬಡಿ ಇನ್ನ ಯೋಚನೆ ಮಾಡ್ತಾ ಇದ್ದ ಗೊತ್ತಾಗೋದಿಲ್ಲ ಅಲ್ವಾ ಸ್ವಾಮಿ? ಮನ್ಸಿದ್ರೆ ಎಚ್ಚರಾಗಿ ಇಂಥವ್ರು ಅಂತೆಲ್ಲ ಗುರುತಿಡಿಯೋನು. ಆದ್ರೆ ಅರಿವಿದೆ ನೋಡಿ, ಅಲ್ಲಿ ಅರಿವಿರೋದ್ರಿಂದ ಅವನೇನ್ ಮಾಡ್ತಾನೆ, ಸ್ವಲ್ಪ ಹಿಂಗನ್ನಿ ಅವನ ಕಾಲ್ನ ಡಾಕ್ಟರ್ ಚೆಕ್ ಮಾಡೋದು, ಪಾದನ ಗೀಸ್ತಾರೆ, ಚೆಕ್ ಅಂತ ಹೇಳ್ಕೊಂತಾನೆ. ಕೆಲವ್ರಿಗೆ ಅದು ಇರೋದಿಲ್ಲ, ಆದ್ರೂ ಕೋಮಾ ಸ್ಟೇಜ್ ನಲ್ಲಿ ಇರ್ತಾರೆ, ಜೀವ ಬಡಿತಾ ಇರುತ್ತೆ. ನೋಡೋದು ನಮ್ಮ ಸ್ವರೂಪ. ಆ ಸ್ವರೂಪದ ಶಕ್ತಿ ಯಾವಾಗ ಹೋಯ್ತೋ ಅವನು ಹೆಣ ಆಗ್ಬಿಟ್ಟ. ಕೆಲವರು ಎಚ್ಚರನೇ ಆಗೋದಿಲ್ಲ, ಹಾಗೆ ಹೊರಟೋಗಿರ್ತಾರೆ, ಗೊತ್ತೇ ಆಗೋದಿಲ್ಲ. ಈಗೆಲ್ಲ ವೆಂಟಿಲೇಟರ್ ಏನೇನು ಹಾಕ್ತಾರಂತೆ, ಅದ್ರ ಬಗ್ಗೆ ಬೇಡ. ಈ ರೀತಿಯಾಗಿ ಸ್ಥೂಲ ಸೂಕ್ಷ್ಮ ಎಂಬ 2 ರೆಕ್ಕೆಗಳು ಭಸ್ಮ ಆಗ್ಬಿಡ್ತವೆ, ಸುಟ್ಟು ಭಸ್ಮ ಆಗ್ಬಿಡ್ತವೆ. ಏನಮ್ಮ? ಹೌದಾ? ಅದು ವಿವರಣೆ ಕೊಡ್ತಾ ಇದ್ದಾರೆ. ಪ್ರಾಣಿ ಪದಾರ್ಥ ಕಾ ಮೋಹ ಸ್ಥೂಲ ಮಾಯಾ ಕಿ ಆಸಕ್ತಿ ಹೈ. ನೋಡಿ, ಹೊರಗಿನ ಆಸಕ್ತಿ, ಮನಸ್ಸಿನಲ್ಲಿ ಪ್ರವೇಶ ಮಾಡೋದು ಸೂಕ್ಷ್ಮ ಆಯ್ತು. ಹೊರಗಿನ ಆಸಕ್ತಿ, ಪ್ರಾಣಿ ಪದಾರ್ಥಗಳನ್ನ ಎತ್ತಿ ಮುದ್ದಾಡೋದು. ಮೋಹ ಬಿಡಿ, ಪ್ರೇಮ ಇರಬೇಕು, ಪ್ರೀತಿ ಇರಬೇಕು. ಮಕ್ಕಳ ಮೇಲೆ ಪ್ರೀತಿಯಿಂದ ಬೆಳೆಸಬೇಕು, ಎತ್ಕೊಳ್ಬೇಕು, ಮುದ್ದಾಡಬೇಕು. ಮೋಹವನ್ನ ಬಿಡಬೇಕು. ಅದ್ರ ಮೇಲೆ ಇರ್ತಕ್ಕಂಥ ಮೋಹ, ಈ ಶರೀರದ ಮೇಲೆ ಇರ್ತಕ್ಕಂಥ ಇದು ಸ್ಥೂಲ ರೂಪ, ಈ ಶರೀರದ ಮೇಲೆ ಇರ್ತಕ್ಕಂಥ ಮೋಹವನ್ನ ಬಿಡಬೇಕು. ನಾನು ಹಾಗಿರ್ಬೇಕು, ಹೀಗಿರ್ಬೇಕು. ನಾನೇನು ಮುದ್ಕ ಅಂತ ಅವ್ರೆ ಇವರು, ನಾನು ಮುದುಕ್ನ ಬಣ್ಣ ಹಾಕ್ಕೊಳೋದು. ಶರೀರದ ಮೇಲೆ ಅಭಿಮಾನ, ಚೆನ್ನಾಗಿರ್ರಿ, ಅನುಕೂಲ ಇದೆ, ಬಣ್ಣ ಹಾಕೊಳ್ಳಿ, ಮತ್ತೊಂದು ಮಾಡ್ರಿ. ಮೋಹ ಬಿಡ್ಬೇಕು. ಒಟ್ಟಾರೆ ಕಷ್ಟ ಅಲ್ವ ಸ್ವಾಮಿ? ಮೋಹ ಬಿಡೋದು ಕಷ್ಟ ಅಲ್ವಲ್ಲ? ಕಷ್ಟನೇ. ಆದರೆ ಪ್ರಯತ್ನ. ಯಾವಾಗ ನೀವು ಈ ದೇಹದ ಮೇಲೆ ಮೋಹ ಬಿಡ್ತೀರೋ, ಸಾವಿನ ಭಯ ಇರೋದಿಲ್ಲ ಮನುಷ್ಯರಲ್ಲ. ಕರೆಕ್ಟಾ ಸರ್? ಸಾವಿನ ಭಯ ಇರೋದಿಲ್ಲ. ಮೋಹ ಬಿಟ್ಟಿದ್ರು ಹನುಮಾನ್ ಸಾಹೇಬ್ರು, ದೇಹದ ಮೋಹ. ಅದಕ್ಕೆ ಎಲ್ಲಿ ಬೇಕಾದ್ರೂ ಹೋಗ್ಲಿ ಅಂತ ಇದ್ರು. ಕುಳಿತು ಇವಾಗ ಹೇಳ್ತಾ ಇದ್ದೀನಿ ವಿಚಾರ, ಹೀಗೆ ಹೋಗ್ಬಿಡ್ಲಿ, ನನಗೇನು ಇದೇನಿಲ್ಲ, ನಷ್ಟ ಇಲ್ಲ, ಲಾಭನೂ ಇಲ್ಲ. ಆ ಸ್ಥಿತಿ ಆಯ್ತಾ? ದೇಹದ ಮೇಲೆ ಮೋಹ, ಪರಿವಾರದ ಮೇಲೆ ಮೋಹ ಬಿಡಿ. ಇದು ಸ್ಥೂಲ. ಅದೇ ರೀತಿ ಪ್ರಾಣಿಗಳನ್ನೆಲ್ಲ ಸಾಕಿರ್ತಾರೆ, ಪೆಟ್ಟು ಪ್ರಾಣಿಗಳು, ಅವುಗಳು ಮೋಹ ಇರ್ತವೆ. ಅವುಗಳು ಮಕ್ಕಳ ಮೇಲೆ ಮೋಹ ಇರಲ್ಲ, ಅವುಗಳ ಮೇಲೆ ಮೋಹ ಇರ್ತವೆ. ಪದಾರ್ಥಗಳ ಮೇಲೆ ಮೋಹ, ಮನೆ, ಹಣ, ಏನ ಮೋಹ ಬಿಡಿ. ಇದು ಸ್ಥೂಲ ರೂಪ. ಇನ್ನು ಸೂಕ್ಷ್ಮ ಯಾವುದು ಅಂದ್ರೆ ಮಾನ ಸನ್ಮಾನ. ಮನಸ್ಸಿನೊಳಗೆ ನನಗೆ ಇಂಥ ಕಡೆ ಸನ್ಮಾನ ಮಾಡಿದ್ರಪ್ಪ, ಇನ್ನು ಬೇರೆ ಬೇರೆ ಕಡೆ ಮಾಡಿಸ್ಕೊಳ್ಬೇಕು ನಾನು, ಆ ರೀತಿ ನಾನು ಹೇಳಬೇಕು ವಿಚಾರನ.
ಎಲ್ಲರೂ ಆಕರ್ಷಣೆ ಆಗಿ ನನ್ನ ಬನ್ನಿ 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 ಹೇಳಿ 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 ಅಂತೇಳಿ ಕರಿಬೇಕು, ಹಗ್ಗ ಕೆಳಿಬೇಕು. ಸುಮ್ಮನೆ ತಮಾಷೆಗಳಿದೆ, ಹಗ್ಗ ಯಾರು ಹೇಳಿಲ್ಲ, ಬಲವಂತಾಗಿ ಬರೆಯೋ ಥರ ನನ್ನ ಹೇಳಬೇಕು ಅನ್ನೋ ಮೋಹ. ಆಮೇಲೆ ಕೆಲವು ಸಿದ್ಧಿಗಳು ಬಂದ್ಬಿಟ್ಟಿರ್ತಾರೆ, ಮಾತಿನಲ್ಲಿ ಸಿದ್ಧಿ. ನಿನಗೆ ಒಳ್ಳೇದಾಗಲಿ ಇಂಥದ್ದಾಗಲಿ ಅಂತ ಆಗ್ಬಿಡುತ್ತೆ. ಅವರು ನೀವು ಹೇಳಿದ ಮೇಲೆ ಆಯ್ತು ಸ್ವಾಮಿ ಅಂದ್ಬಿಟ್ರೆ ಅದ್ರ ಸೂಕ್ಷ್ಮ ಅಹಂ ಬಂದ್ಬಿಡುತ್ತೆ, ಅಹಂಕಾರ. ಪರವಾಗಿಲ್ಲಪ್ಪ, ನಾನು ಇಂಥ ಇದಕ್ಕೆ ಬೆಳೆದಿದ್ದೀನಿ ಅಂತೇಳಿ ಸನ್ಮಾನ ಮಾಡಿದ್ರೆ ಸಂತೋಷ, ಮಾಡಲಿಲ್ಲ ಅಂದ್ರೆ ಆವೇಶ ದ್ವೇಷ ಇದೆಲ್ಲ ಆಗುತ್ತೆ. ಹೌದು, ಎರಡೂ ಮನಸ್ಸಿಗೆ ಸಂಬಂಧಪಟ್ಟದ್ದು. ಖಂಡಿತ ಎರಡು ಬಿಡ್ಬೇಕಾ ಒಂದು ಬಿಡ್ಬೇಕಾ? ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀರಾ ಸರ್? ಹಂಗಾರೆ ಪ್ರಶ್ನೆ ಕೇಳೋದ್ರಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀರಲ್ಲ ನೀವು. ಎರಡು ಬಿಡ್ಬೇಕಾ ಒಂದು ಎರಡು ಬಿಡ್ಬೇಕಾ? ಎರಡು ಬಿಡ್ಬೇಕಾ? ಎರಡು ಬಿಡ್ಬೇಕು ಸ್ವಾಮಿ. ನಾವ್ ಹೇಳಿದ ಉತ್ತರ ಸರಿ ಇದೆ, ಎರಡು ಬಿಡ್ಬೇಕು. ಮಾನ ಸನ್ಮಾನ ಆಗ್ಲಿ ಆಗದೆ ಹೋಗ್ಲಿ, ಆದ್ರೆ ಅತಿ ಹೆಚ್ಚು ಮೋಹ ಪಡೋದು ಬೇಡ. ಅದ್ರ ಮೇಲೆ ಆಗ್ಲಿಲ್ಲ ಅಂತೇಳಿ ಅವ್ರು ಮಾಡ್ಲಿಲ್ಲ ಅಂತೇಳಿ ಅವ್ರ ಮೇಲೆ ದ್ವೇಷ ಪಡೋದು ಬೇಡ. ಇದೇ ಜ್ಞಾನ. ಅದಕ್ಕೆ ಹೇಳಿದೆ 2 ರೆಕ್ಕೆಗಳು ಇದಾವೆ ಅಂತ. ಏನು ಬಹಳ ಚೆನ್ನಾಗಿ ಹೇಳಿದಾರಲ್ಲ, 2 ರೆಕ್ಕೆ. ಸ್ಥೂಲ ಮಾಯ 1 ರೆಕ್ಕೆ, ಸೂಕ್ಷ್ಮ ಮಾಯ 1 ರೆಕ್ಕೆ. 2 ಸುಟ್ಟೋಗ್ಬಿಡ್ತವೆ. ಅಂದ್ರೆ ನೀನು ಸಾಧನೆ ಮಾಡ್ಬೇಕು, ಅದು ಸುಡೋ ತರ. ಅದನ್ನ ಅಭಿವೃದ್ಧಿ ಮಾಡ್ಕೊಳ್ಬೇಕು, ಕೇಳ್ತಾ ಇರ್ಬೇಕು. ಸಾಧನೆ ಅಂದ್ರೆ ಸತ್ಸಂಗ ಕೇಳ್ತಾ ಕೇಳ್ತಾ ಒಂದೊಂದನ್ನೇ ಬಿಡಬೇಕು ನೀವು. ಆ ಗುರುವಿನ ಜ್ಞಾನದ ಅಗ್ನಿ ಕೂಡ ಸಹಾಯ ಮಾಡುತ್ತೆ. ಅವೆಲ್ಲ ಸುಟ್ಟೋಗೋದಕ್ಕೆ. ಅವ್ರು ಹಚ್ಚಿದ್ದಾರೆ, ಅವ್ರು ಅಷ್ಟು ಕೆಲಸ ಮಾಡಿದ್ದಾರೆ. ನೀನು ಇಂಥ ಸ್ವರೂಪನೋ ಇದು ಅನುಭವ ಆಗ್ಬೇಕಾದ್ರೆ ನೀನು ಇಂಥ ಮಾರ್ಗದಲ್ಲಿ ಸಾಧನೆ ಮಾಡಲೇಬೇಕು. ಅವಶ್ಯಕವಾಗಿ ಮಾಡೋದು ಸಾಧಕನ ಕೆಲಸ. ನೋಡಿ, ಅವ್ರು ಮಾಡಿದ್ರು, ಎಲ್ಲರಿಗೂ ಈ ಜ್ಞಾನ ತಿಳಿಲಿ ಅಂತೇಳಿ ಒಂದು ಸಾಧನೆ ಮಾಡಿದ್ರು. ದಂಪತಿಗಳು ಒಂದು ಆಶ್ರಮ ಕಟ್ಟಿದ್ರು. ಒಂದು ಬಳಗಾಲ ಉದ್ಧಾರ ಆಗಲಿ, ವಿಚಾರ ಕೇಳಿ, ಇದು ಸತ್ಯ ಜ್ಞಾನ. ಖಂಡಿತ ಇದು ಸತ್ಯ ಜ್ಞಾನ, ಮಿಥ್ಯ ಜ್ಞಾನ ಅಲ್ಲ. ಮಿಥ್ಯ ಅಂದ್ರೆ ಸುಳ್ಳು. ಅಂದ್ರೆ ಒಂದು ಸಮಯದಲ್ಲಿ ಇದ್ದು ಇನ್ನೊಂದು ಸಮಯದಲ್ಲಿ ಇಲ್ಲದೆ ಇರೋದೇ ಸುಳ್ಳು. ಪ್ರಪಂಚ ಸತ್ಯ ಇರುತ್ತೆ, ಆದ್ರೆ ಅದನ್ನ ನೋಡಕ್ಕೆ ನಾವು ಶಾಶ್ವತವಾಗಿಲ್ಲ. 100 ವರ್ಷ ಆಯುಷ್ ಅಂತ, ಅದರಲ್ಲಿ ಎಷ್ಟೋ ವರ್ಷ ಕಳೆದೋಗ್ಬಿಡುತ್ತೆ ನಿದ್ದೆಯಲ್ಲಿ. 3 ವರ್ಷ ಅಲ್ವಾ? ಹಾಗೆ ಸುಳ್ಳು ಅಂದ್ರೆ ಒಂದು ಸಮಯದಲ್ಲಿ ಇದ್ದು ಇನ್ನೊಂದು ಸಮಯದಲ್ಲಿ ಇಲ್ಲದೆ ಇರೋದನ್ನ ಸುಳ್ಳು. ದೇಹ ಇರೋದಿಲ್ಲ, ಆದರೆ ನಮ್ಮ ಅರಿವಿರುತ್ತೆ. ಮನಸ್ಸು ಇರೋದಿಲ್ಲ, ಲಯ ಆಗ್ಬಿಡುತ್ತೆ, ದೇಹ ಹೋಗ್ತಾನೆ. ಆದರೆ ನಮ್ಮ ಸ್ವರೂಪ ಲಯ ಆಗೋದಿಲ್ಲ, ಇರುತ್ತೆ. ನಾವೇನೇನು ಕರ್ಮಗಳನ್ನು ಮಾಡಿದೀವೋ ಮುಂದಕ್ಕೆ ಜನ್ಮ ತಾಳಕ್ಕೆ ಅಲ್ಲೋಗಿ ಆ ಒಂದು ಜೀವದಲ್ಲಿ ಸೇರ್ಕೊಳ್ಳುತ್ತೆ. ಅದರಿಂದ ವೃದ್ಧಿ ಸಿದ್ಧಿ ಪರೋಕ್ಷ. ವೃದ್ಧಿ ಅಂದ್ರೆ ಅಭಿವೃದ್ಧಿ ಆಗೋದ್ರ ಬಗ್ಗೆ ಚಿಂತನೆ, ಸಿದ್ಧಿಗಳು ಅಂದ್ರೆ ಅದೇ ಹೇಳಿದಂಗೆ ನಡೆಯುತ್ತಲ್ಲ, ಇದೆಲ್ಲ ಸಿದ್ಧಿಗಳು. ಅದು 8 ಸಿದ್ಧಿಗಳು ಹೇಳ್ತಾರೆ. ಅಣಿಮ ಮಹಿಮ, ಚಿಕ್ಕದಾಗೋದು ದೊಡ್ಡದಾಗೋದು. ಆಂಜನೇಯ ಆಗ್ತಾ ಇದ್ದ ಕಥೆಯೊಳಗೆ ಹೇಳ್ತೀವಲ್ಲ, ಚಿಕ್ಕದಾಗೋಗ್ಬಿಟ್ಟ ಆಮೇಲೆ ದೊಡ್ಡದಾಗೋಗ್ಬಿಟ್ಟ, ಅದೆಲ್ಲ ಸಿದ್ಧಿಗಳು. ಅವೆಲ್ಲ ಸಿದ್ಧಿಗಳು. ನೀವು ಆಗ್ತೀರಾ, ಆದರೆ ಅದಕ್ಕೆ ಮಾರ್ಗದಲ್ಲಿ ನಡೆದ್ರೆ ಪ್ರತಿಯೊಬ್ಬರು ಆಗ್ಬೋದು. ಇವಾಗೆಲ್ಲ ಅಲ್ಲೇ ಸೇರಿರೋದು ಮಹಾಕುಂಭಮೇಳದಲ್ಲಿ ಎಲ್ಲ ಅವರೇ ಸಿದ್ಧಿ ಪುರುಷರೇ ಸೇರಿರೋದು. ಅದನ್ನ ಆಧ್ಯಾತ್ಮ ಅಂತ ತಿಳಿಸಿದ್ದಾರೆ. ಅದು ನಿಜವಾದ ಆಧ್ಯಾತ್ಮ ಅಲ್ಲ, ಅದು ಕೋಟ ಆಧ್ಯಾತ್ಮ. ಅದೇ ಹೇಳ್ತಾರೆ, ದೇವಿ ಪರೋಕ್ಷ, ದೇವಿ ದೇವಾದಿ. ಪರೋಕ್ಷ ಅಂದ್ರೆ ನಾವು ನೋಡದೇ ಇರೋದು, ನಮ್ಮ ಅನುಭವಕ್ಕೆ ಬರದೇ ಇರೋದು. ಕೃಷ್ಣನ ಅನುಭವಕ್ಕೆ ಬರ್ತಾ ಇದ್ದಾನ? ರಾಮನ ಅನುಭವಕ್ಕೆ ಬರ್ತಾ ಇದ್ದಾನ? ಅನುಭವಕ್ಕೆ ನಮ್ಮ ಕಣ್ಮುಂದೆ ಪ್ರತ್ಯಕ್ಷ ಆಗಿದ್ದಾನ? ಇಲ್ಲ. ಆಗಿದ್ದಾನ? ಯಾರಿಗಾಗಿದ್ದಾನೆ? ಯಾರಿಗೂ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮಗಾಗ್ಬೇಕು, ನಮಗ ಆಗ್ಬೇಕಲ್ವಾ? ನಾವು ಎಷ್ಟೋ ಪೂಜೆ ಮಾಡಿದ್ವಿ, ಪೂಜೆ ಮಾಡಿ ಪ್ರತ್ಯಕ್ಷ ಆಗಿ ನಮಗೆ ಮುಕ್ತಿ ಕೊಟ್ಟಿದ್ರೆ ನಾವೇ ಇಲ್ಲೆಲ್ಲ ಸೇರ್ತಾ ಇದ್ವಿ. ಯಾಕಮ್ಮ ಸೇರ್ತಾ ಇದ್ವಿ? ಇಲ್ಲ. ಪರೋಕ್ಷ ಕಲ್ಪನೆ. ಪರೋಕ್ಷ ಅಂದ್ರೆ ಕಲ್ಪನೆ ಹೇಳಿದ್ವಲ್ಲ. 3 ಶಿವನ ಬಗ್ಗೆ ಕಲ್ಪನೆ ಹೇಳಿದ್ರು. ಯಾರು? ನಿಜಗುಣ ಶಿವಾನಂದ್ರ ಅವರು, ಬೆಳಗಾವಿನವರು. ಅವರು ಸ್ಪೀಚ್ ಕೊಟ್ಟರು 1 ತಿಂಗಳ ಕಾಲ. 3 ರೀತಿ ಶಿವ ಇದ್ದಾರೆ ಅಂತ. ಅವ ಮನುಷ್ಯ ಕಲ್ಪನೆ ಮಾಡಿದ ಶಿವ ಏನು? ಭೂಮಿ ಏನು? ಹೆಣ್ಣು. ಅವಳು ಪಾರ್ವತಿ ಮಾಡಿ ಅವಳು ತೊಳೆ ಮೇಲೆ ಕುಂಡಿಸ್ತಾ. ಚಂದ್ರ ಅದೊಂದು ಗ್ರಹ, ಅದನ್ನು ತಗೊಂಡೋಗಿ ತಲೆ ಮೇಲೆ ಕುಂಡಿಸ್ತಾ. ಕಲ್ಪನೆ ಮಾಡಿ ಇದೆಲ್ಲ ಬರ್ದಿರೋದು.
ಗಂಗೆ ಹೆಣ್ಣು, ನೀರು ಅವಳ ತಲೆ ಮೇಲೆ ಕುಂಡಿಸ್ತಾ, ಹಾವು ವಾಯುಗೆ ಸಮಾನ. ಪಂಚಭೂತಗಳು ಹೇಳ್ತಾ ಇದ್ದೀವಿ ಸ್ವಾಮಿ. ಭೂಮಿ ಪಂಚಭೂತಗಳಲ್ಲಿ ಒಂದು, ನೀರು ಪಂಚಭೂತಗಳಲ್ಲಿ ಒಂದು, ಗಾಳಿ ಪಂಚಭೂತಗಳಲ್ಲಿ ಒಂದು, ಅಗ್ನಿ ಇಲ್ಲಿಟ್ಟ. ಈ ರೀತಿ ಕಲ್ಪನೆ ಮಾಡಿದ ಒಬ್ಬ ಶಿವ ಒಬ್ಬ. ಇನ್ನೊಬ್ಬ ಶಿವ ಹಿಮಾಲಯ ತಪಸ್ ಮಾಡ್ತಾ ಇದ್ದಂತೆ ಯಾವ ಕಾಲದಲ್ಲಿ, ಆತನೊಬ್ಬ ಶಿವ. ಮೂರನೇ ಶಿವ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ವರೂಪಗಳು. ಅದನ್ನೇ ಅವನು ಹೇಳಿ. ಇದು ಒಪ್ಪಲ್ಲ. ಇದನ್ನ ಯಾರು ಒಪ್ಪಲ್ಲ. ನಾವು ನೀವು ಒಪ್ಪಿದ್ರೆ ಸಾಕು. ಯಾಕೆ ನಮ್ಮ ಬಿಡುಗಡೆ ನಮಗೆ ಬೇಕಷ್ಟೇ. ಯಾರ್ಯಾರು ಒಪ್ಪಲಿ ಬಿಡಲಿ ನಮಗೇನು. ನೆನ್ನೆನೂ ಅದೇ ವಿಚಾರನೆ, ಅದೇ ವಿಚಾರನೆ. ಹಾಗಾಗಿ ಇಲ್ಲಿ ಕೇಳ್ತಾ ಇದ್ವಿ ನಾವು, ಕೇಳಿ ಹಾಗೆ ಮಲಗಿದ್ವಿ. ನಿದ್ದೆ ಬರಲ್ಲ ಅಂದರೆ ಅದೊಂದು ಹಾಕೋದು ಕೇಳ್ತಾ ಇರೋದು. ಯಾವ ನಿದ್ದೆ ಹೋಗೋದಿಯೋ ಗೊತ್ತಿಲ್ಲ, ಓಡ್ತಾ ಇರ್ತದೆ. ಅದರಲ್ಲೇ ಇರ್ತೀವಲ್ಲ, ಬೇಗ ಅಟ್ರಾಕ್ಷನ್ ಮಾಡುತ್ತೆ, ಶಾಂತಿ ಸಿಗುತ್ತೆ. ನೋಡಿ, ಅವೆಲ್ಲ ಸ್ಯಾಂಪಲ್ ಉದಾಹರಣೆಗಳು. ನಾವು ಯಾವುದಕ್ಕೆ ಅಟ್ರಾಕ್ಟ್ ಆಗಿದ್ದೀವೋ ಅದು ನಮಗೆ ನಿದ್ದೆಯನ್ನು ಕೊಡ್ತವೆ. ಅದಕ್ಕೊಂದು ಸಣ್ಣ ಕತೆ. ಮೀನು ಮಾರಾಟ ಮಾಡೋ ಇಬ್ಬರು ಹೆಂಗಸರು ಮೀನು ಮಾರಾಟ ಮಾಡಿದ್ರು. ಮಂಗಳೂರು ಕಡೆ ಹೋಗ್ಬೇಕು, ಆ ಕಡೆ ಮೀನು ಮಾರಾಟ ಮಾಡೋರು. ಬರ್ತಾ ಇದ್ರು, ಜೋರು ಮಳೆ, ಎಲ್ಲೂ ಆಶ್ರಯ ಇಲ್ಲ. ಒಂದು ದೂರದಲ್ಲಿ ಒಂದು ಮನೆ ತೋಟ ಇತ್ತು. ತೋಟದಲ್ಲಿ ಒಬ್ಬ ಮಾಲಿ ಇದ್ದ. ಮಳೆ ಬರ್ತಾ ಇದೆ, ಸ್ವಲ್ಪ ಬೆಳಿಗ್ಗೆ ಎದ್ದು ಹೋಗ್ತೀವಪ್ಪ, ಮಳೆ ನಿಂತಮೇಲೆ ಆಯ್ತು ಮಲಗಿ ಅಂತ ಒಂದು ರೂಮ್ ಬಿಟ್ಟ. ರೂಮ್ ತುಂಬ ಹೂವಿನ ರಾಶಿ, ಎಲ್ಲ ಒಂದು ಮೂಲೆ ಒಳ್ಳೆ ಜಾಗ ಇತ್ತು, ಮಲಿಕೊಂಡ್ರು. ಈ ಮೀನು ಮಾರಾಟ ಮಾಡ್ತಾರಲ್ಲ ಮಕ್ರಿ ಪುಟ್ಟಿ, ಅದನ್ನ ಆಚೆ ಕಡೆ ಇಟ್ಟಿದ್ರು. ಅಲ್ಲಿ ಒಳಗಡೆ ಎಲ್ಲ ಹೂವಿನ ಸುವಾಸನೆ. ಆ ಸುವಾಸನೆ ಇವ್ರಿಗೆ ನಿದ್ದೆ ಬರಲಿಲ್ಲ. ಒದ್ದಾಡಿ ಐಡಿಯಾ ಮಾಡಿದ್ರು, ಯಾಕೋ ಈ ವಾಸನೆ ನಮಗೆ ತಡೆಯಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಅದು ದುರ್ವಾಸನೆ. ಮೀನಿನ ಪುಟ್ಟಿ ತಂದು ತಲೆ ಕೆಳಗಡೆ ಇಟ್ಕೊಂಡು ನಿದ್ದೆ ಬಂದ್ಬಿಡ್ತು. ದೊಡ್ಡಬಳ್ಳಾಪುರದಲ್ಲಿ ಉರಿ ಮಿಷನ್ ಮಗ್ಗ ಸೌಂಡ್ ಕೇಳಿದ್ರೇನೆ ನಾವು ಯಾವ್ಯಾವುದ್ರಲ್ಲಿ ತೊಡಗಿಸ್ಕೊಂಡಿರ್ತೀವೋ ಅದು ನಮ್ಮನ್ನು ಆಕರ್ಷಣೆ ಮಾಡುತ್ತೆ. ನಮ್ಮ ಮನಸ್ಸು ಆಧ್ಯಾತ್ಮನ ತೊಡಗಿಸ್ಕೊಂಡ್ರೆ ಆಧ್ಯಾತ್ಮನೇ ಆಕರ್ಷಣೆ ಮಾಡುತ್ತೆ. ಅಂಥ ವಿಚಾರಗಳು ಹೋಗಿದ ಕಡೆ ಎಲ್ಲ ಸಿಗ್ತಾ ಇರ್ತವೆ. ಪ್ರತಿಯೊಂದು ಶಬ್ದದಲ್ಲೂ ಆಧ್ಯಾತ್ಮಿಕ ಸಿಕ್ಬಿಡುತ್ತೆ ಸರ್ ನಿಮಗೆ. ಪ್ರತಿಯೊಂದು ವಾಕ್ಯದಲ್ಲೂ ಆಧ್ಯಾತ್ಮ ಸಿಕ್ಬಿಡುತ್ತೆ. ಸರಿಗಮಪ್ಪ ನೋಡ್ತಾ ಇರ್ತೀವಿ, ಅವಾಗ ಒಂದೊಂದೊಂದೊಂದು ವಾಕ್ಯ ಹೇಳ್ತಾರೆ ಅವರು. ಅಲ್ಲಲ್ಲಿ ವಾಕ್ಯ ಆಧ್ಯಾತ್ಮದ ವಾಕ್ಯ ನೋಡಿ, ಅದನ್ನ ಕ್ಯಾಚ್ ಮಾಡ್ತೀವಿ ನಾವು. ಓ ಕರೆಕ್ಟ್ ಇವ್ರು ಹೇಳಿರೋದು ಅಂತ. ಉದಾಹರಣೆ, ಯಾರೋ ತಿಳಿದಿರೋನು, ಆತ್ಮಜ್ಞಾನ ತಿಳಿದಿರೋನು ಸರಿಗಮಪ್ಪ ಆಡಕ್ಕೆ ಬಂದಿದ್ದ ಹಿಂದೆ. ಅವನು ಹೇಳ್ತಾನೆ ಆತ್ಮನ ಬಗ್ಗೆ, ಅಲ್ಲದ ಓದ್ ಸೀಸನ್ ಅಲ್ಲಿ 2:30 ಧ್ಯಾನ ಎಲ್ಲ ಮಾಡ್ತಾನೆ ಅಂತ. ಕಣ್ಣಿಲ್ಲ ಅವನಿಗೆ ಒಂದು. ನೋಡಿ, ಹಂಗೆ ಕ್ಯಾಚ್ ಮಾಡ್ತೀವಿ. ಈ ರೀತಿಯಾಗಿ ವಿಚಾರಕ್ಕೆ ಬರೋಣ. ಸ್ಥೂಲ ದೇವಿ ದೇವತಾದಿಗಳು ಪರೋಕ್ಷ. ಯಾರೋ ಹೇಳಿದ್ದಾರೆ, ನಾವು ನಂಬ್ತಾ ಇದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ. ಆ ಪೂಜಾ ಫಲ ನಮಗೆ ವಾಪಸ್ ಬರುತ್ತೆ. ಯಾರು ತಗೊಳ್ಳೋರಿಲ್ಲ, ಕೊಡೋರಿಲ್ಲ, ಸುಮ್ಮನೆ ಹೇಳ್ತಾರೆ. ಮೇಲೆ ನಿಂತು ಎಲ್ಲರಿಗೂ ಅವ್ರವ್ರ ಕರ್ಮಗಳ ಅನುಸಾರವಾಗಿ ಅವ್ರವ್ರಿಗೆ ಜನ್ಮ ಕೊಡ್ತಾ ಇದ್ದಾನೆ. ಅವನು ಯಾವ ಲೋಕದಲ್ಲಿ ಅವನ ಗೊತ್ತಿಲ್ಲಪ್ಪ. ಅಪ್ಪ ಅವ್ರು ಹೇಳೋ ಅವ್ರ ವಿಚಾರಗಳನ್ನ ಅವನು ಯಾವ ಲೋಕದಲ್ಲಿ ಅವನ ಗೊತ್ತೇ ಇಲ್ಲ ನಮಗೆ. ಮನುಷ್ಯನಿಗೆ ಗೊತ್ತಿದ್ರೆ ಅಲ್ಲೂ ಹೋಗ್ಬಿಡ್ತಾ ಇದ್ರು ಏನೋ ಹುಡುಕೊಂಡು, ನನಗೆ ಇಂಥದ್ದೇ ಯಾಕಪ್ಪ, ಇಂಥ ಜನ್ಮಕ್ಕೆ ಯಾಕು ಅಂತ ಹುಡುಕ್ತಾ ಅವ್ರೆ. ಸಿಕ್ಕಿಲ್ಲ. ಈ ರೀತಿಯಾಗಿ ಇದೆಲ್ಲ ಮೋಹ, ಸೂಕ್ಷ್ಮಮಾಯ ಆಸಕ್ತಿ ಇವುಗಳ ಮೇಲೆ, ಏನೋ ವೃದ್ಧಿ ಸಿದ್ಧಿಗಳ ಮೇಲೆ, ದೇವಿ ದೇವತಾದಿಗಳ ಮೇಲೆ ಆಸಕ್ತಿ. ಅದನ್ನು ಪಡಿಬೇಕು ಅಂತ. ಇನ್ನು ಸ್ಥೂಲಮಾಯದ ಆಕರ್ಷಣೆ, ಅದನ್ನು ನಾವು ದುಡಿತೀವಿ, ಗಳಿಸ್ತೀವಿ. ಐಶ್ವರ್ಯ ಗಳಿಸ್ತೀವಿ, ದುಡಿದು ಯಾವುದೋ ಒಂದು ರೀತಿಯಲ್ಲಿ ದುಡಿತೀವಿ. ಈ ರೀತಿಯ ಎರಡು ಆಸೆ ಅನ್ನೋದು ಹೊರಟೋಗ್ಬಿಡುತ್ತೆ, ಕಟ್ಟಾಗುತ್ತಿದೆ. ಸೂಕ್ಷ್ಮಮಾಯದ ಆಸೆ, ಸೂಕ್ಷ್ಮಮಾಯದ ಮೋಹ, ಸ್ಥೂಲಮಾಯದ ಆಸೆ, ಸ್ಥೂಲಮಾಯದ ಮೋಹ, ಎರಡು ರೆಕ್ಕೆಗಳು ಸುಟ್ಟೋಗ್ಬಿಡ್ತವೆ. ನಾವು ಸಾಧನೆ ಮಾಡ್ತಾ ಏನು ಬೇಕು ಅನ್ಸಲ್ಲ. ನಮ್ಮ ಪ್ರಾರಬ್ಧ, ನಾವು ಕೆಲಸ ಮಾಡ್ತಾ ಇದ್ದೀವಿ, ಇಷ್ಟು ಬರ್ತಾ ಇದೆ, ಇಷ್ಟಲ್ಲೇ ಜೀವನ ಮಾಡೋಣ, ಯಾವುದು ದುರಾಭ್ಯಾಸ ಮಾಡೋದು ಬೇಡ.
ಹೆಚ್ಚು ಹೆಚ್ಚು ಆಸಕ್ತಿ ಪಟ್ಟು ಅದಕ್ಕೆ ಬೇಕು ಇದನ್ನು ಬೇಕು ಅಂತೇಳಿ ಅದಕ್ಕೆ ಪಡೆಯೋ ಸಲುವಾಗಿ ದುರ್ವ್ಯವಹಾರಗಳನ್ನ ಮಾಡೋದು ಬೇಡ ಅನ್ನೋ ವಿಚಾರಗಳೆಲ್ಲ ಬಂದ್ಬಿಡ್ತವೆ ನಮಗೆ. ಮಾಡಕ್ ಹೋಗೋದಿಲ್ಲ ಆಗ. ಅಷ್ಟು ಪ್ರಖರವಾಗಿದೆ ಜ್ಞಾನದ ಅಗ್ನಿ, ಅಷ್ಟು ಪ್ರಕಾಶವಾಗಿದೆ. ಪ್ರಕಾಶವಾಗಿದೆ. ಈ ರೀತಿಯಾಗಿ ಈ ಪ್ರಪಂಚದ ಭ್ರಮೆಯ ಜಾಲನಲ್ಲಿ ಬಿಡುಗಡೆ ಆಗ್ಬಿಡ್ತಾನೆ. ಅದ್ರಲ್ಲಿ ಆರಕ್ಕೆ ಹೋಗೋದಿಲ್ಲ. ಈ ಪ್ರಪಂಚದ ಭ್ರಮೆಯ ಜಾಲನಲ್ಲಿದೆ. ಇರೋದೊಂದು ತಿಳ್ಕೊಂಡಿರೋದೊಂದು, ಸತ್ಯ ಅಂತ ತಿಳಿದಿಲ್ಲ. ಎಲ್ಲ ಅಸತ್ಯದಲ್ಲೇ ಹಾರಾಡ್ತಾ ಇದ್ದಾರೆ. ಸ್ಥೂಲ ಸೂಕ್ಷ್ಮ ಮಾಯೆ ಎಂಬ 2 ರೆಕ್ಕೆಗಳೊಂದಿಗೆ ಹಾರಾಡ್ತಾ ಇದ್ದಾರೆ ಎಲ್ಲರೂ. ಈಗ ಸೂಕ್ಷ್ಮ ಶರೀರ ಸ್ಥೂಲ ಶರೀರದ ಎರಡನ್ನೂ ಜಡ ವಸ್ತುಗಳನ್ನ ಇದನ್ನ ಮಾಡಬೇಕು, ನಿಯಂತ್ರಣ ಮಾಡಬೇಕು, ಇಲ್ಲ ಅದನ್ನ ಕಮ್ಮಿ ಮಾಡಬೇಕು. ಹೌದು, ಎರಡನ್ನೂ ಇದಕ್ಕೆ ಸಂಬಂಧ ಇದ್ದೇ ಇರುತ್ತೆ. ಆದ್ರೆ ಚೈತನ್ಯನೂ ಸಂಬಂಧ ಇರುತ್ತದಲ್ಲ. ನಾವು ಇದನ್ನ ಸಾಯಿಸ್ಬಿಟ್ರೆ ನೀವು ಎರಡೂ ಹೋಗ್ಬಿಟ್ಟಿದ್ರೆ ನಾವು ಇದು ಚೈತನ್ಯಗೆ ಎಲ್ಲೂ ಹೋಗ್ಬೇಕು. ಸಾಯಿಸೋದು ಅಂತ ಅಂದ್ರೆ ದುರ್ವಿಚಾರಗಳಿಗೆ ಗಮನ ಕೊಡಬೇಡಿ, ಅಷ್ಟೇ. ದುರ್ವ್ಯಸನಗಳಿಗೆ ಗಮನ ಕೊಡಬೇಡಿ. ಸಜ್ಜನಿಕೆಯಿಂದ ಬಾಳಿ, ಒಳ್ಳೆ ಆಚಾರದಿಂದ ಬಾಳಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ, ಬಿಡುಗಡೆಯ ಮಾರ್ಗದಲ್ಲಿ ನಡೆಯಿರಿ. ನೀವು ನಡೆದ್ರೂ ಸಹ ನಿಮ್ ದೇಹ ಹೋದಾಗ ನೀವು ಹೇಳ್ದಂಗೆ ಜಡವೇ, ಸೂಕ್ಷ್ಮನು ಅದು ಲಯ ಆಗ್ಬಿಡುತ್ತೆ, ಅರಿವು ಸ್ವರೂಪನು ಮಾತ್ರ ಉಳಿತಾನೆ. ಆ ಅರಿವು ಸ್ವರೂಪದಲ್ಲಿ ನೀವು ಹೋಗಿ ನಿಂತು ಬಿಡ್ತೀರಾ. ಆ ಸಮಯದಲ್ಲಿ, ಮರಣದ ಸಮಯದಲ್ಲಿ ನಿಮ್ಗೆ ಅದ್ರ ಗಮನ ಬಂದ್ಬಿಡುತ್ತೆ. ನಾನು ಇಂಥ ಸ್ವರೂಪನು ಅಂತೇಳಿ ನಿಮ್ಮ ಮನಸ್ಸನ್ನ ಹೋಗಿ ಅಲ್ಲಿ ನಿಲ್ಲಿಸ್ತೀರಾ, ಮುಗಿದೋಯ್ತು, ಸಮಾಪ್ತಿ. ವಿಚಾರ ಅಲ್ಲಿಗೆ, ಮನುಷ್ಯನ ವಿಚಾರ ಸಮಾಪ್ತಿ ಅಲ್ಲಿಗೆ. ಹಾಗಾಗಿ ಈ ಭ್ರಮೆಯ ಜಾಲದಲ್ಲಿ ಹಾರಾಡೋದಿಲ್ಲ. सदगुरु जब सदगुरु साधक को हृदय में ज्ञान की आग लगा देते हैं तब जीव पंख जल जाते हैं. ನೋಡಿ, ಯಾವಾಗ ಗುರು ಹಚ್ಚಿಬಿಟ್ನ ಜ್ಞಾನಾಗ್ನಿಯನ್ನ, ಅದು ಸುಟ್ಟೋದಂಗೆ ಅರ್ಧ ಸುಟ್ಟು ಬಿಡ್ತಾನೆ. ಇನ್ನು ಅರ್ಧ ಸುಟ್ಕೊಳ್ಳೋದು ನಾವು ಸುಡೋದು ಅಂದ್ರೆ ತಿಳಿಸ್ತಾನೆ. ನೋಡಪ್ಪ, ಇದು ಕಷ್ಟ, ಇದ್ರ ಹಿಂದೆ ಹೋಗ್ಬೇಡ, ತೊಂದರೆ ಇದೆ, ಕಾಮದ ಹಿಂದೆ ಹೋಗ್ಬೇಡ. ಕಾಮ ಅಂದ್ರೆ ಬೈಕೆಗಳು, ಅದು ಬೇಕು ಇದು ಬೇಕು ಇದು ಬೇಕು. ಕ್ರೋಧದ ಹಿಂದೆ ಹೋಗ್ಬೇಡ, ಮೋಹದ ಹಿಂದೆ ಹೋಗ್ಬೇಡ, ಲೋಭದ ಹಿಂದೆ ಹೋಗ್ಬೇಡ. ಇದು ಹಂತವಾಗಿ ತಿಳಿಸ್ಕೊಂಡು ಬರ್ತಾನೆ. ಮತ್ತೆ ಯಾವ್ದು ಹಿಂದೆ ಹೋಗ್ಬೇಕು ನೋಡು, ದಯೆ ಹಿಂದೆ ಹೋಗು, ಕರುಣೆಯನ್ನ ಧಾರಣೆ ಮಾಡ್ಕೋ, ದಯೆ ಧಾರಣೆ ಮಾಡ್ಕೋ, ಶೀಲವನ್ನ ಧಾರಣೆ ಮಾಡ್ಕೋ, ಸಂತೋಷವನ್ನ ಧಾರಣೆ ಮಾಡ್ಕೋ, ಸ್ವರೂಪದ ಅನುಭವವನ್ನು ಪಡಿ. ಇವೆಲ್ಲ ಮಾಡ್ತಾ ಮಾಡ್ತಾ ವೈರಾಗ್ಯವನ್ನ ಧಾರಣೆ ಮಾಡ್ಕೋ. ಈ ರೀತಿಯಾಗಿ ಹೇಳ್ತಾ ಹೇಳ್ತಾ ಅರ್ಧ ಸುಡ್ತಾನೆ ಮನಸ್ಸಿನಲ್ಲಿ ನಮ್ಮ. ಇದು ಸರಿ ಇಲ್ಲ ಅಂತಪ್ಪ ಗುರುಗಳು. ಅದಕ್ಕೆ ಗುರುಗಳ ಮಾತಿಗೆ ಶ್ರದ್ಧೆ ಕೊಡಬೇಕು, ವಿಶ್ವಾಸ ಕೊಡಬೇಕು. ಪರೀಕ್ಷೆ ಮಾಡಿ ನೀವು ಕೊಡಿ. ಯಾರೊಬ್ಬ ಗುರುಗಳು ಹೇಳಿದ್ರು ಅಷ್ಟೇ, ಕಳೆದ ವಾರಗಳಲ್ಲ, ಅದನ್ನು ಬಿಡಿಸಿ ಹೇಳಿದ್ರು. ಯಾವುದೇ ಮಾತುಗಳನ್ನ, ಶಬ್ದಗಳನ್ನ ಪರೀಕ್ಷೆ ಮಾಡಿ. ಉದಾಹರಣೆಗೆ, ನೋಡಪ್ಪ ನೀನು ಆರೋಗ್ಯವಾಗಿರ್ತೀಯ, ಧೂಮಪಾನ ಬಿಡು ಅಂತ ಡಾಕ್ಟರ್ ಹೇಳಿದ್ರೆ ಬಿಡ್ತೀವಿ ತಾನೆ? ಬಿಡ್ತೀವಿ. ಮದ್ಯಪಾನ ಬಿಡಪ್ಪ ನೀನು ಆರೋಗ್ಯವಾಗಿರ್ತೀಯ ಅಂತಂದ್ರೆ ಬಿಡ್ತೀವಿ. ಅವನಿಗೆ ಅನುಭವ ಆಗುತ್ತೆ, ಆರೋಗ್ಯದ ಅನುಭವ. ಅವಾಗ ಏನ್ ಮಾಡ್ತಾನೆ, ಡಾಕ್ಟರ್ ಹೇಳಿದ್ ಸರಿ, ನಾನು ಇನ್ನು ಸ್ವಲ್ಪ ದಿನ ಬದುಕಬೇಕು, ಹೆಂಡತಿ ಮಕ್ಕಳ ಜೊತೆ ಇರಬೇಕು ಅನ್ನೋ ಒಂದು ಆಸೆಯಿಂದ ಆದ್ರೂ ಮದ್ಯಪಾನ ಬಿಡ್ತಾನೆ, ಸಂತೋಷವಾಗಿರ್ತಾನೆ, ಆರೋಗ್ಯವಾಗಿರ್ತಾನೆ. ಅದು ಉದಾಹರಣೆ. ಅದೇ ರೀತಿ ನಿಮ್ಮ ಅನುಭವಕ್ಕೆ ಬರುತ್ತೆ ಉದಾಹರಣೆ. ಅದೆಲ್ಲ ಬಿಟ್ಟಾಗ ಅತಿಯಾದ ಮೋಹ ಇಟ್ಟಿರ್ತೀರ ಯಾವುದೋ ಪದಾರ್ಥದ ಮೇಲೆ, ಅದು ಸಿಗ್ತಾನೆ ಇರೋದಿಲ್ಲ. ಕ್ರೋಧ ಬಂದ್ಬಿಡ್ತಿದೆ, ಏನಪ್ಪ ಗುರುಗಳು ಹೇಳೋರೆ ಕ್ರೋಧ ಪಟ್ಕೊಂಬಾರ್ದು, ತೊಂದರೆ ಆಗುತ್ತೆ. ಕ್ರೋಧ ಬಿದ್ದು ನೀವು ಬೇರೆಯವ್ರ ಮೇಲೆ ಹತ್ಯೆ ಮಾಡ್ಬಿಟ್ಟು ಅದನ್ನ ತಗೊಂಡ್ರೆ ಅದು ಪಾಪ ಅಲ್ವಾ ನಿಮ್ಗೆ? ಸಿಕ್ಕಿದ್ರು ಹೊರಟೋದಾಗ ಸಮಸ್ಯೆ ಅದು ಅನುಭವ ಆಗುತ್ತೆ. ಇದೆ ಅನುಭವ ಅಂದ್ರೆ. ಹಾಗಾಗಿ ಇವೆಲ್ಲ ಪರೋಕ್ಷ ಅನುಭವಗಳು. ದೇವಿ ದೇವತಾದಿಗಳ ಅನುಭವಗಳೆಲ್ಲ ಪರೋಕ್ಷ ಅನುಭವಗಳು, ಕಲ್ಪನೆಗಳು, ಅಂತೆ ಕಂತೆ ಬಂತೆ. जब जीव जमीन मकान रुपए पैसे परिवार समाज प्राणी पदार्थ ಇವುಗಳ ಮೇಲೆ ಆಸಕ್ತಿನ, ಅತಿಯಾದ ಆಸಕ್ತಿ ಬೇಡ. ನಮಗೆ ಊಟ ಮಾಡೋದಿಕ್ಕೆ ಬೇಕು, ಒಂದು ಮನೆ ಬೇಕು, ಜೀವನೋಪಾಯಕ್ಕೆ ಇನ್ನೊಂದು ಮನೆ ಬಾಡಿಗೆ ಪ್ರಕಾರ ಮಾಡ್ಕೊಬೇಕು, ಅಥವಾ ದುಡ್ಡನ್ನ ಒಂದು ಠೇವಣಿ ರೂಪದಲ್ಲಿ ಇಡಬೇಕು. ಇಟ್ಕೊಂಡು ಮಾಡ್ಕೊಳ್ಳಿ. ನಿಮ್ಮ ಜೀವನ ಸುಲಲಿತವಾಗಿ ನಡಿಬೇಕು. ಆ ರೀತಿಗೆ ಏನು ವ್ಯವಸ್ಥೆ ಬೇಕೋ ಮಾಡ್ಕೊಳ್ಳಿ. ಅದು ನಿಮ್ಮ ಬದುಕೋದಕ್ಕಾಗಿ ತಿನ್ನಿ, ತಿನ್ನೋದಕ್ಕಾಗಿ ಬದುಕಬೇಡ್ರಿ.
ಅಷ್ಟೇ. ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡ್ಕೊಳ್ಳಿ. ನೀವು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ, ಲೀವ್ ಮಾಡ್ತಾ ಇದ್ದೀರಾ, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಳಿ. ನಾನು ಹೀಗೆ ಇರಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದೆ, ನಿಮ್ಗೆ ಆ ಸಾಮರ್ಥ್ಯ ಇದ್ರೆ ಲೀವ್ ಮಾಡ್ಕೊಳ್ಳಿ, ಬೇಡ ಅಂದಿಲ್ಲ. ನಾವು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತ ಮಾಡಿ, ಶೂಟು ಬುಟ್ಟನೆ ಹಾಕಿ. ಮೊನ್ನೆ ಯಾರೋ ಒಂದು ವಿಡಿಯೋನಲ್ಲಿ ಹಾಕಿದ್ರು, ನಿನ್ನೆ ಹರಿದಾಡ್ತಾ ಇದೆ. SP ಸಾಂಗ್ಲಿಯನ್ನ, ದಕ್ಷಿಣದ ಮಾಜಿ ಸಂಸದ, IPS ಅಧಿಕಾರಿಯಾಗಿದ್ರು ಅವರೆಲ್ಲ. ಇವತ್ತೊಂದು ದಿನ ಅವರು ದೇಹ ಶಿಥಿಲವಾಗಿದೆ, ವಾಕ್ ಮಾಡ್ತಾ ಇದ್ದಾರೆ, ಏನು ಬೇಕೋ ಮಾಡ್ಕೊಂಡಿದ್ದಾರೆ ಅವರು. ನಿಮ್ಗೆ ಅನುಕೂಲ ಆದರೆ ನೀವು ಮಾಡ್ಕೊಳ್ಳಿ. ಒಂದು ಠೇವಣಿ ಇಡೋದು, ತಿಂಗಳಿಗೆ ಇಷ್ಟು ಪೆನ್ಷನ್ ತರ. ಇವತ್ತೊಂದು ದಿನ ಇನ್ಶೂರೆನ್ಸ್ನಲ್ಲಿ ಹಲವಾರು ಸ್ಕೀಮ್ಗಳಿದ್ದಾವೆ, ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಮಾಡ್ಕೊಳ್ಳಿ. ಒಟ್ಟಾರೆ ನೀವು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಮ ಜೀವನ ನಡೆಸಲು ಕಲಿಯಿರಿ, ಆಗ ಸಂತೋಷ ಇರ್ತಿದೆ. ನಮ್ಮದು ಬೈಕ್ ಐತೆ, ಬೈಕ್ ಮೇಲೆ ಸಂತೋಷ ಪಡೋಣ ಅಲ್ವಾ? ಕಾರ್ ಇದ್ದವ್ರು ಕಾರ್ನಲ್ಲಿ ಸಂತೋಷ ಪಡ್ತಾವ್ರೆ, ಪಡ್ಲಿ ಬಿಡಿ, ಅವ್ರ ಪ್ರಾರಬ್ಧ ಬಂದಿದೆ, ಇಷ್ಟೇ ಸ್ವಲ್ಪ. ಅದಕ್ಕೆ ಆಸಕ್ತಿಗಳನ್ನು ಬಿಡಿ, ಮಾನ ಸನ್ಮಾನಗಳ ಆಸಕ್ತಿ ಬಿಡಿ. ಇದೆಲ್ಲ ತಿಳಿಸೋರು ಯಾರು ಅಂತ ಅಂದ್ರೆ ಕಬೀರ್ ಸಾಹೇಬ್ರ ಹಿಂಬಾಲಕರು, ಪಾರಕಿ ಸಂತರು, ನಮ್ಮ ಗುರುಗಳಂತವರು, ಸತ್ಯನಾಮ ಸ್ವರೂಪವನ್ನು ಬೋಧನೆ ಮಾಡ್ತಕ್ಕಂಥವ್ರು, ಚೈತನ್ಯದ ಬೋಧನೆ ಮಾಡ್ತಕ್ಕಂಥವ್ರು ಹನುಮಾನ್ ಸಾಹೇಬ್ರಾಗಿರ್ಬೋದು, ಮತ್ತೊಬ್ರು ಆಗಿರ್ಬೋದು, ಆಗಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಅನೇಕ ಗುರುಗಳು. ಒಟ್ಟಾರೆ ಸತ್ಯವನ್ನ ತಿಳಿದಂತ ಗುರುಗಳ ಹತ್ರ ನೀವು ಇದನ್ನ ಅವ್ರನ್ನ ಅವಲಂಬಿಸಿ, ಅವ್ರನ್ನ ಹಿಂಬಾಲಕರಾಗಿ ಅದೆಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಅವೆಲ್ಲ ವಿಚಾರಗಳು. ಆದ್ರಿಂದ ಈ ರೀತಿ ಪಾರಕಿ ಗುರುಗಳಿಂದ ನೀವು ತಿಳ್ಕೊಳ್ಳಿ. ನಮ್ಮನ್ನು ಯಾರೋ ರಕ್ಷಣೆ ಮಾಡ್ತಾವನೆ ಅಂತೇಳಿ ಅನ್ಕೊಂಬಿಡಿ, ಯಾರು ರಕ್ಷಣೆ ಮಾಡ್ತಾ ಇಲ್ಲ. ಬೆಂಕಿ ಅಂದ್ಕೊಂಡ್ಬಿಡ್ತು, ರಕ್ಷಣೆ ಯಾರು ಮಾಡಿದ್ದು? ಅಗ್ನಿಶಾಮಕದವರು. ಕುಂಭಮೇಳದಲ್ಲಿ ಮಳೆ ಬರ್ಲಿಲ್ಲವಲ್ಲ, ಆ ಸಮಯದಲ್ಲಿ ಬಂದಿದ್ರೆ ಇರಪ್ಪ ದೇವರ ಅವನೇ ಅಂತ ಬಂದ್ರು ವಿಜ್ಞಾನ, ಮಳೆ ಬಂದ್ಬಿಡ್ತು. ನೆನ್ನೆ ಇಲ್ಲಿ ಮಳೆ ಬರೋ ಪರಿಸ್ಥಿತಿನೇ ಈ ಸಮಯದಲ್ಲಿ. ನೆನ್ನೆ ಮಳೆ, ಬೆಂಗಳೂರು ಮಳೆ, ಇಲ್ಲೂ ಮಳೆ. ಅಲ್ಲ, ಅಷ್ಟೊಂದು ನಾಗ ಸಾಧುಗಳು ಸ್ವಾಮಿಗಳು ಎಲ್ಲ ಇದ್ರು ಅಲ್ಲ, ಬರ್ಸ್ಲಿಲ್ಲ ಮಳೆ, ಯಾಕೆ? ಯಾರು ಕೇಳಲಿಲ್ಲಮ್ಮ. ಇಲ್ಲ, ಕರೆಕ್ಟ್ ಆಗಿ ಹೇಳಿ, ಯಾರು ಕೇಳಲಿಲ್ಲ ಅನ್ನ. ಇನ್ನೊಂದು ಬರೋದೇ ಗೊತ್ತಾದಿತ್ತು ಅವ್ರಿಗೆ, ಮಳೆ ಬರೋ ಸೂಚನೆನೇ ಗೊತ್ತಾಗೋದಿತ್ತು ಅವ್ರಿಗೆ. ಅಲ್ಲ, ಕುಂಭಮೇಳದ್ದು ಇವಾಗ ನಮ್ಮ ಪ್ರಪಂಚ ಅಂದರೆ 197-198 ದೇವಸ್ಥಾನ ಇರೋದು. ಅದು ಕುಂಭಮೇಳ ನಡೀತಾ ಇರೋದಕ್ಕೆ ಎಲ್ಲ ದೇಶಕ್ಕೂ ಒಳ್ಳೇದಾಗ್ತಾ ಇದ್ದಂತೆ. ಆದರೂ ಆಗ್ಬೋದು ಸರ್, ಹೇಳಕ್ಕಾಗೋದಿಲ್ಲ. ಅವರ ಮನಸ್ಸಿನ, ಅವ್ರು ಹೇಳ್ದಂಗೆ ಮಳೆನೇ ಅವರು ಇಲ್ಲ ಪ್ರಶ್ನೆ ಕೇಳಿ, ಅವ್ರು ಹೇಳಿದಕ್ಕೆ ಉತ್ತರ ಇದೆ. ಅದ್ರ ಕಡೆ ಯಾರು ಗಮನ ಕೊಡ್ಲಿಲ್ಲ ಅಂತ ನಾನು ಹೇಳಿದೆ. ನಿಲ್ಲಿಸ್ಬೋದಾಗಿತ್ತೋ ಏನೋ ಗೊತ್ತಿಲ್ಲ, ಬೇಡ. ಆದರೆ ಶುದ್ಧವಾದ ಮನಸ್ಸಿನಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಅದು ಆಗುತ್ತೆ. ಅವರವರ ಮನಸ್ಸಿನ ಮೇಲೆ ಅವಲಂಬಿತವಾಗಿದೆ. ಶುದ್ಧವಾದ ಮನಸ್ಸಿನಿಂದ ನೀವೇನೇ ಕೆಲಸ ಮಾಡಿ ಒಳ್ಳೇದಾಗುತ್ತೆ. ಅವೆಲ್ಲ ತಾತ್ಕಾಲಿಕ ಅಂತ ನಾವು ತಿಳ್ಕೊಳ್ಬೇಕಷ್ಟೇ. ಅದೆಲ್ಲ ತಾತ್ಕಾಲಿಕ. ಯಾರೋ ಹೋದ್ರು ದೇವಸ್ಥಾನಕ್ಕೆ, ಅಲ್ಲಿ ಒಳ್ಳೇದಾಗೋಯ್ತು. ಏನಾಗುತ್ತೆ, ಇವಾಗ ನಾವು ಎರಡು ನೋಡ್ತಾ ಇರ್ತೀವಿ, ಒಂದು ಭಯೋತ್ಪಾದಕರು, ಒಂದು ಭಾರತ ಸನಾತನಿಗಳೇ ಅನ್ಕೋಣ ಉದಾಹರಣೆ. ನಾವು ಯಾವ್ದನ್ನ ಅನುಸರಿಸ್ತೀವೋ ಆ ತರ ಹಂಗೆ ಅನುಸರಿಸೋದು ಏನಾಗಿದೆ, ಇದು ಒಳ್ಳೇದಪ್ಪ ಅಂತ ಜನಕ್ಕೆ ಭಾವನೆ ಬಂದ್ರೆ ಇದನ್ನ ಒಳ್ಳೇದನ್ನೇ ಅನ್ಭವಿಸ್ತಾರೆ. ಇಲ್ಲ ಇದೇನೆ ಬೇಕು ಅನ್ನೋರ್ಗೆ ಏನ್ ಮಾಡಕ್ಕಾಗಿದೆ. ಆ ತರ ಯಾವ ಕಡೆ ದಿಕ್ಕಿಗೆ ಹೋಗ್ತಾರ. ವೀರಪ್ಪನು ಪ್ರತಿ ಅಮಾವಾಸ್ಯೆಗೆ ಮಾರಿಕಾಂಬ ದೇವಸ್ಥಾನಕ್ಕೆ ಬರ್ತಾ ಇದ್ದಂತೆ. ಅಲ್ಲಿ ಸತ್ಯಮಂಗಲ ನಾವು ಆ ದೇವಸ್ಥಾನ ನೋಡಿದ್ವಿ. ನಾವೆಲ್ಲ ಅವಾಗೆಲ್ಲ ಸುತ್ತಾಡ್ತಿದ್ವಿ ಬಿಡಿ, ಕೆಲಸದಲ್ಲಿದ್ದಾಗ ಅಲ್ಲಿ ಇಲ್ಲಿ ಕಳ್ಸೋರು ಸುತ್ತಾಡಿವೋ. ಆ ದೇವಸ್ಥಾನ ಅವಾಗ ಅಲ್ಲಿ ಹೇಳಿದ್ರು, ವಾರಕ್ಕೊಮ್ಮೆ ಬಂದು ಅರಕೆ ಕಟ್ಕೊಳ್ಳೋ ಹೋಗೋಣಂತೆ, ಬೇಟೆ ಸಿಕ್ಕಿದ್ರೆ ನಾನು ಬಂದು ನಿಮಗೆ ಕಾಣಿಕೆ ಒಪ್ಪಿಸ್ತೀನಿ ಅಂತ. ಈಗ ಅವ್ರು ಹೇಳಿದ್ರು, ನಾವು ಕೇಳಿದ್ವಿ, ಅದನ್ನ ಪೇಪರ್ನಲ್ಲೆಲ್ಲ ಬಂತಲ್ಲ. ಆ ರೀತಿ ಕೆಟ್ಟವನಿಗೂ ಸಹ ಅವನು ಅನಿಸಿದಂತೆ ಆಗುತ್ತೆ, ಒಳ್ಳೆಯವನಿಗೂ ಸಹ ಅವನು ಅನಿಸಿದಂತೆ ಆಗುತ್ತೆ. ಯಾಕಂದ್ರೆ ಮನಸ್ಸನ್ನು ಅದ್ರ ಮೇಲೆ ಇಟ್ಟು ಪ್ರೇಯರ್ ಮಾಡ್ತಾನೆ.
ಆಮೇಲೆ ಪರಿಶ್ರಮ ಪಡ್ತಾನೆ. ಬರೇ ಪ್ರೇಯರಿಂದ ಕೆಲಸ ಇಲ್ಲ, ಅದಕ್ಕೆ ತಕ್ಕಂತೆ ಶ್ರಮ ಆಗ್ತಾನೆ ಅವನು. ಕುತ್ಕೊಂಡಿದ್ದಾವೆ ಬೇಟೆ ಬರೋದಿಲ್ಲ, ಕಾಡು ಸುತ್ತಾನೆ ಸ್ವಾಮಿ, ಸುತ್ತಬೇಕು. ಆದ್ರೆ ಆ ನಂಬಿಕೆ ಮೇಲೆ ಸುತ್ತಾನೆ. ಏನು, ನನಗೆ ಇವಳು ಕೊಡಿಸ್ತಾಳೆ, ಇವಳು ನನಗೆ ಕೊಡಿಸ್ತಾಳೆ ಬೇಟೆನಾ ಅಂತ ಆ ನಂಬಿಕೆ ಮೇಲೆ ಅವನು ಶ್ರಮ ಲೆಕ್ಕ ಆಗ್ತಾ ಇಲ್ಲ, ಅವನು ನಂಬಿಕೆ ಮೇಲೆ ಹೋಗ್ತಾ ಇದ್ದಾನೆ. ಏನಮ್ಮ ಕರೆಕ್ಟ್? ಈ ರೀತಿ ಸ್ವಾಮಿ ಇದಾಗೋ ಚಾನ್ಸಸ್ ಇದೆ, ಸಾಧ್ಯತೆಗಳಿದೆ. ಅದೆಲ್ಲ ತಾತ್ಕಾಲಿಕ, ಎಲ್ಲವೂ ತಾತ್ಕಾಲಿಕ. ಮತ್ತೆ ಅತ್ಯುತ್ತಮವಾದ ವಿಚಾರ ಎಲ್ಲಿಗೆ ಬಂದೆ ನಾನು, ಯಾರು ರಕ್ಷಣೆ ಮಾಡುವನಲ್ಲ. ಧರ್ಮೋ ರಕ್ಷತಿ ರಕ್ಷತಃ ಒಂದು ಸಂಸ್ಕೃತ ಶ್ಲೋಕ ಇದೆ, ಬಹಳ ದಿನ ಆಯ್ತು ಹೇಳಿ ಇದನ್ನ. ಧರ್ಮವನ್ನ ಯಾರು ರಕ್ಷಣೆ ಮಾಡ್ತಾರೋ ಆ ವ್ಯಕ್ತಿಯನ್ನ ಆ ಧರ್ಮ ರಕ್ಷಣೆ ಮಾಡುತ್ತದೆ, ಅದರ ಅರ್ಥ. ಮಾನವೀಯತೆಯ ಧರ್ಮ ನಿನ್ನನ್ನು ರಕ್ಷಣೆ ಮಾಡುತ್ತದೆ, ಆಧ್ಯಾತ್ಮದ ಧರ್ಮ ನಿನ್ನನ್ನು ರಕ್ಷಣೆ ಮಾಡುತ್ತದೆ. ಬೇರೆ ಎಲ್ಲಾ ಧರ್ಮಗಳನ್ನ ರಕ್ಷಣೆ ಮಾಡ್ತಾ ಇದಾರಲ್ಲ, ಅವ್ರನ್ನೆಲ್ಲ ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ? ರಕ್ಷಣೆಯ ಅರ್ಥ ಅಂದ್ರೆ ಬಿಡುಗಡೆ, ಕಷ್ಟದಿಂದ ಬಿಡುಗಡೆ, ಹುಟ್ಟು ಸಾವು ಬಂಧನದಿಂದ ಬಿಡುಗಡೆ, ನಿಜವಾದ ಅರ್ಥ. ಇದು ತಾತ್ಕಾಲಿಕವಾಗಿ ಆಗ್ತಾ ಇಲ್ಲ, ನಿಜವಾದದೆಲ್ಲ ಆಗ್ತವೆ. ನಡೀತಾ ಇರೋದು ಯುದ್ಧಗಳು ಎಲ್ಲಿ? ಧರ್ಮಾಧರ್ಮದ ಹೆಸರಿನಲ್ಲಿ ಹತ್ಯೆಗಳು ನಡೀತಾ ಇದೆ. ಎಲ್ಲಿ ರಕ್ಷಣೆ ಅಲ್ಲಿನ ಜನರಿಗೆ? ಬುದ್ಧಿ ಇಲ್ಲ ಜನಕ್ಕೆ, ಬುದ್ಧಿ ಬರಲಿಲ್ಲ. ನಿಜವಾದ ಅರ್ಥ, ಯಾರು ಆಧ್ಯಾತ್ಮಿಕತೆ ಧರ್ಮವನ್ನ ಪಾಲನೆ ಮಾಡ್ತಾ ಇದಾರೋ ಅವರು ಮತ್ತೆ ಹುಟ್ಟೋದಿಲ್ಲ. ಇಂಥ ಸತ್ಯವಾದ ಜ್ಞಾನ. ಬೋಗಸ್ ಜ್ಞಾನ ಮಾಡಿದ್ರೆ ಮತ್ತೆ ಹುಟ್ಟಲೇಬೇಕು. ಬೋಗಸ್ ಜ್ಞಾನ, ಕೋಟಾ ಜ್ಞಾನ, ಕೋಟಾ ನೋಟು ಚಲಾವಣೆ ಆಗುತ್ತಾ? ಕತ್ಲಿನಲ್ಲಿ ಎಲ್ಲೋ ಯಾವ ಒಂದ್ಸಲಿ ಚಲಾವಣೆ ಮಾಡ್ಬೋದು. ನಾವು ಹುಡುಗರೆಲ್ಲ ಮಾಡಿದೀವಲ್ವಾ ಸುಮ್ಮನೆ. ಈಗಲೂ ಒಂದೊಂದ್ಸರಿ ಅಂಟಾಗಿರೋದೆಲ್ಲ ರಾತ್ರಿ ಹೊತ್ತು ಕೊಟ್ಬಿಡ್ತೀವಿ ಕಂಡಕ್ಟರ್ಗೆ. ಅದೇನಮ್ಮ ಈ ಕ್ಷಣನೂ ಮಾಡ್ತಾ ಇದ್ದೀವಿ. ಹಂಗಾಗಿ ಅವೆಲ್ಲ ನಮ್ಗೆ ಯಾರೋ ಕೊಟ್ಟಿರ್ತಾರೆ, ನಾವೇನ್ ಪ್ರಿಂಟ್ ಬರ್ತಾರೆ. ಅರ್ಧ ಹಾಕಿರೋ ನೋಟು ಅರ್ಧ ಹಂಗೆ ಪ್ರಿಂಟ್ ಮಾಡೋದು ನಾವೇನ್ ಮಾಡೋದು? ಅವ್ರು ಉತ್ತರ ಕೊಟ್ರು ನಿಮ್ಗೆ, ಅವರು ಹಾ ನಿಮ್ಗೆ ಉತ್ತರ ಕೊಟ್ರು ಅವರು. ಹಾಗಾಗಿ ಯಾರು ರಕ್ಷಣೆ ಮಾಡೋರಿಲ್ಲ, ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೋಬೇಕು. ಅದು ಮೇಲ್ನೋಟಕ್ಕೆ ಅಷ್ಟೇ, ತಾತ್ಕಾಲಿಕ ರಕ್ಷಣೆ. ಪೇಪರ್ನಲ್ಲಿ ಬರ್ತಾ ಇರ್ತೆ, ಬೋಧಿ ವೃಕ್ಷ ನಾನು ಹೋಗ್ತಾ ಇರ್ತೀನಿ, ನಾನು ಇಂಥ ಕಡೆ ಹೋದೆ, ಇಂಥ ಘಟನೆ ಆಗೋಯ್ತು, ಯಾರೋ ಒಬ್ಬರು ಬಂದ್ರು, ಆ ಕೃಷ್ಣನೇ ನನಗೆ ಕಳಿಸ್ತಾ ಅನ್ಕೊಂಡೆ ಅಂತ. ಅವೆಲ್ಲ ಆಗ್ತಾ ಇರ್ತವೆ. ಬಂದವನೇ ನಾವು ಅದು ದೇವ್ರು ಅಂತ ಅನ್ಕೊಂಡ್ರೆ ಅದೇ ಅದು ಒಳ್ಳೇದೇ, ಒಳ್ಳೆ ಭಾವನೆ. ಮಾಡಿ ಅದಕ್ಕೆ ನಾನು ತಾತ್ಕಾಲಿಕ, ಅವೆಲ್ಲ ಪರ್ಮನೆಂಟ್ ರಕ್ಷಣೆ ಬೇಕು. ನಾವು ಪರ್ಮನೆಂಟ್ ರಕ್ಷಣೆಗೆ ಇದೆಲ್ಲ ಕುಂತಿರೋದು ನಮಗೆ ಅನುಕೂಲ ಆಗುತ್ತೆ, ಅದೇ ಅವರೇ ದೇವರು. ಅದನ್ನೇ ಹೇಳಿದ್ ನಾನು, ತಾತ್ಕಾಲಿಕ ಅದೆಲ್ಲ ಆಗ್ತವೆ. ಸಂತೋಷ ಪಡಬೇಕು. ಒಳ್ಳೇದಾದ್ರೆ ಯಾವುದೇ ವ್ಯಕ್ತಿಯನ್ನಾಗಲಿ ಅವನೇ ದೇವರು. ಆಯ್ತಪ್ಪ ದೇವರು ಚೈತನ್ಯ ಜೀವಿ ಅನ್ಕೊಳ್ಳೋಣ. ಪರ್ಮನೆಂಟ್ ರಕ್ಷಣೆಗೋಸ್ಕರ ನಾವೆಲ್ಲ ಇಲ್ಲಿ ಕುಂತಿರೋದು. ಶಾಶ್ವತವಾದ ರಕ್ಷಣೆ ಬೇಕು ನಮ್ಗೆ. ಶಾಶ್ವತವಾದ ರಕ್ಷಣೆ ಬೇಕು ಅಂದ್ರೆ ಗುರುವನ್ನ ಮಾಡ್ಬೇಕು. ನೀವು ಇಂಥ ಗುರುವನ್ನೇ ಮಾಡ್ಬೇಕು, ಇಂಥ ವಿಚಾರ ತಿಳಿಸೋ ಗುರುವನ್ನೇ ಮಾಡ್ಬೇಕು. ಇನ್ನು ಮುಂದುವರೆದು ಹೇಳ್ತಾರೆ, ಚಪ್ಪರು ಬಾಂಚೆ ಗರುಜರೆ, ಇದು ವಾಕ್ಯ. ಆ ಜ್ಞಾನಾಗ್ನಿಯಿಂದ ಮನೆಯ ಚಪ್ರ ಎಲ್ಲ ಸುಟ್ಟೋಗ್ತವೆ, ಮನೆ ಸುಟ್ಟೋಗ್ತವೆ. ಯಾವುದು ಬೇರೆ ಅಗ್ನಿಯಿಂದ. ಜ್ಞಾನಾಗ್ನಿಯಿಂದ ನಾವು ಯಾವ ಆಧಾರದ ಮೇಲೆ ನಾವು ಎಲ್ಲಾ ಕೆಲಸಗಳನ್ನ ತಿಳಿದು ಮಾಡ್ತಾ ಇದೀವೋ ಆ ಅರಿವಿನ ಆಧಾರ, ಆ ಅರಿವಿನ ಸುಡಕ್ಕಾಗೋದಿಲ್ಲ. ಅಗ್ನಿ ಬೇರೆ ಅಗ್ನಿ ಸುಡೋಕ್ಕಾಗೋದಿಲ್ಲ. ಅಂತ ಅರಿವಿನ ಅಗ್ನಿಯನ್ನ ನಾವು ಹಚ್ಚಿಸ್ಕೊಳ್ಬೇಕು. ಬೇರೆ ಅಗ್ನಿ ಏನು ಮಾಡಬಾರ್ದು, ಆ ಮಾಡಕ್ಕೆ ಆಗಲ್ಲ. ಇವೆಲ್ಲ ಜಡಾಗ್ನಿ. 4 ರೀತಿಯ ಅಗ್ನಿ ಹೇಳ್ತಾರೆ: ಬಡವಾಗ್ನಿ, ಕಾಷ್ಟಾಗ್ನಿ, ಶಿಲಾಗ್ನಿ, ಜಡಾಗ್ನಿ. ಬಡವಾಗ್ನಿ ಸಮುದ್ರದಲ್ಲಿ ಒಳಗಡೆ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದು ನಮ್ಗೆ ಹೆಚ್ಚಿನ ವಿಚಾರ ಗೊತ್ತಿಲ್ಲ, ನಮ್ಮ ಗುರುಗಳು ಹೇಳ್ತಾ ಇದ್ರು. ಅದು ನಂಬಿಕೆ ಅಂತಾನು ಈಗ ಎಲ್ಲ ಗೂಗಲ್ ನಲ್ಲಿ ಬರ್ತಾ ಇದೆ. ವಾಸ್ತವ ಸತ್ಯ. ಬಡವಾಗ್ನಿ ಸಮುದ್ರದಲ್ಲಿ ಉತ್ಪತ್ತಿ ಆಗುತ್ತೆ ಸರ್, ಅದನ್ನ ಆರ್ಸಕ್ಕೆ ಆಗಲ್ಲ. ಶಿಲಾಗ್ನಿ ನೀವ್ ಹೇಳ್ದಂಗೆ ಜ್ವಾಲಾಮುಖಿ. ಕಾಷ್ಟಾಗ್ನಿ ಕಾಡಿಗಿಚ್ಚು ನೋಡಿ ಎಷ್ಟೊಂದು ಸುಟ್ಟೋಯ್ತು. ಇನ್ನು ಜಡಾಗ್ನಿ ಅಂದ್ರೆ ನಾವೆಲ್ಲ ಉಪಯೋಗಿಸ್ತಾ ಇರೋದು. ಟೆಕ್ನಾಲಜಿಗಳು ಮುಂದಿದ್ದೀವಿ ಅಂತಾರೆ, ಏನು ಮಾಡಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಜಡಾಗ್ನಿ ಅಂದ್ರೆ ನಾವೆಲ್ಲ ಊಟ ಮಾಡಕ್ಕೆ ಅಡಿಗೆ ಬೇಯಿಸ್ತಾ ಇದೀವಲ್ಲ, ಅವೆಲ್ಲ ಜಡಾಗ್ನಿ. ಫಸ್ಟು ಒಲೆ ಬಂತು, ಕೆಟ್ಕೆ, ಆಮೇಲೆ ಸೀಮೆಣ್ಣೆ ಬಂತು,
ಇವಾಗ ಗ್ಯಾಸ್ ಬಂದ ಗ್ಯಾಸ್, ಜಡಾಗ್ನಿ ಇವೆಲ್ಲ. ಜಠರಾಗ್ನಿ ನೋಡಿ, ಇನ್ನೊಂದು ಅಗ್ನಿ ಇದೆ, ಜಠರಾಗ್ನಿ. ಒಳಗಡೆ ಈ ಜಠರಾಗ್ನಿಯ ಬಾಧೆಯಿಂದ ತಪ್ಪಿಸಿಕೊಳ್ಳೋದೇ ಜ್ಞಾನಾಗ್ನಿನ ನಾವು ತೆಗೆದುಕೊಳ್ಬೇಕು, ಹಚ್ಚಿಸ್ಕೊಳ್ಬೇಕು ಗುರುವಿನ ಕಡೆಯಿಂದ. ಜಠರಾಗ್ನಿ ಎಷ್ಟು ಬಾಧೆ ಇದೆ ಒಳಗಡೆ, ಆ ತಾಯಂದಿರಿಗೆ ಗೊತ್ತು ಆ ಬಾಧೆ, ಅಲ್ವಾ? ಈ ಜಠರಾಗ್ನಿಯ ಬಾಧೆಯನ್ನು ತಪ್ಪಿಸಿಕೊಳ್ಳಪ್ಪ. ಆ ಜಠರಾಗ್ನಿಯ ಬಾಧೆಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಗುರುವಿನ ಕಡೆಯಿಂದ ಜ್ಞಾನಾಗ್ನಿಯನ್ನ ನೀನು ಹಚ್ಚಿಸಿಕೋ, ಜ್ಞಾನಾಗ್ನಿಯನ್ನ ಹಚ್ಚಿಸಿಕೋ. ಇಲ್ಲಿ ಹೇಳ್ತಾರೆ ಚಪ್ಪರ್ ಅಂದ್ರೆ 6. ಚಪ್ಪರ ಅರ್ಥ, ಚಪ್ಪರ್ ಅಂದ್ರೆ ಚಪ್ರ ಅಂತ, ಅದಕ್ಕೆ ಅರ್ಥ ಚಹ್ ಅಂದ್ರೆ 6. ಯಾವುದು? ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವೆಲ್ಲ 5 ಜ್ಞಾನೇಂದ್ರಿಯಗಳು. ಇದನ್ನ ಉಪಯೋಗಿಸ್ಕೊಳ್ತಾ ಇರೋನು 6ನೇವನು ಮನಸ್ಸು. 6ನೇವನು ಮನಸ್ಸು. ಆ ಮನಸ್ಸಿಗೆ ಜ್ಞಾನಾಗ್ನಿಯನ್ನು ಹಚ್ಚಿಸಿದ್ರೆ ಇದರ ಶಾಖ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಪಂಚ ಜ್ಞಾನೇಂದ್ರಿಯಗಳು ಪಡಿಬೇಕು ಅನ್ನೋದು, ಕಣ್ಣಿನ ದೃಶ್ಯ ನೋಡ್ಬೇಕು ಅನ್ನೋದು, ಊಟ ಮಾಡಬೇಕು, ರುಚಿಯಾಗಿ ಊಟ ಮಾಡಬೇಕು ಅನ್ನೋದು, ಒಳ್ಳೊಳ್ಳೆ ಸಂಗೀತ ಯಾವಾಗಲೂ ಕೇಳಬೇಕು ಅನ್ನೋದು. ಮೊನ್ನೆ ಒಬ್ರು ಪ್ರಶ್ನೆ ಹಾಕ್ಬಿಟ್ರು ಫೋನಲ್ಲಿ, ನಾನು ತ್ಯಾಗರಾಜರ ಭಕ್ತಿ ಗೀತೆನೇ ಕೇಳ್ತಾ ಇದ್ದೀನಿ, ಅದರಲ್ಲೇ ಅಡಿಕ್ಟ್ ಆಗ್ತಾ ಇದ್ದೀನಿ, ಏನು ಮಾಡೋದು? ಕೇಳಿ ಸಂತೋಷ ಪಡಿ, ಆಮೇಲೆ ಬಿಟ್ಬಿಡಿ ಅಂದೆ. ಅದರಲ್ಲೇ ಮುಳುಗೋಗ್ಬೇಡಿ, ಸಂತೋಷ ಪಡಿ. ಒಳ್ಳೊಳ್ಳೆ ಸಾಹಿತ್ಯ ಇದೆ, ಕೇಳಿ ಸಂತೋಷ ಪಡಿ. ಆದರೆ ಶಾಶ್ವತವಾದ ಸಂತೋಷ ಅಲ್ಲ ಅದು ನಿಮಗೆ ಅಂದೆ, ಟೆಂಪರರಿ ಸಂತೋಷ. ಆಮೇಲೆ ಆ ಸಾಹಿತ್ಯದೊಳಗಿರೋ ಅರ್ಥ ತಿಳ್ಕೊಂಡು ಇಷ್ಟೊಂದು ಅರ್ಥ ಇದೆ, ಯಾರು ಅವ್ರು ಮಾಡಕ್ ಹೋಗಲ್ಲ ಅಷ್ಟೇ. ಸುಮ್ಮನೆ ಕೇಳ್ತಾರೆ ಬಿಡ್ತಾರೆ. ಇದು ಅಷ್ಟೇ, ನಾವು ಕೇಳ್ತೀವಿ ಬಿಡ್ತೀವಿ ಅಂದ್ರೆ ನಮ್ಗೆ ಏನು ಕೆಲಸ ಮಾಡಲ್ಲ. ಆಳವಾಗಿ ತೆಗೆದುಕೊಂಡು ಧಾರಣೆ ಮಾಡ್ಕೊಂಡು ಅದರ ಮಾರ್ಗದಲ್ಲಿ ನಡಿಬೇಕು. ಧಾರಣೆಗೆ ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಅಡ್ಡ ಬರ್ತಾರೆ. ಅಭ್ಯಾಸ ಮಾಡಿ, ಒಂದೊಂದೇ ಕಡಿಮೆ ಆಗ್ತದೆ. ಅಭ್ಯಾಸ. ಉದಾಹರಣೆಗೆ ಒಂದು ಹೇಳ್ತೀವಿ, ತಪ್ಪು ತಿಳಿಬಾರ್ದು. ಉಪ್ಪು ತಿನ್ನೋದು ಜಾಸ್ತಿ ರೂಢಿ ಇದ್ರೆ ಉಪ್ಪು ಕಡಿಮೆ ಮಾಡಿ, ಆರೋಗ್ಯವಾಗಿರ್ತೀರ. ಜಾಸ್ತಿ ಕಡಿಮೆ ಮಾಡಕ್ ಹೋಗ್ಬೇಡಿ, ಅನಾರೋಗ್ಯ ಆಗ್ಬಿಡುತ್ತೆ. ಉಪ್ಪು ಹಾಕೋಣದ್ ಬಿಡ್ಬೇಡ, ಉಪ್ಪು ಹಾಕೋಣದ್ ಬಿಡಿ ಅಲ್ವಾ? ಅವ್ರು ಹಾಕೋರ ಸಾಕು. ಕಡೆ ಸಾಲದ ಬಂತು, ಅದು ಬಂತು, ಇದು ಬಂತು, ಮೊದ್ಲಿಗೆ ನೀವು ಬರೋದ್ ಮುಂಚೆ ಎಷ್ಟು ಚೆನ್ನಾಗಿತ್ತು. ಯಾಕಮ್ಮ ನೀವು ಬರೋದ್ ಮುಂಚೆ ಏನ್ ಚೆನ್ನಾಗಿತ್ತು ಸ್ವಲ್ಪ ಹೇಳಿ. ಉಪ್ಪಿಂದು ಗೊಜ್ಜಿಂದು ಗೊಜ್ಸಾರ್ದು. ಆಮೇಲೆ ಮುಂದುವರೆದು ಹೇಳ್ತಾರೆ, ಜ್ಞಾನಿಗೆ ಅಹಂಕಾರ ಬರಬಾರ್ದು. ಸಾಧನೆ ಮಾಡ್ತಾ ಅಹಂಕಾರ ಬರಬಾರ್ದು, ನಾನು ಇಂಥ ಜ್ಞಾನಿ ಅಂತ. ಅಹಂಕಾರ ಮನೆ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಅಹಂಕಾರನ ಬಿಡಿ. ಆಗ ಮಾತ್ರ ನೀವು ನಿಮ್ಮ ಸ್ವರೂಪ ಸ್ಥಿತಿಗಳನ್ನು ಅನುಭವಕ್ಕೆ ತೆಗೆದುಕೊಳ್ಳೋಕ್ಕೆ ಕಾರಣವಾಗುತ್ತೆ, ಅನುಭವ ಆಗುತ್ತೆ. ಇಲ್ಲಾಂದರೆ ಏನೇ ಮಾಡಿದ್ರು ಆಗೋದಿಲ್ಲ. ಯಾವುದೇ ದೇವಿ ದೇವತಾದಿಗಳನ್ನು ಪೂಜೆ ಮಾಡಿದ್ರು ಆಧ್ಯಾತ್ಮ ಜ್ಞಾನ ಸಿಗೋದಿಲ್ಲ. ಅವರು ಆಧ್ಯಾತ್ಮ ಹೇಳ್ತಾರೆ, ತಿರ್ಗಾ ತೆಗೆದುಕೊಂಡೋಗಿ ಅಲ್ಲಿ ಒಂದು ಜಡ ಮೂರ್ತಿಗಳಿಗೆ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಅಂತ ಹೇಳ್ತಾರೆ. ಪೂಜೆ ಮಾಡಿ ಪುನಸ್ಕಾರ ಮಾಡಿ ಮೋಕ್ಷ ಸಿಗುತ್ತೆ ಅಂತ. ಅವ್ರಿಗೆ ಸಿಕ್ಲಿಲ್ಲ ಮೋಕ್ಷಗಳು. ಇದನ್ನ ಪೂಜೆ ಮಾಡಿದವ್ರಿಗೆ ಸಿಗುತ್ತಾ? ಕೃಷ್ಣನೇ ನನಗೆ ಜನ್ಮ ಬರಲಿ ಆಗಾಗ್ಗೆ ಅಂತ ಹೇಳ್ಬಿಟ್ಟ, ಏನೋ ಧರ್ಮ ರಕ್ಷಣೆಗೋಸ್ಕರ ನಾನು ಆಗಾಗ್ಗೆ ಜನ್ಮ ತಾಳ್ತೀನಿ ಅಂತ. ಅವನು ಪೂಜೆ ಮಾಡಿದ್ರೆ ಮೋಕ್ಷ ಸಿಗುತ್ತಾ? ಮೋಕ್ಷ ಅಂದರೆ ಬಿಡುಗಡೆ. ಹೀಗೆ ಅದನ್ನು ಪೂರ್ಣವಾಗಿ ವಿಚಾರ ಮಾಡಬೇಕು. ಇದು ಪ್ರತ್ಯೇಕವಾದ ಗುಂಪು. ಪೂರ್ಣವಾದ ಆಧ್ಯಾತ್ಮ ಜ್ಞಾನ ಇದೆಯಲ್ಲ, ಕಪಿಲ ಮುನಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ರು. ಅದ್ರ ಹಿಸ್ಟ್ರಿ ಹಾಕಿದ್ರು ಮೊನ್ನೆ ಬೋಧಿ ವೃಕ್ಷದಲ್ಲಿ. ಕ್ರಿಸ್ತಪೂರ್ವ 500 ವರ್ಷಗಳ ಹಿಂದೆ ಕಪಿಲ ಮುನಿ ಅಂತ ಹೇಳಿ ಹುಟ್ಟುಕೊಂಡಿದ್ದ ಅವನು ಇದನ್ನೆಲ್ಲ ಪೂರ್ಣವಾದ ಆಧ್ಯಾತ್ಮ ಕಂಡುಹಿಡಿದ ಅಂತ. ಸಾಂಖ್ಯಶಾಸ್ತ್ರ ಅವನೇ ಕಂಡುಹಿಡಿದಿದ್ದು. ಇಲ್ಲಿ ಬರುತ್ತೆ ಈ ಪುಸ್ತಕದಲ್ಲಿ, ಅವರು ಬರೆದವ್ರೆ ಅಭಿಲಾಷ್ ಸಾಹೇಬ್ರು. ಕಪಿಲ ಮುನಿಯಿಂದ ಪ್ರಾರಂಭ ಆಗಿದ್ದಂತೆ ಸಾಂಖ್ಯಶಾಸ್ತ್ರ. ಸಾಂಖ್ಯ ಅಂದ್ರೆ ಸಂಖ್ಯೆ ಅಂದ್ರೆ 2. ಒಂದು ಇರೋದು ಪ್ರಪಂಚದಲ್ಲಿ ಇರೋದು 2, ಒಂದು ಜಡ, ಒಂದು ಚೈತನ್ಯ.
ಬೇರೆ ಏನೇ ಇಲ್ಲ, ಬೇರೆ ಏನೂ ಇಲ್ಲ. ಇದಕ್ಕೆ ಜಡ ಇದೆ ದೇಹ, ಇದು ಚೈತನ್ಯ ಶಕ್ತಿ ಸೇರ್ಕೊಂಡಿದೆ, ಎಲ್ಲ ಕೆಲಸಗಳನ್ನ ಮಾಡ್ತಾ ಇದೆ. ಜಡಚೇತನ ದೋ ವಸ್ತು ಹೈ ವಿನಕಿ ಪಾರಕ ಪ್ರಾಪ್ತ ವಿನ ಬಂಧನ ಚೂಟಕನಾಯಿ. ಪ್ರಪಂಚದಲ್ಲಿ ಇರದೇ ಎರಡು ವಸ್ತುಗಳು, ಜಡ ಮತ್ತು ಚೈತನ್ಯ. ಇವುಗಳು ವಿಚಾರ ಮಾಡಿ ಇವುಗಳನ್ನ ತಿಳಿದುಕೊಳ್ಳಿ, ಚೈತನ್ಯದ ಕಡೆ ಹೋಗ್ರಿ, ಚೈತನ್ಯವನ್ನು ಆಶ್ರಯಿಸ್ರಿ, ನೀವು ಖಂಡಿತ ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಆಗ್ತೀರಾ. ಖಂಡಿತ. ಕೈವಾರ್ತಾತನವರು ಇದು ಹೇಳಿದ್ರು, ಆತ್ಮವೇ ಪರಮಾತ್ಮ, ಆತ್ಮವೇ ಪರಮಾತ್ಮ. ಬೇರೆದೆಲ್ಲ ಬರೆದಿದ್ದಾರೆ ಅವರು, ಆ ಪೂಜೆ ಪುನಸ್ಕಾರ, ಹಠಯೋಗ, ಕುಂಡಲಿನಿ ಯೋಗ ಎಲ್ಲ ಬರೆದಿದ್ದಾರೆ. ಅದು ಮಾಡುವಂಥವ್ರು ಮಾಡ್ತಾ ಇರಲಿ, ಈ ಮಾರ್ಗದಲ್ಲಿ ಅವ್ರಿಗೆ ಶಿಕ್ಷಣ ಕೊಟ್ಟಿದ್ದಾರೆ ಅಷ್ಟೇ. ಹಠಯೋಗ ಮಾಡೋರು ಈ ರೀತಿ ಹೋಗ್ಬೇಕು, ಗುರುಗಳನ್ನ ಆಶ್ರಯಿಸ್ಬೇಕು, ಅದಕ್ಕೂ ಗುರುಗಳಿದ್ದಾರೆ, ಇದಕ್ಕೂ ಗುರುಗಳಿದ್ದಾರೆ, ಇದಕ್ಕೂ ಗುರುಗಳು, ಎಲ್ಲದಕ್ಕೂ ಗುರುಗಳಿದ್ದಾರೆ. ಎಷ್ಟು ಸಬ್ಜೆಕ್ಟ್ ಐತೆ ಇವಾಗ ಓದೋದ್ರಲ್ಲಿ, ಎಷ್ಟು ಸಬ್ಜೆಕ್ಟ್ಗೂ ಗುರುಗಳಿದ್ದಾರೆ ಅಲ್ವರ. ಹಂಗೆ ಆಗಲಿ ಎಲ್ಲ ಗುರುಗಳು ಇದ್ರು, ಅವ್ರ ಕಡೆ ಹೋಗಿ ಅವ್ರವ್ರು ಯಾರ್ಯಾರಿಗೆ ಅದ್ರ ಮೇಲೆ ಆಸಕ್ತಿ ಉಂಟಾಗುತ್ತೋ ಅವ್ರು ಹೋಗ್ತಾ ಇದ್ರು. ಕೆಲವರು ಸಿದ್ಧಿಗಳನ್ನ ಮಾಡ್ಕೊಳ್ಳೋಕೆ ಆ ಗುರುಗಳಿಗೆ ನೋಡ್ಕೊಂಡು ಹೋಗ್ತಾ ಇದ್ರು, ಕೆಲವರು ಭಕ್ತಿ ಮಾರ್ಗ ಗುರುಗಳು ನೋಡ್ಕೊಂಡು ಹೋದ್ರು, ಅವ್ರಿಗೆ ಅದರಲ್ಲೇ ಆಸಕ್ತಿ. ಆದರೆ ಅವೆಲ್ಲ ಟೆಂಪರರಿ ರಕ್ಷಣೆ, ಶಾಶ್ವತ ರಕ್ಷಣೆ ಕೊಡೋಕೆ ಸಾಧ್ಯ ಇಲ್ಲ. ಶಾಶ್ವತ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಕೊಡೋದು ಇಲ್ಲ ಅಂತೇಳಿ ಕೃಷ್ಣನು ಹೇಳ್ಬಿಟ್ಟ. ಮತ್ತೆ ಅನೇಕ ಮಹಾತ್ಮರು, ಯೋಗಿ ವೇಮನವರು ಅವ್ರು ಹೇಳ್ದಂಗೆ ಅವರು ಹೇಳಿದ್ದಾರೆ, ಕೈವಂತಾತನವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದನ್ನ ನಾವು ಫಾಲೋ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ಸಮಾಜದಲ್ಲಿ ಸತ್ಯನೂ ಸುಳ್ಳುನು, ಸುಳ್ಳುನು ಸತ್ಯ ಅಂತ ಬರುತ್ತೆ. ನಾವು ಮಾಡ್ಬಿಟ್ಟಿದ್ದೀವಿ ಸ್ವಾಮಿ ಆ ಕೆಲಸ ಅಲ್ಲ, ನಮ್ಮ ಕೆಲಸದಾಗ ಎಲ್ಲ ಮಾಡ್ಬಿಟ್ಟಿದ್ದೀವಿ ನಾವು. ಏನು ಮಾಡೋಕ್ಕಾಗೋದಿಲ್ಲ, ಕರ್ತವ್ಯ ಅದೊಂದು ಸಮಾಜ, ಅದು ನಿರ್ವಹಣೆ ಮಾಡೋಕ್ಕಾಗಿರ್ತಾರೆ. ಅದು ಮೇಲಾಧಿಕಾರಿ ಹೇಳ್ದಂಗೆ ಕೇಳಬೇಕು, ಮಾಡಬೇಕು, ಮಾಡ್ತೀವಿ ಅಷ್ಟೇ ಅಷ್ಟೇ. ನಾವು ಹೊಣೆ ಅಲ್ಲ ಅದಕ್ಕೆಲ್ಲ, ಅವ್ರು ಹೇಳ್ದಂಗೆ ಕೆಲಸ ಮಾಡಿ ಫಲಿತಾಂಶ ನಾವು ಅನುಭವಿಸ್ಬೇಕಾಗುತ್ತೆ ಕೆಲವು ಸಮಯದಲ್ಲಿ. ಹೂನಮ್ಮ, ಖಂಡಿತ ಅನುಭವಿಸಿದ್ದೀವಿ, ದುಃಖ ಪಟ್ಟಿದ್ದೀವಿ. ಅದು ಆ ಟೈಮ್ನಾಗ ಅವಶ್ಯಕತೆ, ನಮ್ಗೆ ಹೊಟ್ಟೆಪಾಡು ನಡಿಬೇಕು. ನಮ್ಗೆ ಸಮಾಜನೇ ಅದೇ ಅನ್ಕೊಳ್ಳಿ ಸ್ವಾಮಿ, ಹೊರಗಿನ ಸಮಾಜನೇ ಹೊಟ್ಟೆಪಾಡಿಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ನೀವು ಕರ್ತವ್ಯ ಮಾಡಿ, ಮಾಡಬೇಡ ಅಂತ ಹೇಳಿಲ್ಲ. ನ್ಯಾಯ ನೀತಿ ಆಗಾಗ್ಗೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಮಾಡಿ. ಬೇಗ ಬೇಗ ಬೆಳಿಬೇಕು ಅಂದ್ರೆ ಅದನ್ನೇ ಮಾಡಿ, ಜಾಸ್ತಿ ಬೆಳಿತೀರಾ. ಬೇಡಪ್ಪ ನಮ್ಗೆ ಒಂದು ಲಿಮಿಟೇಷನ್ ಅಲ್ಲಿ ಅಂದ್ರೆ ನಾವು ಹೀಗೆ ಇರ್ತೀರಾ ಅಷ್ಟೇ, ಹೀಗೆ ಇರ್ತೀರಾ, ನೆಮ್ಮದಿಯಾಗಿರ್ತೀರ. ಬೆಳಿಗ್ಗೆ ಟಿವಿನಲ್ಲಿ ಬಂದ ನಾಗಸಾಧುನಂತೆ ಚಿಕ್ಕಬಳ್ಳಾಪುರದ ಅವ್ರ ಜನ್ಮಸ್ಥಳ. ಹೌದು, ನಾನು ಕೇಳಿದೆ ಕನ್ನಡ ಸಾಧು ಅಂತ. ಕನ್ನಡ ಸಾಧು. ಆಮೇಲೆ ಒಳ್ಳೆ M.Tech ಓದಿ 45 ಲಕ್ಷನ ಏನೋ ವರ್ಷಕ್ಕೆ ಸಂಬಳ ಇತ್ತಂತೆ. ಅಂಥದನ್ನ ಬಿಟ್ಟು ಆಯಪ್ಪ ಅಲ್ಲಿ ಹೋಗಿ ಹಿಮಾಲಯದೊಳಗನೆ ಇರ್ತಾರಂತೆ. ಆದ್ರೂ ಗೃಹಸ್ಥ ಆದ್ರೂ ಒಳ್ಳೇದೇ ಅಂತ ಆಯಪ್ಪ ಬಾಯಿಂದಲೇ ಹೇಳಿದ್ರು. ನಾವ್ ಹೇಳಿದ್ದು ಹಾಗಾಗಿ ಹೇಳ್ತಾ ಇದೀವಿ, ಗೃಹಸ್ಥನಾದ್ರೂ ಸಹ ಸಾಧು ಅಂತ ಜೀವನ ಮಾಡುವ. ಇವಾಗೆಲ್ಲ ಬಂತು ಮಾತು, ಇವಾಗೆಲ್ಲ ಬಂತು. ಸಾಧು ಬೇರೆ ಕಡೆ ಇದ್ದಾರೆ ಎಲ್ಲ, ಅದೇ ಅವ್ರ ಕಡೆ, ಅದ್ರ ಕಡೆ ಅವ್ರಿಗೆ ಆಸಕ್ತಿ ಆಯ್ತು, ಅದ್ರ ಕಡೆನೆ ಅವ್ರು ಹೇಳಿದ್ರು. ನಾನು ಇದನ್ನೇ ಹುಡುಕ್ತಾ ಇದ್ದೆ ಗೂಗಲ್ ನಲ್ಲಿ. ಕಮ್ಮಿನೇ, ಬೇರೆ ಕಡೆ ಇದ್ರೆ ಅದು ಕಮ್ಮಿನೇ ಆ ಲೆಕ್ಕಕ್ಕೆ. ನಾವು ಇಂಡಿಯಾ ಒಳಗೇನೆ ಎಲ್ಲ ಕಡೆನೂ ಆಯಪ್ಪ ಅಧ್ಯಯನ ಮಾಡಿ ಹೋಗಿ ಸೇರ್ಕೊಂಡಿದ್ವಿ. ಒಳ್ಳೆ ಹೆಸರು ತಗೊಂಡು ಅಂಥದನ್ನು ಬಿಟ್ಟು ಹೋಗಿ ಪೂರ್ಣ ಜ್ಞಾನೋದಯ ಆಯ್ತು ಅಂತ. ಹಾಗಾಗಿ ನಾವು ಸಹ ಒಳ್ಳೆ ಗುರುಗಳಿಂದ ಜ್ಞಾನ ಅರ್ಚಿಸ್ಕೊಳ್ಳೋಣ, ಎಲ್ಲ ವಿಕಾರಗಳನ್ನು ದೂರ ಮಾಡೋಣ ಅಂತ ಸೌಭಾಗ್ಯವನ್ನು, ಅವಕಾಶವನ್ನು ಸದ್ಗುರು ಹನುಮಾನ್ ಸಾಹೇಬರು, ಕಬೀರ್ ಸಾಹೇಬರು ನಮಗೆ ನಿಮ್ಗೆಲ್ಲರಿಗೂ ನೀಡಲಿ ಅಂತ ಹೇಳ್ತಾ ಇನ್ನು ಸತ್ಸಂಗ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. बोलिए श्री सत्यनामादि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय।